ಪ್ರದಾನ ಮಾಡಲಾಗುವುದು. ಈಗಾಗಲೇ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿರುವ ಎಲ್ಲರೂ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಎಡಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಪ್ರಶಸ್ತಿಗಳಿಗೆ ಈಗಾಗಲೇ ಆಯ್ಕೆಯಾಗಿರುವ ವಿಜ್ಞಾನಿಗಳು, ಸಿಬ್ಬಂದಿ ವರ್ಗದವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ 58ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ. ಈಗಾಗಲೇ ತಿಳಿಸಿರುವಂತೆ ಈ ಕಾರ್ಯಕ್ರಮದಲ್ಲಿ ICAR ಉತ್ತಮ ಶಿಕ್ಷಕ ಪ್ರಶಸ್ತಿ, ಡಾಕ್ಟರ್ ಕಾಳಯ್ಯ ಕೃಷ್ಣಮೂರ್ತಿ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಅಗ್ರಿಕಲ್ಚರ್ ರಿಸರ್ಚ್, ನಾಗಮ್ಮ ದತ್ತಾತ್ರೇಯ ರಾವ್ ದೇಸಾಯಿ ಬಹುಮಾನ ಪ್ರಶಸ್ತಿ, ಮೆಸರ್ಸ್ ಜುವಾರಿ ಇಂಡಸ್ಟ್ರೀಸ್ ಲಿಮಿಟೆಡ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಕನ್ನಡ ಕೃಷಿ ಪುಸ್ತಕ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಶ್ರೀ ಕೃಷ್ಣಮೂರ್ತಿ ಬಿಳಿಗೆರೆ ಅವರು ಸಹ ಈಗಾಗಲೇ ತಮಗೆ ನಿಗದಿಪಡಿಸಿರುವ ಆಸನದಲ್ಲಿ ತಾವು ಆಸೀನರಾಗಬೇಕು ಅಂತೇಳಿ ವಿನಂತಿ. ಇವರ ಕೃತಿ ಮಣ್ಣು ಕಥನ ಈ ಬಾರಿ ಅತ್ಯುತ್ತಮ ಕನ್ನಡ ಕೃಷಿ ಪುಸ್ತಕ ಪ್ರಶಸ್ತಿಗೆ ಆಯ್ಕೆಯಾಗಿದೆ.
ಆರಾಮ ಸರ್? ಹೌದಾ? ಅಲ್ಲ ಬೇಕಾಗ್ಬೋದಾ ಅಂತ? ಹೌದಾ? ಈ ಕಡೆ ಇಟ್ರೆ? ಈ ಕಡೆ ಇಟ್ರೆ? ಹೌದಾ? ನಾರಾಯಣ ಸ್ವಾಮಿ ಅವರೇ, ನಾರಾಯಣ ಸ್ವಾಮಿ ಸರ್. पूर्व कर लो हाँ
ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಭಾಂಗಣದ ಒಳಭಾಗದಲ್ಲಿ ಬಂದು ಆಸೀನರಾಗಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ 58ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ. ಈ ದಿನದ ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ ಹಾಗೂ ಆಡಳಿತ ಈ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆಗೈದ ವಿಶ್ವವಿದ್ಯಾನಿಲಯದ ತಜ್ಞರನ್ನು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಆದಷ್ಟು ಬೇಗ ಎಲ್ಲರೂ ಸಭಾಂಗಣದ ಒಳಭಾಗದಲ್ಲಿ ಬಂದು ಆಸೀನರಾಗಬೇಕು. ಕಾರ್ಯಕ್ರಮ ಇನ್ನೇನು ಆರಂಭವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ CL ಲಕ್ಷ್ಮೀಪತಿ ಗೌಡ, ವಿಶ್ರಾಂತ ಉಪಮಹಾನಿರ್ದೇಶಕರು, ಅಂತಾರಾಷ್ಟ್ರೀಯ RS ಶುಷ್ಕ ಉಷ್ಣವಲಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಹಾಗೂ ಸಹ ಸಂಸ್ಥಾಪಕರು GRSV ಸಲಹಾ ಸೇವೆಗಳು ಮೈಸೂರು, ಇವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಭಾಂಗಣದ ಒಳಭಾಗದಲ್ಲಿ ಬಂದು ಆಸೀನರಾಗಬೇಕು. ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ. ಹಾಂ,
ಓ ಸರ್ ನಮಸ್ಕಾರ. ಅಲ್ಲ ಕರೆದುಬಿಡಿ ಸ್ಟಾರ್ಟ್ ಮಾಡಿ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ 58ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಇದೀಗ ಆರಂಭವಾಗ್ತಾ ಇದೆ. ಈ ದಿನದ ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ ಹಾಗೂ ಆಡಳಿತ ಈ 4 ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದಂತಹ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದೀಗ ಗಣ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ದಿನದ ಸಭಾ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 58ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೃಷಿ ವಿಶ್ವವಿದ್ಯಾನಿಲಯದ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇದೇ ತಿಂಗಳಲ್ಲಿ ಮೊದಲ ವಾರದಲ್ಲಿ ಆಯೋಜಿಸುತ್ತಾ ಬರಲಾಗ್ತಾ ಇದೆ. ಇದೀಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು, ಕುಲಪತಿಗಳು ಹಾಗೂ ಇತರೆ ಗಣ್ಯರು ಆಗಮಿಸಿದ್ದಾರೆ. ಸಭಾ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 58ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಈ ವೇದಿಕೆ ತೆರೆದುಕೊಂಡಿದೆ. ಸಂಸ್ಥಾಪನಾ ದಿನಾಚರಣೆ ಯಾವುದೇ ಸಂಸ್ಥೆಯ ಒಂದು ಚಾರಿತ್ರಿಕ ಮೈಲಿಗಲ್ಲು. ಅದರಲ್ಲೂ 58 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಈ ದಿನ ಅವಿಸ್ಮರಣೀಯ ಸರಿ. ಸಹಜವಾಗಿಯೇ ಈ ದಿನ ಒಮ್ಮೆ ನಾವು ಕ್ರಮಿಸಿದ ಹಾದಿಯತ್ತ ತಿರುಗಿ ನೋಡುವ ಹಾಗೂ ಭವಿಷ್ಯದ ಕನಸುಗಳನ್ನು ಕಟ್ಟುವ ದಿನವಾಗಬೇಕು. ಅಂತೆಯೇ ಈ ಭಾವನಾತ್ಮಕ ಹಾಗೂ ಅಷ್ಟೇ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಇದೀಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಂದ ರೈತಗೀತೆಯ ಮೂಲಕ ಚಾಲನೆ ನೀಡ್ತಾ ಇದ್ದೇವೆ. ಇದೀಗ ರೈತಗೀತೆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಂದ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲುವ ಮೂಲಕ ರೈತಗೀತೆಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ.
ರೈತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಚಾಲನೆ ನೀಡಿದಂತಹ ಕೀರ್ತನ ಮತ್ತು ತಂಡದವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ತನ್ನದೇ ಆದ ಭವ್ಯ ಇತಿಹಾಸ ಇದೆ. 1899ರಲ್ಲಿ ಹೆಬ್ಬಾಳದ ಆವರಣದಲ್ಲಿ ಪ್ರಾಯೋಗಿಕ ಕ್ಷೇತ್ರವಾಗಿ ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆ 1913ರಲ್ಲಿ ಕೃಷಿ ಶಾಲೆಯಾಗಿ 1946ರಲ್ಲಿ ಕೃಷಿ ಕಾಲೇಜಾಗಿ ರೂಪಾಂತರಗೊಳ್ಳುವ ಮೂಲಕ ರಾಜ್ಯದ ಒಟ್ಟಾರೆ ಕೃಷಿ ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ. ತದನಂತರ 1964ರಲ್ಲಿ ರಾಜ್ಯದ ಪ್ರಪ್ರಥಮ ಹಾಗೂ ಏಕೈಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯವಾಗಿ ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆ ಇಂದು ರಾಷ್ಟ್ರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸಹಜವಾಗಿಯೇ ಈ ನಮ್ಮ ಹೆಮ್ಮೆಯ ವಿಶ್ವವಿದ್ಯಾನಿಲಯಕ್ಕೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಈ ಒಂದು ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾಗಿರುವ ತಮ್ಮೆಲ್ಲರನ್ನೂ ಹಾಗೂ ಗಣ್ಯರನ್ನು ಇದೀಗ ಸ್ವಾಗತಿಸಲಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ರವರು. ಜೈ ಕಿಶಾನ್.
ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 1964ರಲ್ಲಿ ಸ್ಥಾಪನೆಗೊಂಡು ಅವಿಸ್ಮರಣೀಯ ಕ್ಷಣಗಳನ್ನು ಮೆಲುಕು ಹಾಕುವ ಸಂಭ್ರಮ ಸಡಗರದ ಸಮಾರಂಭವೇ ವಾರ್ಷಿಕವಾಗಿ ಜರುಗಿಸುವ ಸಂಸ್ಥಾಪನಾ ದಿನಾಚರಣೆ. 1899ರಲ್ಲಿ ಮೈಸೂರು ಮಹಾಸಂಸ್ಥಾನದ ಗಣಿತವೆತ್ತ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ್ ಸನ್ನಿಧಿಯವರ ಕೃಪೆಯಿಂದ ಹೆಬ್ಬಾಳದಲ್ಲಿ ಸ್ಥಾಪಿತವಾದ ಕೃಷಿ ಪ್ರಯೋಗಾಲಯ ಕೇಂದ್ರವು 1946ರಲ್ಲಿ ಕೃಷಿ ಮಹಾವಿದ್ಯಾಲಯವಾಗಿ ಮೇಲ್ದರ್ಜೆಗೇರ್ಪಟ್ಟಿತ್ತು. 1964ರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವಾಗಿ ರೂಪಾಂತರಗೊಂಡು ಸಂಯುಕ್ತ ಅಮೆರಿಕ ದೇಶದ ಲ್ಯಾಂಡ್ ಗ್ರಾಂಟ್ ಮಾದರಿಯಲ್ಲಿ ಸ್ಥಾಪಿಸಲ್ಪಟ್ಟ ಭಾರತ ದೇಶದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಒಂದಾಗಿರುವುದು ಹೆಗ್ಗಳಿಕೆಯ ಸಂಗತಿ. 1964ರಲ್ಲಿ ಭಾರತ ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಡಾಕ್ಟರ್ ಜಾಕೀರ್ ಹುಸೇನ್ ಇವರಿಂದ ಹಾಗೂ ಅಂದಿನ ಮೈಸೂರು ಸಂಸ್ಥಾನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ನಿಜಲಿಂಗಪ್ಪನವರ ಸಮಕ್ಷಮದಲ್ಲಿ ಲೋಕಾರ್ಪಣೆಗೊಂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 58 ಸಂವತ್ಸರಗಳ ಯುಗದಲ್ಲಿ ಸಾಗುತ್ತಿರುವ ಈ ಸುಸಂದರ್ಭದ ಕ್ಷಣಗಳಲ್ಲಿ ತಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ತುಂಬ ಸಂತೋಷವೆನಿಸುತ್ತದೆ. ಈ ದಿನದ ಸಮಾರಂಭದಲ್ಲಿ ನಮ್ಮೊಂದಿಗೆ ಇರಬೇಕಾಗಿತ್ತು ಅವರು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳಾಗಿರುವ ಶ್ರೀ ಎನ್ ಚೆಲುವರಾಯ ಸ್ವಾಮಿಯವರು ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಸುಸ್ವಾಗತವನ್ನು ಕೋರುತ್ತೇನೆ. ಈ ದಿನದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಅಂತಾರಾಷ್ಟ್ರೀಯ ಅರೆಶುಷ್ಕ ಉಷ್ಣವಲಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಮತ್ತು ಸಹ ಸಂಸ್ಥಾಪಕರು GRSSV ಸಲಹಾ ಸೇವೆಗಳು ಇಲ್ಲಿನ ವಿಶ್ರಾಂತ ಉಪ ಮಹಾನಿರ್ದೇಶಕರಾದ ಡಾಕ್ಟರ್ CL ಲಕ್ಷ್ಮೀಪತಿ ಗೌಡ ಅವರವರು ಆಗಮಿಸುತ್ತಾರೆ. ಡಾಕ್ಟರ್ CL ಲಕ್ಷ್ಮೀಪತಿ ಗೌಡ ಇವರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ತಮ್ಮ BSc ಕೃಷಿ ಪದವಿ ಪಡೆದಿದ್ದು ಉತ್ತರಾಖಂಡ ರಾಜ್ಯದ JB ಪಂತ್ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದು ಅನುವಂಶೀಯತೆ ಹಾಗೂ ತಳಿಶಾಸ್ತ್ರ ವಿಷಯದಲ್ಲಿ PhD ಪದವಿಯನ್ನು ನವದೆಹಲಿಯ ಭಾರತ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪಡೆದಿರುತ್ತಾರೆ. ಇವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 58ನೇ ಸಂಸ್ಥಾಪನಾ ದಿನಾಚರಣೆಯ ಯಶಸ್ಸಿಗೆ ತದಾ ಮಾರ್ಗದರ್ಶನವನ್ನು ನೀಡಿ ಸ್ಫೂರ್ತಿಯ ಸೆಲೆಯಾಗಿ ನಿಂತಿರುವ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದಂತಹ ಡಾಕ್ಟರ್ SV ಸುರೇಶ್ ರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ದಿನದ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರಾಗಿ ಡಾಕ್ಟರ್ LK ಅತೀಕ್ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಣಕಾಸು ಇಲಾಖೆ ಹಾಗೂ ಕೃಷಿ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗಳಾದ ವಿ ಅನ್ಬುಕುಮಾರ್ ಅವರು, ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗಳಾದ ಶಮ್ಲಾ ಇಕ್ಬಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರು ಕಾರಣಾಂತರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಅವರ ಈ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ವಿಶ್ವವಿದ್ಯಾನಿಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ದಿನದ ಸಮಾರಂಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದಂತಹ ಡಾಕ್ಟರ್ TK ಪ್ರಭಾಕರ್ ಶೆಟ್ಟಿ ಇವರು ಉಪಸ್ಥಿತರಿದ್ದು ತಮ್ಮೆಲ್ಲರ ಪರವಾಗಿ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವ್ಯವಸ್ಥಾಪನಾ ಮಂಡಳಿಯ ಮತ್ತೋರ್ವ ಸದಸ್ಯರಾದ ಡಾಕ್ಟರ್ HL ಹರೀಶ್ ಇವರು ಉಪಸ್ಥಿತರಿದ್ದು ತಮ್ಮೆಲ್ಲರ ಪರವಾಗಿ ಇವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ.
ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ರಾಷ್ಟ್ರೀಯ ಪ್ರಾಣಿ ಪೋಷಣ ಮತ್ತು ಶರೀರ ಕ್ರಿಯಾಶಾಸ್ತ್ರ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ರಾಘವೇಂದ್ರ ಭಟ್ರವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಶ್ರೀಯುತರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದಂಥ ಶ್ರೀ ಎನ್ ದಿನೇಶ್ ರವರು ಉಪಸ್ಥಿತರಿದ್ದು ತಮ್ಮೆಲ್ಲರ ಪರವಾಗಿ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದಂತಹ ಡಾಕ್ಟರ್ ಎಂ ಚಂದ್ರೇಗೌಡರವರು ಭಾಗವಹಿಸಿದ್ದು ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದಂಥ ಉಲ್ಲಾಸ್ ಸಾಹೇಬರು ಸಹ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದಂತಹ ಹಾಗೂ ಕುಲಸಚಿವರಾದಂತಹ ಡಾಕ್ಟರ್ ಬಸವೇಗೌಡರವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 58ನೇ ಸಂಸ್ಥಾಪನಾ ದಿನಾಚರಣೆಯ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ಕೃಷಿ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಾದಂತಹ ಡಾಕ್ಟರ್ ಕೆ.ಸಿ. ನಾರಾಯಣಸ್ವಾಮಿ ಶಿಕ್ಷಣ ನಿರ್ದೇಶಕರು, ಡಾಕ್ಟರ್ ವಿ.ಎಲ್. ಮಧುಪ್ರಸಾದ್ ವಿಸ್ತರಣಾ ನಿರ್ದೇಶಕರು, ಡಾಕ್ಟರ್ ಎನ್.ಬಿ. ಪ್ರಕಾಶ್ ಡೀನ್ ಕೃಷಿ ಹಾಗೂ ಡೀನ್ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು, ಕೃಷಿ ಮಹಾವಿದ್ಯಾಲಯ ಬೆಂಗಳೂರು, ಇವರಿಗೆ ನಾನು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಡಾಕ್ಟರ್ ಎಚ್.ಸಿ. ಪ್ರಕಾಶ್ ಡೀನ್ ಸ್ನಾತಕೋತ್ತರ ಮತ್ತು ವಿಶೇಷ ಅಧಿಕಾರಿಗಳು, ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ಬೆಂಗಳೂರು, ಡಾಕ್ಟರ್ ಎಸ್.ಎಸ್. ಪ್ರಕಾಶ್ ಡೀನ್ ಕೃಷಿ ಮಹಾವಿದ್ಯಾಲಯ ಮಂಡ್ಯ, ಡಾಕ್ಟರ್ ಎಸ್.ಎನ್. ವಾಸುದೇವನ್ ಡೀನ್ ಕೃಷಿ ಮಹಾವಿದ್ಯಾಲಯ ಹಾಸನ್, ಡಾಕ್ಟರ್ ವೆಂಕಟರಮಣ ಡೀನ್ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ, ಡಾಕ್ಟರ್ ಸಿ. ದೊರೆಸ್ವಾಮಿ ವಿಶೇಷ ಅಧಿಕಾರಿಗಳು, ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ, ಡಾಕ್ಟರ್ ಶ್ರೀಮತಿ ಎಂ.ಎಸ್. ಪ್ರತಿಭಾ ಆಡಳಿತಾಧಿಕಾರಿಗಳು, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಶ್ರೀ ಡಿ. ಕೃಷ್ಣಮೂರ್ತಿ ಆಸ್ತಿ ಅಧಿಕಾರಿಗಳು, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ವಿಶ್ವವಿದ್ಯಾನಿಲಯದ ಲೈಬ್ರರಿ ಗ್ರಂಥಪಾಲಕರು ಬೆಂಗಳೂರು, ಇವರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಭಾಗವಹಿಸುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು, ಅಧಿಕಾರಿಗಳು, ವಿಶೇಷ ಆಹ್ವಾನಿತರು ಹಾಗೂ ವಿವಿಧ ಪ್ರಶಸ್ತಿಗಳ ಪ್ರಾಯೋಜಕರು ಮತ್ತು ದಾನಿಗಳನ್ನು ತಮ್ಮೆಲ್ಲರ ಪರವಾಗಿ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಪ್ರತಿ ವರ್ಷವೂ ಸಂಸ್ಥಾಪನಾ ದಿನಾಚರಣೆಯಂದು ಬೋಧನೆ, ಸಂಶೋಧನೆ, ವಿಸ್ತರಣೆ ಹಾಗೂ ಸೇವಾ ವಿಭಾಗಗಳಲ್ಲಿ ಗಣನೀಯ ಸಾಧನೆಗೈದ ಶಿಕ್ಷಕರು, ವಿಜ್ಞಾನಿಗಳು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕೈಗೊಳ್ಳುವ ಸತ್ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿದೆ. ಮುಖ್ಯವಾಗಿ 58ನೇ ಸಂಸ್ಥಾಪನಾ ದಿನಾಚರಣೆಯ ಸಮಾರಂಭದಲ್ಲಿ ಕೊಡಮಾಡುವ ಉತ್ತಮ ಶಿಕ್ಷಕ ಪ್ರಶಸ್ತಿ, ಡಾಕ್ಟರ್ ಕಾಳೆಯ ಕೃಷ್ಣಮೂರ್ತಿ ರಾಷ್ಟ್ರೀಯ ಸಂಶೋಧನಾ ಪ್ರಶಸ್ತಿ, ನಾಗಮ್ಮ ದತ್ತಾತ್ರೇಯ ರಾವ್ ದೇಸಾಯಿ ಸಂಶೋಧನಾ ಪ್ರಶಸ್ತಿಯ ಪ್ರಾಯೋಜಕರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸುತ್ತೇನೆ. ಹಾಗೂ ಉತ್ತಮ ಕ್ಷೇತ್ರಾಧೀಕ್ಷಕ ಪ್ರಶಸ್ತಿ, ಪ್ರೋತ್ಸಾಹಕ ಪ್ರಶಸ್ತಿ, ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ, ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ, ಕನ್ನಡ ಕೃಷಿ ಪುಸ್ತಕ ಪ್ರಶಸ್ತಿ ಹಾಗೂ ಶ್ರೇಷ್ಠ ಪ್ರತಿಭಾವಂತ ಸಾಧಕ ವಿದ್ಯಾರ್ಥಿ ಪ್ರಶಸ್ತಿಗೆ ಭಾಜನರಾದಂಥ ಶಿಕ್ಷಕರು, ವಿಜ್ಞಾನಿಗಳು, ವಿಸ್ತರಣಾ ಕಾರ್ಯಕರ್ತರು,
ಸೇವಾ ಸಿಬ್ಬಂದಿ, ಲೇಖಕರು ಹಾಗೂ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸಮಾರಂಭದಲ್ಲಿ ಭಾಗಿಯಾಗಿರುವ ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ಕೃಷಿ ಕಾರ್ಮಿಕರಿಗೂ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಪತ್ರಿಕಾ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ವಿಶ್ರಾಂತ ಪ್ರಾಧ್ಯಾಪಕರಾದಂತಹ AB ಪಾಟೀಲ್ರವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ವೈಯಕ್ತಿಕ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ಡಾಕ್ಟರ್ ವೆಂಕಟೇಶ್ ರವರಿಗೆ ಧನ್ಯವಾದಗಳು ಹಾಗೂ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ನೇಹಿತರೆ, UAS ಬೆಂಗಳೂರು ಇಟ್ ಸೆಲ್ಫ್ ಇಸ್ ಎ ಪಾಪ್ಯುಲರ್ ಬ್ರ್ಯಾಂಡ್. ಇದೊಂದು ಜನಪ್ರಿಯ ಬ್ರ್ಯಾಂಡ್. ಈ ಹೆಸರೇ ನಮ್ಮೆಲ್ಲರಿಗೆ ಸಾಕಷ್ಟು ಮನ್ನಣೆ, ಗೌರವವನ್ನು ತಂದುಕೊಡ್ತಾ ಇದೆ. ಈ 58 ವರ್ಷಗಳ ಸುದೀರ್ಘ ಪಯಣದಲ್ಲಿ ಕೃಷಿಕರಿಗೆ 300ಕ್ಕೂ ಹೆಚ್ಚು ತಳಿಗಳು, ನವೀನ ಕೃಷಿ ವಿಸ್ತರಣಾ ವಿಧಾನಗಳು, ಸಮಾಜಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳು, ಹೀಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಿಂದ ಕೃಷಿ ಶಿಕ್ಷಣವನ್ನು ಅರಸಿ ಬರುವ ಪ್ರಶಸ್ತ ತಾಣ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಅಂತ ಹೇಳಿದರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ. ಈ ಎಲ್ಲ ಸಾಧನೆಗಳ ಮೆಟ್ಟಿಲುಗಳನ್ನು ಒಮ್ಮೆ ತಿರುಗಿ ನೋಡುವ ಚಿಕ್ಕ ಪ್ರಯತ್ನ ಇದೀಗ ಶಿಕ್ಷಣ ನಿರ್ದೇಶಕರಿಂದ ವಿವಿಯ ಪ್ರಗತಿಯ ಪಕ್ಷಿ ನೋಟ. ಎಲ್ರಿಗೂ ನಮಸ್ಕಾರ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೃಷಿ ವಿಶ್ವವಿದ್ಯಾನಿಲಯದ 58ನೇ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳು. ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಡಾಕ್ಟರ್ CL ಲಕ್ಷ್ಮೀಪತಿಗೌಡರವರೇ, ಗೌರವಾನ್ವಿತ ಕುಲಪತಿಗಳೇ, ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರೇ, ವಿಶ್ರಾಂತ ಕುಲಪತಿಗಳೇ, ಇಂದಿನ ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳೇ, ಶೈಕ್ಷಣ ಪರಿಷತ್ತಿನ ಸದಸ್ಯರೇ, ಗೌರವಾನ್ವಿತ ಗಣ್ಯರೇ, ಎಲ್ಲ ಅಧಿಕಾರಿಗಳೇ, ದಾನಿಗಳೇ, ಬೋಧಕೇತರರೇ, ಕೃಷಿ ಕಾರ್ಮಿಕರೇ, ವಿದ್ಯಾರ್ಥಿಗಳೇ, ಎಲ್ಲ ನಿವೃತ್ತ ಅಧಿಕಾರಿಗಳೇ, ಮಾಧ್ಯಮ ಪ್ರತಿನಿಧಿಗಳೇ, ಮಹಿಳೆಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 1964ರಲ್ಲಿ ಸ್ಥಾಪನೆಗೊಂಡಿದ್ದು ಇಂದಿಗೆ 59 ವರ್ಷಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಪ್ರಸ್ತುತ ನಾವು ಈ ದಿನ ಏನು 58ನೇ ಸಂಸ್ಥಾಪನಾ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಈ ಒಂದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀವಿ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆಯಲ್ಲಿ ಅಥವಾ ಇತರೆ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಯಲ್ಲಿ ಅನ್ನೋದರ ಪಕ್ಷಿ ನೋಟವನ್ನು ನಾನಿಲ್ಲಿ ಮಂಡಿಸಲಿಕ್ಕೆ ತಮ್ಮ ಮುಂದೆ ಹರ್ಷಪಡುತ್ತೇನೆ. ಮೊದಲನೆಯದಾಗಿ ಬೋಧನೆ. ತಮಗೆಲ್ಲರಿಗೂ ಗೊತ್ತಿದೆ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 5 ಶೈಕ್ಷಣಿಕ ಆವರಣಗಳನ್ನು ಹೊಂದಿದೆ. ಅವುಗಳೆಂದರೆ ಬೆಂಗಳೂರು, ಮಂಡ್ಯ, ಹಾಸನ, ಚಿಂತಾಮಣಿ, ಚಾಮರಾಜನಗರಗಳಲ್ಲಿ, ಮತ್ತು ತನ್ನ 6 ಮಹಾವಿದ್ಯಾಲಯಗಳಲ್ಲಿ 7 ಸ್ನಾತಕ ಪದವಿಗಳನ್ನು, 16 PhD ಪದವಿಗಳನ್ನು ಹಾಗೂ 26 ವಿಷಯಗಳಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇದೆ. ಇದರ ಜೊತೆಗೆ PDF ಪ್ರೋಗ್ರಾಮ್ಗಳನ್ನು ಕೇವಲ 5 ಭಾಗಗಳಲ್ಲಿ ಸಹ ನಾವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ 5 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು, 3 ವಿಷಯಗಳಲ್ಲಿ ಡಾಕ್ಟರಲ್ ಪದವಿಗಳನ್ನು, ಮತ್ತು ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ 3 ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು, ಮತ್ತು ಹಾಸನ ಮಹಾವಿದ್ಯಾಲಯದಲ್ಲಿ 3 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳ ಕಾರ್ಯಕ್ರಮಗಳನ್ನು ಇಂದಿನ ವರ್ಷದಿಂದ ಪ್ರಾರಂಭ ಮಾಡಲಾಗಿದೆ. ಇದರ ಜೊತೆಗೆ 2022-23ನೇ ಸಾಲಿನಲ್ಲಿ 953 ವಿದ್ಯಾರ್ಥಿಗಳು ವಿವಿಧ ಸ್ನಾತಕ ಪದವಿಗಳಿಗೆ CET ಮೂಲಕ ಪ್ರವೇಶ ಪಡೆದಿದ್ದರೆ 116 ವಿದ್ಯಾರ್ಥಿಗಳು ICR ಮೂಲಕ ಪ್ರವೇಶ ಪಡೆದಿರ್ತಾರೆ. ಹಾಗೂ 30 ವಿದ್ಯಾರ್ಥಿಗಳು NRI ಕೋಟಾದಡಿಯಲ್ಲಿ ಪ್ರವೇಶ ಪಡೆದಿರುತ್ತಾರೆ. ಅವರು ವಿವಿಧ ಕ್ಯಾಂಪಸ್ಗಳಲ್ಲಿ BSc ಡಿಗ್ರಿ ಮತ್ತು ವಿವಿಧ ಪದವಿಗಳನ್ನು ಅಭ್ಯಾಸ ಮಾಡ್ತಿರ್ತಾರೆ. ಇದೇ ರೀತಿ ಸ್ನಾತಕೋತ್ತರ ಪದವಿಗೆ ಇಂದಿನ ವರ್ಷ 344 ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದು, ಅವುಗಳಲ್ಲಿ 53 ಜನ ICR ಕೋಟಾದಡಿ ಮತ್ತು
14 ವಿದ್ಯಾರ್ಥಿಗಳು NRI ಕೋಟಾದಡಿ ಪ್ರವೇಶ ಪಡೆದಿದ್ದಾರೆ. ಮತ್ತು ICRನ 16 ವಿದ್ಯಾರ್ಥಿಗಳು, 2 ವಿದೇಶಿ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಒಟ್ಟು 114 ಅಭ್ಯರ್ಥಿಗಳು ಡಾಕ್ಟರಲ್ ಪದವಿಗೆ ಪ್ರವೇಶವನ್ನು ಪಡೆದಿರುತ್ತಾರೆ. ಸೊ ಒಟ್ಟಾರೆ 2021-22ನೇ ಶೈಕ್ಷಣಿಕ ವರ್ಷದಲ್ಲಿ ತೇರ್ಗಡೆಯಾದ ಒಟ್ಟಾರೆ 1295 ವಿದ್ಯಾರ್ಥಿಗಳಿಗೆ 57ನೇ ಘಟಿಕೋತ್ಸವದಲ್ಲಿ ವಿವಿಧ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಅದರಲ್ಲಿ 890 ಅಂಡರ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ಸ್, 299 ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸ್ ಆ್ಯಂಡ್ 105 ಡಾಕ್ಟರಲ್ ಡಿಗ್ರಿ ಪ್ರೋಗ್ರಾಮ್ಸ್ ಈ ಥರ ಪದವಿಗಳನ್ನು ನೀಡಲಾಯಿತು. ಇವುಗಳ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಸಾಧನೆಗಾಗಿ ವಿವಿಧ ಬಂಗಾರದ ಪದಕ ಮತ್ತು ದಾನಿಗಳ ಪದಕಗಳನ್ನು ಸಹ ಪಡೆದಿದ್ದಾರೆ. ವಿಶ್ವವಿದ್ಯಾನಿಲಯವು ವಿವಿಧ ಆವರಣಗಳಲ್ಲಿ 565 ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡ್ತಾ ಇದೆ. ಅಂದರೆ ಸುಮಾರು 70-75% ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಅಥವಾ ಶಿಷ್ಯ ವೇತನ ಪಡೆಯುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ ಬಂದಿರುವ ಮೊದಲನೇ ವರ್ಷದ 12 ಸ್ನಾತಕ ವಿದ್ಯಾರ್ಥಿಗಳಿಗೆ ಇದೇ ಮೊದಲ ಬಾರಿಗೆ ಕೃಷಿ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ ಸಂಘ ಅಲ್ಯುಮಿನಿ ಅಸೋಸಿಯೇಷನ್ 2022-23ನೇ ಸಾಲಿನಿಂದ 12 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ನೀಡುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸ್ತಾ ಬಂದಿದೆ. ಮತ್ತು ಇದೇ ರೀತಿ ಫ್ರಾನ್ಸ್ ದೇಶದ ಲೂಯಿಸ್ ಡ್ರೆಫ್ರೀಸ್ ಫೌಂಡೇಶನ್ ವತಿಯಿಂದ LDC ಫೌಂಡೇಶನ್ ವತಿಯಿಂದ 15 ಸ್ನಾತಕ ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿನಿಂದ ಸುಮಾರು 15 ಇಂಟರ್ನ್ಯಾಷನಲ್ ಫೆಲೋಶಿಪ್ಸನ್ನು ಅವರಿಗೆ ನೀಡಲಾಗ್ತಾ ಇದೆ. ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಅನೇಕ ಪ್ರಶಸ್ತಿಗಳು ಮತ್ತು ಸಾಧನೆಗಳಿಗೆ ಅನೇಕ ಪ್ರಮಾಣ ಪತ್ರಗಳು ದೊರಕಿವೆ. ಅವುಗಳಲ್ಲಿ ಮುಖ್ಯವಾದವಂದರೆ ಪಪಾಯ ಬೆಳೆಯ ರಿಂಗ್ ಸ್ಪಾಟ್ ನಂಜಾನು ರೋಗವನ್ನು ಬಯೋಸೆನ್ಸಾರ್ ಮುಖಾಂತರ ಪೂರ್ವಭಾವಿ ತಪಾಸಣೆಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಸಸ್ಯ ಜೈವಿಕ ತಂತ್ರಜ್ಞಾನ ವಿಭಾಗದ ವಿಜ್ಞಾನಿಗಳಿಗೆ ಪೇಟೆಂಟ್ ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ಪೇಟೆಂಟ್ ದೊರೆತಿದೆ. ಮತ್ತು ಟಾಟಾ ಸ್ಟೀಲ್ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಿಜ್ಞಾನಿಗಳ ತಂಡದ ಆವಿಷ್ಕಾರಕ್ಕೆ ಅಂದರೆ ಸಾಯಿಲ್ ಕಂಡೀಷನರ್ ಆ್ಯಂಡ್ ಅಪ್ಲಿಕೇಶನ್ಸ್ ಎಂಬ ಭಾರತ ಸರ್ಕಾರದ ಪ್ರತಿಷ್ಠ ಪೇಟೆಂಟ್ ದೊರೆತಿದೆ. ICR ನವದೆಹಲಿ ವತಿಯಿಂದ ಗುರುತಿಸಲ್ಪಡುವ ಕೃಷಿ ವಿಶ್ವವಿದ್ಯಾನಿಲಯ ಸಾಧನಾ ಶ್ರೇಣೀಕರಣದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 2022ನೇ ಸಾಲಿನಲ್ಲಿ 6ನೇ ಸ್ಥಾನವನ್ನು ಪಡೆದಿದೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳ ವರ್ಗದಡಿಯಲ್ಲಿ 107 ಕೃಷಿ ವಿಶ್ವವಿದ್ಯಾನಿಲಯಗಳ ಪೈಕಿ ಕೃಷಿ ವಿಶ್ವವಿದ್ಯಾನಿಲಯವು 11ನೇ ಸ್ಥಾನದಲ್ಲಿದ್ದು NRI ವತಿಯಿಂದ 90ನೇ ಸ್ಥಾನದ ರ್ಯಾಂಕಿಂಗನ್ನು ಸಹ ಪಡೆದಿರುತ್ತದೆ. ಅಖಿಲ ಭಾರತ ಸುಸಂಘಟಿತ ತೃಣಧಾನ್ಯಗಳ ಸಂಶೋಧನಾ ಪ್ರಾಯೋಜನೆ GKVK ಇವರಿಗೆ 2022ನೇ ಸಾಲಿನಲ್ಲಿ ಅತ್ಯುತ್ತಮ ಕೇಂದ್ರ ಪ್ರಶಸ್ತಿಯನ್ನು ಪುರಸ್ಕರಿಸಿದೆ ICR ಸಂಸ್ಥೆಯು. ಇದೇ ರೀತಿ ರಾಮನಗರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಕೃಷಿ ವಿಜ್ಞಾನ ಪ್ರೋತ್ಸಾಹ ಪುರಸ್ಕಾರಕ್ಕೆ ಭಾಜನವಾಗಿದೆ. ಜೇನುನೊಣ ಪರಾಗಸ್ಪರ್ಶಗಳ ಕುರಿತು ಅಖಿಲ ಭಾರತ ಸುಸಂಘಟಿತ ಸಂಶೋಧನೆಯನ್ನೇ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು 21-22ನೇ ಸಾಲಿನ ಅತ್ಯುತ್ತಮ ಗಿರಿಜನ ಅಭಿವೃದ್ಧಿ ಯೋಜನೆ ಕೇಂದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮತ್ತು ಇದೇ ರೀತಿ VC ಫಾರಂ ಮಂಡ್ಯ ಇವರ ಅತ್ಯುತ್ತಮ ಮೇವು ಆಧಾರಿತ ಬೇಸಾಯ ಪದ್ಧತಿ ಎಂಬ ತಂತ್ರಜ್ಞಾನಕ್ಕೆ 2022ರಲ್ಲಿ ಝಾನ್ಸಿಯ IGFRI ಭಾರತೀಯ ಹುಲ್ಲುಗಾವಲು ಮತ್ತು ಮೇವು ಬೆಳೆ ಸಂಶೋಧನಾ ಕೇಂದ್ರವು ಮೆಚ್ಚುಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದೆ. ಕೃಷಿ ವಿಜ್ಞಾನ ಕೇಂದ್ರ ತಿಪಟೂರು ತುಮಕೂರು ಜಿಲ್ಲೆ ಈ ಕೇಂದ್ರವು 2023ನೇ ಸಾಲಿನಲ್ಲಿ ರಾಷ್ಟ್ರೀಯ ಸಿರಿಧಾನ್ಯ 2023 ಪ್ರಶಸ್ತಿಗೆ ಭಾಜನವಾಗಿದೆ. ಕೊಯ್ಲೋತ್ತರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದ ಕುರಿತು ಅಖಿಲ ಭಾರತ ಸುಸಂಘಟಿತ ಸಂಶೋಧನೆ ಪ್ರಾಯೋಜನೆಗೆ 2022-23ನೇ ಸಾಲಿನ ಅತ್ಯುತ್ತಮ ಕೇಂದ್ರ ಅಂದರೆ 3ನೇ ಸ್ಥಾನ ಪಡೆದುಕೊಂಡಿದೆ. ಮತ್ತು ಈ ವಿಶ್ವವಿದ್ಯಾಲಯದಲ್ಲಿ ಅನೇಕ ಪ್ರಮುಖ ಘಟನೆಗಳು ಆಯೋಜನೆ ಮಾಡಲಾಗಿತ್ತು. ಮೊದಲನೆಯದಾಗಿ ಕೃಷಿ ವಿಶ್ವವಿದ್ಯಾನಿಲಯ 23ನೇ ಮಾರ್ಚ್ 13ರಿಂದ 17ರವರೆಗೆ ಅಖಿಲ ಭಾರತ ಕೃಷಿ ವಿಶ್ವವಿದ್ಯಾನಿಲಯಗಳ 21ನೇ ಯುವ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದರಲ್ಲಿ ಸುಮಾರು 60 ಕೃಷಿ ವಿಶ್ವವಿದ್ಯಾನಿಲಯಗಳು ಭಾಗವಹಿಸಿದ್ದವು. GKVK ಆವರಣದಲ್ಲಿ 22 ಆಗಸ್ಟ್ 22ರಿಂದ 24ರವರೆಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಡೆಗೆ ಕೃಷಿ ಮತ್ತು ಆಹಾರ ವ್ಯವಸ್ಥೆಗಳಲ್ಲಿ ಪ್ರಗತಿ ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಸುಮಾರು 15 ವಿವಿಧ ದೇಶಗಳ ವಿಜ್ಞಾನಿಗಳು ಮತ್ತು ಭಾರತ ದೇಶದ ವಿಜ್ಞಾನಿಗಳು ಕೂಡ ಪಾಲ್ಗೊಂಡಿದ್ದರು. ಇದೇ ರೀತಿ ಆಗಸ್ಟ್ 21-24ರವರೆಗೆ ಸ್ನಾತಕೋತ್ತರ ವಿಜ್ಞಾನ ಸಪ್ತಾಹ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಸೈನ್ಸ್ ವೀಕ್ ಆಯೋಜಿಸಲಾಗಿತ್ತು. ಇದರಲ್ಲಿ 96 ಡಾಕ್ಟರಲ್ ಡಿಗ್ರಿ ಸ್ಟೂಡೆಂಟ್ಸು
ಮೌಖಿಕವಾಗಿ ಹಾಗೂ 310 ಸ್ನಾತಕ ವಿದ್ಯಾರ್ಥಿಗಳು ಪೋಸ್ಟರ್ ಮೂಲಕ ತಮ್ಮ ಸಂಶೋಧನಾ ಸಾರಾಂಶವನ್ನು ಮಂಡಿಸಿರುತ್ತಾರೆ. ಮತ್ತು ಬೋಧನೆ, ಸಂಶೋಧನೆ, ವಿಸ್ತರಣೆ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವ ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕರಿಗೆ ಅನೇಕ ವಿವಿಧ ಸಂಸ್ಥೆಗಳು ಪ್ರಶಸ್ತಿ, ಪ್ರಮಾಣ ಪತ್ರಗಳು ಮತ್ತು ಕ್ಯಾಶ್ ಅವಾರ್ಡ್ಗಳನ್ನು ನೀಡಿ ಗೌರವಿಸಲಾಗಿದೆ. ವಿದ್ಯಾರ್ಥಿಗಳು ಸಹ ತಮ್ಮದೇ ಆದ ಸಾಧನೆ ಮಾಡಿದ್ದಾರೆ 2022-23ರಲ್ಲಿ. ಮೊದಲನೆಯದಾಗಿ ಪ್ರಧಾನ್ ಪಿ ಕೃಷಿ ಮಹಾವಿದ್ಯಾಲಯ JKVK ಮತ್ತು ಕುಮಾರಿ ಕ್ಷೀರ ಕೃಷಿ ಮಹಾವಿದ್ಯಾಲಯ ಹಾಸನ ಇವರಿಗೆ ವಿಶ್ವವಿದ್ಯಾನಿಲಯವು 2021-22ನೇ ಸಾಲಿನ ಅತ್ಯುತ್ತಮ ನಿರ್ಗಮಿತ ವಿದ್ಯಾರ್ಥಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಶ್ರೀ ಶ್ರೀಧರ್ ನಾಯ್ಕ್ ಮತ್ತು ಶ್ರೀ ಭರತ್ ಎನ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಖಿಲ ಭಾರತ ಕೃಷಿ ನವೋದ್ಯಮಗಳ ಸಮಾವೇಶ 2022ರಲ್ಲಿ ಭಾಗವಹಿಸಿ 3ನೇ ಸ್ಥಾನವನ್ನು ಪಡೆದು ಈ ವಿಶ್ವವಿದ್ಯಾನಿಲಯಕ್ಕೆ ಹೆಸರನ್ನು ತಂದಿರ್ತಾರೆ. ಇದೇ ವಿದ್ಯಾರ್ಥಿಗಳು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಮತ್ತು ರಾಷ್ಟ್ರೀಯ ಕೃಷಿ ಉನ್ನತ ಶಿಕ್ಷಣ ಪ್ರಾಯೋಜನೆ ICR ಜಂಟಿಯಾಗಿ ಆಯೋಜಿಸಿದ್ದ ಅಖಿಲ ಭಾರತ ಕೃಷಿ ನವೋದ್ಯಮಗಳ ಸಮಾವೇಶ 2022ರಲ್ಲಿ ಭಾಗವಹಿಸಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು 16 ವಿದ್ಯಾರ್ಥಿಗಳು ICR ಸಂಸ್ಥೆಗಳಲ್ಲಿ ವಿಜ್ಞಾನಿಗಳಾಗಿ ಒಂದು ಸಾಧನೆ ಮಾಡಿದ್ದಾರೆ. ವಿಜ್ಞಾನಿಗಳಾಗಿ ಸೇರಿಕೊಂಡು ಕುಮಾರಿ ಸೈಯದ್ ಇಫ್ತಾಕರ್ ಬಾನು 3ನೇ ವರ್ಷದ ಸ್ನಾತಕ ಕೃಷಿ ವಿದ್ಯಾರ್ಥಿ, ಜಮ್ಮು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಅಖಿಲ ಭಾರತ ವಿಶ್ವವಿದ್ಯಾನಿಲಯದ ಮಹಿಳಾ ಕತ್ತಿವರಸೆ ವೀರಾಗ್ರಹಣಿ ಹಿಮ್ಮಟ್ಟಿಸುವ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಹಾಗೂ ಚೆನ್ನೈನ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಖೇಲೋ ಇಂಡಿಯಾ ಮಹಿಳಾ ಕತ್ತಿವರಸೆ ಕೂಟದಲ್ಲೂ ಸಹ ಅತ್ಯಂತ ಹೆಚ್ಚು ಶ್ರೇಯಾಂಕ ಪಡೆದು ಅಂತ 3ರವರೆಗೂ ತಲುಪು ಕಂಚಿನ ಪದಕ ತಂದಿರುತ್ತಾರೆ. ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರದ 3ನೇ ವರ್ಷದ ಸ್ನಾತಕ ಕೃಷಿ ವಿದ್ಯಾರ್ಥಿಯಾದ ಶ್ರೀ ಯಶವಂತ್ ಗೌಡ MB ಇವರು ನವದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಅಂಗವಾಗಿ ನಡೆದ ಪಥಸಂಚಲನದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಅವರು ಪ್ರತಿನಿಧಿಸಿರುತ್ತಾರೆ. ಕೃಷಿ ವಿಶ್ವವಿದ್ಯಾನಿಲಯದ ಬಾಸ್ಕೆಟ್ಬಾಲ್, ವಾಲಿಬಾಲ್ ತಂಡಗಳು CCU ಹರಿಯಾಣ ಇಲ್ಲಿ ನಡೆದ 21ನೇ ಅಖಿಲ ಭಾರತ ಅಂತರ ಕೃಷಿ ವಿಶ್ವವಿದ್ಯಾನಿಲಯ ಕ್ರೀಡಾಕೂಟ 2022-23ರಲ್ಲಿ ವೀರಾಗ್ರಣಿ ಕಪ್ ಸರಣಿಯಲ್ಲಿ ಚಿನ್ನದ ಪದಕಗಳನ್ನು ಪಡೆದುಕೊಂಡಿರ್ತಾರೆ. ಕುಮಾರಿ ಮಿಹಿಕಾ ಶೆಟ್ಟಿ ಮೊದಲ ವರ್ಷ BTech ಅಗ್ರಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇವರು ಹರಿಯಾಣ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದಿರತಕ್ಕಂಥ ಕ್ರೀಡಾಕೂಟದಲ್ಲಿ 4x4 ರಿಲೇ ಪಂದ್ಯದಲ್ಲಿ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಗಳಿಸಿರುತ್ತಾರೆ. ಕುಮಾರಿ ಶ್ರೀವಿದ್ಯಾ ರವರು 3ನೇ ವರ್ಷದ BTech ಅಗ್ರಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ, ಬೆಂಗಳೂರು ಜೈನ್ ವಿಶ್ವವಿದ್ಯಾನಿಲಯ ಆಯೋಜಿಸಿದ್ದ ಅಂತರ್ ವಿಶ್ವವಿದ್ಯಾನಿಲಯದ ಖೇಲೋ ಇಂಡಿಯಾ 2ನೇ ಆವೃತ್ತಿಯಲ್ಲಿ ಭಾಗವಹಿಸಿ ಕತ್ತಿವರಸೆ ಪಂದ್ಯದಲ್ಲಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. 2022-23ರ ಸಾಲಿನಲ್ಲಿ ನಮ್ಮ ವಿದ್ಯಾರ್ಥಿಗಳು JRF ಅಂದರೆ 183 ವಿದ್ಯಾರ್ಥಿಗಳು ICR JRF ಫೆಲೋಶಿಪ್ಪನ್ನು, 36 ವಿದ್ಯಾರ್ಥಿಗಳು ICR SRF ಅನ್ನು, 10 ವಿದ್ಯಾರ್ಥಿಗಳು ಗೇಟ್ ಎಕ್ಸಾಮಲ್ಲಿ ಪಾಸಾಗಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅತ್ಯಂತ ಉನ್ನತ ಗೌರವ ತಂದಿರುತ್ತಾರೆ. ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯಲ್ಲೂ ಸಹ ವಿಶ್ವವಿದ್ಯಾನಿಲಯ ಗಣನೀಯ ಸಾಧನೆ ಮಾಡಿದೆ. ವಿಶ್ವವಿದ್ಯಾನಿಲಯವು ಬೆಳೆ ಸುಧಾರಣೆ, ಬೆಳೆ ಉತ್ಪಾದನೆ, ಬೆಳೆ ರಕ್ಷಣೆ, ಕೊಯ್ಲಿನೋತ್ತರ ತಂತ್ರಜ್ಞಾನ, ಆಹಾರ ಮತ್ತು ಪೋಷಣೆ ಸೇರಿದಂತೆ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಸಂಶೋಧನೆಯನ್ನು ಕೇಂದ್ರೀಕರಿಸಿದೆ. 2022-23ನೇ ಸಾಲಿನಲ್ಲಿ ವಿಶ್ವವಿದ್ಯಾನಿಲಯವು ರಾಗಿ, ಸಾಮೆ ಮತ್ತು ಬರಗು ಬೆಳೆಗಳಲ್ಲಿ ತಳಾ ಬಂದರಂತೆ ತೃಣಧಾನ್ಯದಲ್ಲಿ 3 ತಳಿಗಳು, ಸೂರ್ಯಕಾಂತಿ ಸಂಕರಣ ತಳಿ ಮತ್ತು ಹಲಸು ಬೆಳೆಗಳಲ್ಲಿ ತಲಾ ಒಂದರಂತೆ ತಳಿಗಳನ್ನು ಅಭಿವೃದ್ಧಿಪಡಿಸಿ ವಿವಿಧ ವಲಯಗಳಿಗೆ ಬಿಡುಗಡೆ ಮಾಡಿದೆ. ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದ ಭತ್ತದ ತಳಿಗಳಾದ MSN 99, KMP 220, ರಾಗಿ ಬೆಳೆಯ KMR 310, ನವಣೆಯ GPF 3, ಬರಗುವಿನ GPUF 28, ಸಾಮೆಯ GPLF 6 ಮತ್ತು ರಾಜಗಿರಿಯ KBGA 15 ತಳಿಗಳನ್ನು ಭಾರತ ಸರ್ಕಾರದ ಅಧಿಕೃತ ಪತ್ರದಲ್ಲಿ ಅಂದರೆ ಗೆಜೆಟ್ ನೋಟಿಫಿಕೇಷನ್ನು ಸಹ ಆಗಿರುತ್ತದೆ. 15 ಬೆಲೆ ಉತ್ಪಾದನೆ, 15 ಬೆಲೆ ಸಂರಕ್ಷಣೆ ಮತ್ತು 2 ಕೃಷಿ ಇಂಜಿನಿಯರಿಂಗ್ ತಾಂತ್ರಿಕತೆಗಳನ್ನು ಒಳಗೊಂಡ ವಿವಿಧ ಬೆಳೆಗಳ ಬಳಕೆಗೆ ಒಟ್ಟು 32 ವಿವಿಧ ನೂತನ ತಂತ್ರಜ್ಞಾನಗಳನ್ನು ಇಂದಿನ ವರ್ಷ ಬಿಡುಗಡೆ ಮಾಡಲಾಗಿದೆ. ಹಾಗೂ ಇವುಗಳನ್ನು ಸುಧಾರಿತ ಬೇಸಾಯ ಪದ್ಧತಿಗಳ ಕೈಪಿಡಿಯಲ್ಲಿ ಸೇರಿಸಲು ಶಿಫಾರಸು ಮಾಡಲಾಗಿದೆ. ವಿಶ್ವವಿದ್ಯಾನಿಲಯಕ್ಕೆ 2022-23ನೇ ಸಾಲಿನಲ್ಲಿ ವಿವಿಧ ಧನಸಹಾಯ ಸಂಸ್ಥೆಗಳಿಂದ 30 ಸಂಶೋಧನಾ ಯೋಜನೆಗಳು ಮಂಜೂರಾಗಿದ್ದು ಒಟ್ಟು ಮೊತ್ತದ ಹೂಡಿಕೆ 64 ಕೋಟಿ ಅಷ್ಟು ರೂಪಾಯಿಗಳಷ್ಟಿದೆ.
ಮತ್ತು 2022-23 ಸಾಲಿನಲ್ಲಿ ವಿಶ್ವವಿದ್ಯಾನಿಲಯವು ಸ್ಥಾನಿಕ ಸಮಸ್ಯೆಗಳ ಆಧಾರದ ಮೇಲೆ, ದಟ್ ಈಸ್ ಡಿಮ್ಯಾಂಡ್ ಡ್ರಿವನ್ ಪ್ರಾಜೆಕ್ಟ್ಸ್ಗೆ ಸುಮಾರು 50 ರೂಪಾಯಿಗಳ ಹೂಡಿಕೆಯನ್ನು ಸಹ ನೀಡಿದ್ದು 17 ಸಂಶೋಧನೆಗಳನ್ನು ಪ್ರಾಯೋಜಿಸಿದೆ. ಇದೇ ರೀತಿ ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಪರೀಕ್ಷಾರ್ಥ ಪ್ರಯೋಗಗಳನ್ನು ಕೈಗೊಂಡಿದ್ದು, ಇವುಗಳಲ್ಲಿ 740 ಟೆಸ್ಟ್ ಮೂಲಕ ಸುಮಾರು 535 ಲಕ್ಷ ರೂಪಾಯಿಗಳ ಆದಾಯವನ್ನು ಗಳಿಸಿರುತ್ತದೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೈಗೊಂಡ ತನ್ನ 3 ಸಂಶೋಧನೆಗಳಿಗೆ ಭಾರತೀಯ ಹಕ್ಕುಪತ್ರಗಳನ್ನು ಸಂಪಾದಿಸಿದೆ. ಅವುಗಳೆಂದರೆ ಟೊಮ್ಯಾಟೊ ಬ್ರೆಡ್ ತಯಾರಿಕೆ, ಸಬ್ ಬೇರಿಕ್ ಶೇಖರಣಾ ವ್ಯವಸ್ಥೆ, ಕ್ಷಿಪ್ರ ಮತ್ತು ನಿಖರ ಆರೈಕೆ ಹಂತದ ವರ್ಣಮಾಪಕ ಆಧಾರಿತ ರೋಗ ನಿರ್ಣಯ ಹದ್ದುಕಡ್ಡಿ ಎಂಬ ಈ 3 ತಂತ್ರಜ್ಞಾನಗಳಿಗೆ ಒಂದು ಹಕ್ಕುಪತ್ರ ಬಂದಿದೆ, ಅಂದರೆ ಪೇಟೆಂಟ್ ಸಿಕ್ಕಿದೆ. ವಿಶ್ವವಿದ್ಯಾನಿಲಯವು 40 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಒಡಂಬಡಿಕೆಗಳಿಗೆ ಸಹಿ ಹಾಕಿದೆ. ಅವುಗಳಲ್ಲಿ ಮುಖ್ಯವಾದವು ಅಂತಂದರೆ ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿ ಮತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳು ಹಾಗೂ LDC ಫೌಂಡೇಶನ್ ಫ್ರಾನ್ಸ್. 2022-23ನೇ ಸಾಲಿಗೆ ವಿಶ್ವವಿದ್ಯಾನಿಲಯವು 40 ಬೋಧಕ ಮತ್ತು ಸಂಶೋಧನಾ ಸಿಬ್ಬಂದಿಗೆ ಸಂಶೋಧನಾ ಪ್ರಾಯೋಜನೆಗಳು, ಆವರ್ತಕ ನಿಧಿ ಪ್ರಾಯೋಜನೆಗಳು ಹಾಗೂ ಬೀಜೋತ್ಪಾದನಾ ಚಟುವಟಿಕೆಗಳು ಮುಖಾಂತರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚುವರಿ ಅನುದಾನವನ್ನು ತಂದಿರುವುದಕ್ಕಾಗಿ ಅಥವಾ ಲಾಭವನ್ನು ಗಳಿಸಿರುವುದಕ್ಕಾಗಿ ಈ ದಿನ ಅವರಿಗೆ ಸನ್ಮಾನ ಪತ್ರ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಮತ್ತು ಯಶಸ್ವಿ ಸಂಶೋಧನೆಯಲ್ಲಿ ಮುಖ್ಯವಾದವೆಂದರೆ ಭತ್ತದಲ್ಲಿ ನೀರಿನ ದಕ್ಷ ಬಳಕೆಯ ಅಗತ್ಯ ಶಾರೀರಿಕ ಲಕ್ಷಣಗಳನ್ನು ನಿಯಂತ್ರಿಸುವ ವಂಶವಾಹಿಗಳ ಆವಿಷ್ಕಾರ. ಸೊ ಇದೊಂದು ಒನ್ ಆಫ್ ದಿ ಬ್ರೇಕ್ ಥ್ರೂ ರಿಸರ್ಚ್ ಇನ್ ದಿ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ಮತ್ತು ಮೆಕ್ಕೆಜೋಳದ ಟರ್ಸಿಕಮ್ ಎಲೆ ಶಿಲೀಂಧ್ರ ರೋಗ ನಿಯಂತ್ರಣಕ್ಕೆ ವಂಶವಾಹಿ ವಿಧಾನ, ಮೆಷಿನ್ ಲರ್ನಿಂಗ್ ಆಲ್ಗರಿದಮ್ಗಳನ್ನು ಬಳಸಿಕೊಂಡು ಬೆಳೆಗಳಲ್ಲಿ ರೋಗದ ಸಂಭವವನ್ನು ಊಹಿಸಲು ಮುನ್ಸೂಚನೆಯ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೇವೆಗಳು ರಿವಾರ್ಡ್ ಕಾರ್ಯಕ್ರಮದಡಿ ಜಲಾನಯನ ನಿರ್ವಹಣೆಯಲ್ಲಿ ದೇಶದ 26 ರಾಜ್ಯಗಳನ್ನು ಪ್ರತಿನಿಧಿಸುವ 141 ಹಿರಿಯ ಮಟ್ಟದ ಅಭ್ಯರ್ಥಿಗಳಿಗೆ ಇಲ್ಲಿ ತರಬೇತಿ ನೀಡಲಾಗಿದೆ. ಜೈವಿಕ ಶಕ್ತಿ ಸಂಶೋಧನೆ ಮತ್ತು ಗುಣಮಟ್ಟದ ಭರವಸೆ ಪ್ರಯೋಗಾಲಯದಿಂದ 73 ವಿವಿಧ ಮೂಲಗಳಿಂದ 332 ಮಾದರಿಗಳ ಗುಣಮಟ್ಟವನ್ನು ವಿಶ್ಲೇಷಣೆಯನ್ನು ಸಹ ಕೈಗೊಳ್ಳಲಾಗಿದೆ. ಜೈವಿಕ ಗೊಬ್ಬರಗಳನ್ನು ಉತ್ಪಾದಿಸಿ 38 ಲಕ್ಷ ರು ಆದಾಯವನ್ನು ಗಳಿಸಲಾಗಿದೆ. 34 ವಾಣಿಜ್ಯ ಜೈವಿಕ ಗೊಬ್ಬರ ಕಂಪನಿಗಳಿಂದ 240 ವಾಣಿಜ್ಯ ಮಾದರಿಗಳನ್ನು ವಿಶ್ಲೇಷಿಸಿ ಆದಾಯ ಪಡೆಯಲಾಗಿದೆ. ಸೊ ವಿಶ್ವವಿದ್ಯಾನಿಲಯವು ಇಂದಿನ ವರ್ಷ ರಾಷ್ಟ್ರೀಯ ಬೀಜ ಯೋಜನೆಯಡಿ 754 ಕ್ವಿಂಟಾಲ್ ಬ್ರೀಡರ್ ಬೀಜ, 15,800 ಕ್ವಿಂಟಾಲ್ ಅಷ್ಟು ಗುಣಮಟ್ಟದ ಬೀಜವನ್ನು ಉತ್ಪಾದಿಸಿ ಮಾಡಿ ರೈತರಿಗೆ ವಿಸ್ತರಣೆ ಮಾಡಲಾಗಿದೆ. ವಿಶ್ವವಿದ್ಯಾನಿಲಯವು 359 ಮಣ್ಣಿನ ಮಾದರಿಗಳನ್ನು, 1668 ನೀರಿನ ಮಾದರಿಗಳನ್ನು ವಿಶ್ಲೇಷಿಸಿ ಕೃಷಿ ವಿಜ್ಞಾನದ ಮೂಲಕ ಸುಮಾರು 3,900 kg ಜೈವಿಕ ನಿಯಂತ್ರಣ ಮತ್ತು 7,300 kg ಅಷ್ಟು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನು ಸಹ ಉತ್ಪಾದಿಸಿದೆ. ಇನ್ನು ವಿಸ್ತರಣೆ ವಿಭಾಗಕ್ಕೆ ಬಂದರೆ ವಿಶ್ವವಿದ್ಯಾನಿಲಯವು ರೈತರಿಗೋಸ್ಕರ 25,000 ವಿಸ್ತರಣಾ ಕಾರ್ಯಕರ್ತರಿಗೆ ಹಾಗೂ ಇದರ ಫಲಾನುಭವಿಗಳಿಗೆ 926 ಕೌಶಲ್ಯ ಆಧಾರಿತ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಆಯೋಜಿಸಿದೆ. ವಿಶ್ವವಿದ್ಯಾನಿಲಯವು ಅನೇಕ ಕಾರ್ಯಾಗಾರಗಳನ್ನು, ಸಮ್ಮೇಳನಗಳನ್ನು, ಸೆಮಿನಾರ್ಗಳನ್ನು ಆಯೋಜಿಸಿದೆ. ಸೊ ದೆನ್ 436 ಅಭ್ಯರ್ಥಿಗಳು ವಿಶ್ವವಿದ್ಯಾಲಯ ದೂರ ಶಿಕ್ಷಣದ ಘಟಕದ ಮೂಲಕ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವರು ಸರ್ಟಿಫಿಕೇಟ್ ಪಡೆದಿರುತ್ತಾರೆ. ವಿಶ್ವವಿದ್ಯಾನಿಲಯವು 2022 ನವೆಂಬರ್ 3ರಿಂದ 6ರವರೆಗೆ GKVKRನಲ್ಲಿ ನಡೆದ ಕೃಷಿ ಮೇಳದಲ್ಲಿ 780 ಪ್ರದರ್ಶನ ಮಳಿಗೆಗಳೊಂದಿಗೆ ಕೃಷಿ ಮೇಳ 2022 ಆಯೋಜಿಸಿತ್ತು. ಇದರಲ್ಲಿ ಸುಮಾರು 17,35,000 ಅದಕ್ಕಿಂತ ಹೆಚ್ಚು ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತು ಇತರೆ ಸ್ಟೇಕ್ ಹೋಲ್ಡರ್ಸು ಪಾಲ್ಗೊಂಡಿದ್ದರು. ಮತ್ತು ಅಂತಾರಾಷ್ಟ್ರೀಯ ಹಸಿರುಧಾನ್ಯಗಳ ವರ್ಷ 2023ರ ಪ್ರಯುಕ್ತ ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಂ ಇದೆ, ಅಲ್ಲಿ ಮಿಲೆಟ್ಸ್ ಗ್ಯಾಲರಿಯನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಈಗಲೂ ಸಹ ನಮ್ಮ ಶಾಲಾ ವಿದ್ಯಾರ್ಥಿಗಳು ಮತ್ತು ರೈತರು ಸಹ ಭೇಟಿ ನೀಡ್ತಾ ಇದ್ದಾರೆ. ವಿಶ್ವವಿದ್ಯಾನಿಲಯವು VLC ಮೂಲಕ ತಂತ್ರಜ್ಞಾನ ವರ್ಗಾವಣೆ ಯೋಜನೆಯಡಿ ರೈತರಿಗೆ ಹೊಸ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಲಿಕ್ಕೋಸ್ಕರ ಮಂಡ್ಯ ಜಿಲ್ಲೆಯ ಚಿಕ್ಕಗಂಗನವಾಡಿ ಗ್ರಾಮದಲ್ಲಿ ಗ್ರಾಮ ಕಲಿಕಾ ಕೇಂದ್ರ ವಿಲೇಜ್ ಲರ್ನಿಂಗ್ ಸೆಂಟರನ್ನು ಸ್ಥಾಪಿಸ್ತಾ ಇದೆ. ಮತ್ತು ಮೂಲ ಸೌಕರ್ಯಗಳನ್ನು ಸಹ ಅನೇಕ ಕ್ಯಾಂಪಸ್ಗಳಲ್ಲೂ ಸಹ ಮೂಲ ಸೌಕರ್ಯ ಅಭಿವೃದ್ಧಿ ಕೂಡ ಕೈಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ GKVK ಆವರಣದಲ್ಲಿ ಬಾಲಕಿಯರ ವಸತಿ ಗೃಹಗಳು, ಬೇಕರಿ ತರಬೇತಿ ಘಟಕ, ಈಜುಕೊಳ
ಆಧುನಿಕ ಜೈವಿಕ ಶಕ್ತಿ ಸಂಶೋಧನಾ ಕೇಂದ್ರ, ಜೇನು ಪರೀಕ್ಷಾ ಪ್ರಯೋಗಾಲಯಗಳು ನಿರ್ಮಾಣ ಪ್ರಗತಿಯಲ್ಲಿವೆ. ಮತ್ತು ಕರ್ನಾಟಕ GKVKನಲ್ಲಿ ಕರ್ನಾಟಕ ಸರ್ಕಾರ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಎಕ್ಸಗಾನ್ ಮ್ಯಾನುಫ್ಯಾಕ್ಚರಿಂಗ್ ಇಂಟೆಲಿಜೆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳು ಜಂಟಿಯಾಗಿ 110 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯ 3 ವರ್ಷಗಳ ಪ್ರಾಯೋಜನೆಯನ್ನು GKVKನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದೇ ರೀತಿ ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರದಲ್ಲಿ ಮೂಲಭೂತ ಸೌಕರ್ಯಗಳಾದ ಕಾಲೇಜು ಕಟ್ಟಡ, ವಿದ್ಯಾರ್ಥಿ ನಿಲಯಗಳು, ಆಡಳಿತ ಕಟ್ಟಡ, ವಸತಿ ಗೃಹಗಳು, ಗ್ರಂಥಾಲಯದ ಕಟ್ಟಡಗಳು ಹಾಗೂ ಕೃಷಿ ಹೊಂಡಗಳು ಕಾಮಗಾರಿಗಳು ಕೆಲವು ಮುಗಿದಿದೆ, ಕೆಲವು ಪ್ರಗತಿಯಲ್ಲಿದೆ. ಗೌರವಾನ್ವಿತರೇ, ವಿಶ್ವವಿದ್ಯಾನಿಲಯದ ಈ ಅವಿಸ್ಮರಣೀಯ ದಿನವಾದ 58ನೇ ಸಂಸ್ಥಾಪನಾ ದಿನಾಚರಣೆಯಂದು ತಾವೆಲ್ಲರೂ ಭಾಗಿಯಾಗಿರುವುದು ಸಂತೋಷದ ವಿಷಯವಾಗಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ವಿಶ್ವವಿದ್ಯಾನಿಲಯದ ಸಂಕ್ಷಿಪ್ತ ವರದಿಯನ್ನು ಮಂಡಿಸಲು ಅವಕಾಶ ಕಲ್ಪಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು. ವಿಶ್ವವಿದ್ಯಾನಿಲಯದ ಪ್ರಸ್ತುತ ಸಾಲಿನ ಪ್ರಗತಿಯ ಮೆಟ್ಟಿಲುಗಳತ್ತ ಬೆಳಕು ಚೆಲ್ಲಿದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ KC ನಾರಾಯಣಸ್ವಾಮಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಕೃಷಿ ಶಿಕ್ಷಣ ಕೇವಲ ಅಕ್ಷರ ಜ್ಞಾನವಲ್ಲ, ಲಕ್ಷಾಂತರ ಕೃಷಿಕರಿಗೆ ಬದುಕು ಕಟ್ಟಿಕೊಡುವ ಕಾಯಕ ಜ್ಞಾನ. ಪ್ರಾಯಶಃ ತಾವೆಲ್ಲ ಪರದೆಯ ಮೇಲೆ ನೋಡ್ತಾ ಇದ್ದೀರಿ. ವಿಶ್ವವಿದ್ಯಾನಿಲಯದ ಲಾಂಛನವನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದಲ್ಲಿ ಶಿಕ್ಷಣ, ಸಂಶೋಧನೆ, ವಿಸ್ತರಣೆಯನ್ನು ಬಿಂಬಿಸುವ ತ್ರಿಕೋನದ ಮಧ್ಯಭಾಗದಲ್ಲಿ ಕರ್ನಾಟಕದ ಭೂಪಟ ಇದೆ. ಇದರ ಮಧ್ಯೆ ಬೆಳಗುತ್ತಿರುವ ಅರಿವಿನ ಅಣತೆ. ಅಂತೆಯೇ ಈ ಅಣತೆ ರಾಜ್ಯದ ಕೃಷಿಕರ ಮನಗಳಲ್ಲಿ ನಿತ್ಯವೂ ಬೆಳಗುವಂತಾಗಲಿ ಎಂದು ಆಶಿಸುತ್ತಾ ಇದೀಗ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯ ಮೇಲಿರುವ ಗಣ್ಯರನ್ನು, ಕುಲಪತಿಗಳನ್ನು ವಿನಂತಿಸ್ತಾ ಇದ್ದೇವೆ. ಇದೀಗ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟನೆ. ಹಿನ್ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಗೀತೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ, ರೈತರ ಒಳಿತಿಗೆ ಮಿಡಿಯುವ ಹೃದಯ, ಒಂದೇ ಗುರಿ ದೇಶದ ಹೃದಯ, ರೈತರ ಒಳಿತಿಗೆ ಮಿಡಿಯುವ ಹೃದಯ, ಒಂದೇ ಗುರಿ ದೇಶದ ಹೃದಯ, ಧೀಮಂತರ ಒಕ್ಕೂಡಿದ ಮನಸ್ಸು, ಹೆಬ್ಬಾಳದಲ್ಲಿ ಅರಳಿದ ಕನಸು, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ. ಮಹಾರಾಣಿ ಕೆಂಪನಂಜಮ್ಮಣ್ಣಿ, ನಾಲ್ವಡಿ ಕೃಷ್ಣ ವಿಶ್ವೇಶ್ವರಯ್ಯ, ಮಹಾರಾಣಿ ಕೆಂಪನಂಜ. ಇದೀಗ ಈ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಹೈದರಾಬಾದ್ನ ಅರೆ ಶುಷ್ಕ ಉಷ್ಣವಲಯ ಬೆಳೆಗಳ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯ ವಿಶ್ರಾಂತ ಉಪಮಹಾನಿರ್ದೇಶಕರಾದ ಡಾಕ್ಟರ್ CL ಲಕ್ಷ್ಮೀಪತಿ ಗೌಡ ಇವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳಲಿದ್ದಾರೆ ಹಾಸನ ಕೃಷಿ ಮಹಾವಿದ್ಯಾಲಯದ ಡೀನ್ ರವರು. Very good morning to all of you. It's my pleasure to introduce a renowned scientist and a chief guest of today's function, Dr. CL Lakshmipati Gowda ji. He did his BSc Agri at College of Agriculture, Dharwad, MSc Agri from GB Pant University of Agriculture and Technology, Pandagar, Uttarakhand, and PhD in Genetics and Plant Breeding from Indian Agricultural Research Institute,
IRA, New Delhi. Dr. Lakshmita Gowda, sir, was formerly the Deputy Director General Research at International Crop Research Institute for Semi-Arid Tropics, that is ICRISAT, Hyderabad. He earlier worked at ICRISAT as Director, Grain Legumes Research Program from 2011 to 2013 and Director of Crop Improvement Program from 2001 to 2010, almost 1 decade. He was also the coordinator of the Cereals and Legumes Asia Network, that is CLAN, during 1992 to 2014 and worked with 12 Asian countries to strengthen the capacity of the national programs. He has also worked as a consultant at NARS in Bangladesh, China, Indonesia, Nepal, and Vietnam. As Chickbee, that is Bengal gram breeder, from 1975 to 2013, almost 4 decades. He helped to develop and assist in the release of more than 70 high-yielding chickpea varieties in 30 countries that have made significant impacts on farmers' fields. Dr. Gowda was one of the pioneers who initiated the Public-Private Partnership for Hybrid Parents Research Consortium, that is HPRC at ICRISAT, which is now serving as a model for other national programs in India and for CGIAR centers. Dr. Lakshmiti Gowda has been honored and recognized by Bangladesh, China, India, Nepal, Philippines, Thailand, and Vietnam for his contribution to strengthen the national agriculture R&D programs and has received more than 30 awards, honors, and recognition from various countries, institutions, and professional bodies across the world. More recently, he received the Doreen Marshall Award for Lifetime Achievement for Excellence in Science and International Service in Crop Science Award from USA in 2012 and the Japan International Food Award in 2014, and he was selected as a Fellow of the National Academy of Agricultural Sciences, that is NAS, India in 2015, a Fellow of American Society of Agronomy in 2015, and Honorary Fellow of Karnataka Science and Technology Academy in 2012. He was confirmed the Karnataka Kalpariksha Award for his service to smallholder farmers in the dayland areas and was honored as a distinguished alumni by the Alumni Association of University of Agricultural Sciences, Bangalore in November 2016 and by the University of Mysore Alumni Association in November 2021. Dr. Lakshmipati Gowda has traveled more than 40 countries and has more than 380 publications, including 160 journal articles, 22 books and 54 book chapters, 30 research bulletins and manuals, and 92 conference papers to his credit. He was editor-in-chief of Asian Agri-History Journal from 2012 to 2018, editor of e-Journal of SAT Agriculture Research from 2013 to 14, and an associate editor of Journal of Food Security for almost 4 years from 2011 to 2015, Journal of Crop Science and Biotechnology for almost 6 years from 2008 to 2014, and International Journal of Crop Production for almost a decade from 2002 to 2012. He is currently one of the co-founders of GRSV Consulting Services, which provides consultancy support to institutions and individuals in areas related to agriculture research for development, including on-farm research, organic farming, research management, agribusiness, and public-private partnerships. Sir, we are very happy to have you today as our chief guest for our 58th Foundation Day of US Bangalore. Thank you. ಮೂಲತಃ ಹಾಸನ ಜಿಲ್ಲೆಯ ಚಿಕ್ಕ ಗ್ರಾಮದಲ್ಲಿ ಮೊಳಕೆಯೊಡೆದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅರಳಿ ಒಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಕೀರ್ತಿ ಡಾಕ್ಟರ್ ಲಕ್ಷ್ಮೀಪತಿ ಗೌಡ ಅವರದು. ಸರ್, ಇದೀಗ ಈ ವೇದಿಕೆ ನಿಮ್ಮದು. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ 58ನೇ ಸಂಸ್ಥಾಪನಾ ದಿನಾಚರಣೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ಹಾಗೂ
ಆಡಳಿತ ವ್ಯವಸ್ಥಾಪಕ ಮಂಡಳಿ ಸದಸ್ಯರಾದ ಡಾಕ್ಟರ್ ಟಿ ಕೆ ಪ್ರಭಾಕರ್ ಶೆಟ್ಟರು, ಡಾಕ್ಟರ್ ಎಚ್ ಎಲ್ ಹರೀಶ್, ಡಾಕ್ಟರ್ ಶ್ರೀ ಉಲ್ಲಾಸ್, ಶ್ರೀ ಎನ್ ದಿನೇಶ್, ಡಾಕ್ಟರ್ ಎಂ ಚಂದ್ರೇಗೌಡ ಹಾಗೂ ಕುಲಸಚಿವರಾದ ಡಾಕ್ಟರ್ ಬಸವೇಗೌಡ, ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಅದಾಗಿ ಭಾಳಷ್ಟು ಜನ ನನ್ನ ಸ್ನೇಹಿತರು ಈ ದಿವಸ ಇಲ್ಲಿಗೆ ಬಂದಿದ್ದಾರೆ. ಡಾಕ್ಟರ್ ಚಂಗಪ್ಪ, ಡಾಕ್ಟರ್ ವೀರಭದ್ರಯ್ಯ ಇರ್ಬೋದು, ಡಾಕ್ಟರ್ ಶೀಲವಂತರ್, ಡಾಕ್ಟರ್ ಶಿವಣ್ಣ, ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ದಿವಸ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಡಾಕ್ಟರ್ ಸುರೇಶ್ ಅವರು ಕೇಳಿಕೊಂಡಾಗ ನನಗೆ ಭಾಳ ಸಂತೋಷ ಆಯಿತು. ಹಾಗಾಗಿ ಈಗ ನನ್ನ ಭಾಷಣವನ್ನು ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಏಕೆಂದರೆ ನಾನು ಬಹಳ ವರ್ಷ ಅಂತಾರಾಷ್ಟ್ರೀಯ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡಿದ್ರಿಂದ ಕನ್ನಡದಲ್ಲಿ ಭಾಷಣ ಮಾಡಿ ಅಷ್ಟು ಅಭ್ಯಾಸ ಇಲ್ಲ. When we refer to the Foundation Day, or when we say foundation, it usually refers to the foundation when we construct a building or something similar, which is true because the foundation for this university was laid way back in 1964. But at the same time, we must also remember the people who made this university great. This includes the former Vice-chancellors like Dr. K.C. Nayak, Dr. H.R. Arkeri, the deans, the initial level deans like Dr. Putrudraya, Dr. S.W. Mensinka in Harvard, and of course all the teachers over the years who gracefully shared their knowledge and their wisdom to the students over the years. So it is the combined effort of all these stalwarts that laid the foundation for the careers of many students like me. As reported earlier, the University of Agricultural Sciences in Bangalore has been contributing very significantly to the growth of agriculture sector in the state of Karnataka as well as in India. The university has generated high quality human resources and who have made significant contributions in agricultural research and development sector both in India and abroad. I am delighted to note that the university is always on the top of the rank list in the ICAR, JRF and SRF examinations, and also in both agriculture sciences and agriculture engineering. It is also good that the US Bangalore has achieved the 11th rank among the 75 agriculture universities and also 90th rank among all the 7,500 odd general universities in the country as per the NIRF ranking. Therefore, I congratulate the US Bangalore for research accomplishments in the field of agricultural research and also education. The university's contribution in dryland cropping technologies, be it dryland farming, watershed management, soil and water management, and also in crop improvement, especially sunflower, finger millet, that is ragi, and also paddy, is highly commendable. University scientists have released, of course, many varieties for cultivation in the different zones coming under the university's jurisdiction. And the scientists have received, as reported earlier, many awards and honors locally as well as globally. And therefore, I congratulate all the staff, scientific, teaching, extension, and the research support
and also the senior management for encouraging them for all this achievement. So please give them a big hand for all these achievements. Although the university came into existence in 1964, the first batch of students were admitted under the new university only in 1966. So I was one among those first batch of students. And during that year, all the students who hailed from Hassan, Kodagu, Shivamogga, Davangere, Dakshin Kannada, Uttar Kannada, of course, along with all the students from northern Karnataka, were allotted to College of Agriculture, Dharwad. So although I had hoped to get admission in Bangalore, I was put in Dharwad. So Dr. Prabhakar Shetty was one of my classmates who joined with me in those days. So being the first year of the trimester system, it was really very difficult for students as well as for teachers, because teachers were all accustomed to the old annual system of examination. Students were also used to the annual exam. But this trimester system of, in those days, we used to have a quiz, either announced or unannounced quiz, every week in any subject. And added to that, we had midterm, and then of course final exam. Final exam was only 40 marks, 20 marks for midterm, and then 40 marks for all these unannounced and announced quizzes. So it was really an experience where students usually who would walk had to run to keep up with all these difficulties. So after 1 year of this trimester system, Dr. K.C. Nayak, who was the Vice-chancellor at that time, along with all the senior staff from Bangalore, visited Dharwad, asking, okay, what is the feedback from the teachers as well as the students? So during that time, a few teachers came and mentioned their own feedback, difficulties and all that. So Dr. Prabhakar Shetty will remember, I was one of those students who went up to the dais and said that this examination system, because every week there was an exam, quiz or a whatever it is. So teachers would just put us in one desk, one on this side, one on that side. So cheating was very rampant. So I told them that this is not working. So better you do something about it, because at least Dr. Shetty will know. I said it is 80 to 20. So you can understand. So in Dharwad, I was always called as 80-20. So, but that was the true case, and after that, I think the university worked and then devised a system where new examination halls were built and all that. So that is the initiation of all these changes that happened over the years and made this university to become much stronger. But with all this, I must admit, I got the best of education in the 4 years degree course that laid the foundation for my future professional career. I always sought diversity in learning. That's why, although I would have got an admission to MSc in Dharwad in agricultural botany, I went to Pantanagar to do my MSc. And then after that, I went to IRI Delhi for my PhD, because I wanted the diversity of learning to happen. So this diversity of learning helped me to develop a broader knowledge of skills, which would not have been possible if I had stayed either in Dharwad or anywhere else for more than 1 degree. So along with being a diligent student, when I was in Delhi, I was also the president of the Students' Union at IRI Delhi. And by virtue of being the president, I was also a member of the academic council of IRI. So this gave me opportunity to develop my research leadership skills and
Therefore, I was very happy that this broad knowledge put me in such a stage that where my career would develop much further. I am happy to see that the current scientists and teachers that are working now in US Bangalore have kept the flag of my alma mater, US Bangalore, flying high, as indicated earlier in the earlier speech. So this, however, we should understand that this is a competitive world. Therefore, we have to strive harder to keep ahead of the competitors and also ensure that the research we do is of high standard, the extension methods that we practice are worthy of emulation, and the teaching that we do is leading to graduates excelling in their own fields of specialization. Therefore, my talk today will be towards making US Bangalore get to the next level of achievement and to get better recognitions both at the state and the national as well as at the global levels. So since the university has three major functions, research, education, and extension, I will provide my observations accordingly. However, being a geneticist plant breeder, some of the examples that I may be giving may be from plant breeding, but this will apply equally to all the fields. But I have a disclaimer. My 4 decades of career was in ICRISAT, an International Agriculture Research Center. However, I did work with the scientists and extension professionals of the universities and also the Department of Agriculture in many states in India as well as in other countries. So this will be an outsider's view of the university. My interactions with the university has been very limited after COVID, lockdown and all that. I have not been able to visit the university often. So my observations and comments need to be taken from that perspective also. So when I go to research, we should look at that the hallmark of research in any university is the strength of the institution. And we need to see that we have enhanced scientific temperament, competitive spirit, and therefore it's also necessary that the scientists should have what they call fire in their bellies to succeed in research that they undertake. I remember an example where I was in a meeting with Dr. P.K. Misra, who was at that time Secretary of Agriculture in Government of India. Currently, he is one of the special advisors to the Prime Minister. So in one of the meetings, some of the scientists from the ICR institution said, why are you giving this particular project to ICRISAT? They mentioned a particular name of the scientist. Why he should do, we can also do. So he said, look, that guy has fire in his belly. I know he will deliver. So I think that is the kind of fire in the bellies all the scientists should have to do and deliver what is promised in the project. The competition that I mentioned among the research groups, I am not talking about competition in any other sense, but in terms of number of research papers that are published in the international peer-reviewed journals, that is number one. Number two is the number of externally funded projects. I am not talking about state-sponsored or university-sponsored projects, but those that are sponsored, that are funded externally by competitive bidding. And the amount of funds generated through competitive bidding for the projects from agencies such as DBT, DST, or ICR, and many other agencies, and also the number of patent applications or approvals. I think
in the report that was presented, I was glad to see that the university is definitely doing well, but I think we always say there is always room for improvement. A good researcher need not necessarily be a good writer of research papers. They need to be trained to prepare good quality research papers that can be accepted by top-notch journals. Therefore, the university should take initiatives to organize proper training programs for scientists to prepare quality research papers. In the consultancy group that I am a co-founder, we did try to do some of these things in the universities. At least I remember in one case, we made a plan to train about 100 scientists in a one-day program in 2 batches, 50 each. And as I said, our consulting group is not for profit. That means we don't expect any consultancy charges for us, but we said, okay, this is the cost that will happen for the stationery, for coffee, tea breaks and lunches. So please allocate this much money. I think it was about 50,000 rupees that was estimated. And the university said, sorry, we can't allocate that. You need to give 3 quotations if we have to. I said, we are not in that business. If the university wants it, we will do it. But don't expect us to become commercial or a shop or an agency to give you 3 different quotations and then do that. So I think that kind of tendency should go. If there are opportunities for getting scientists trained in whatever way, even in project preparation, I don't think project preparation is an easy job. People need support, need help, need guidance. I think we should try to provide that from the university so that people can excel much more than what they are able to do now. Compared to other state agriculture universities, US Bangalore is definitely at the forefront for accessing funds from external sources. There were many projects during the time that I remember when Dr. Uday Kumar and others were working in GKVK. The momentum has not kept that pace, although there are projects, but the externally funded projects are not that many. I think this needs to be addressed urgently. In addition to the traditional sources of funding, such as DBT, DST, ICR, etc., there are many others that can provide funding for research. For example, the CSR funds, corporate social responsibility funds from different companies or organizations. They are available if we can put up a proper proposal for accessing those 2% funds from the CSR funding. There are public as well as private trusts that are there, the Tata Trust or the Infosys Foundation or many others like that. There are also seed companies who can provide the funding. Dr. Vasudevan, when he was mentioning about the public-private partnership program that I started in ICRISAT, this was between ICRISAT and the private sector seed companies, wherein private sector companies would become members of the consortium for the crop. In those cases, we started only for 2 crops, sorghum and pearl millet, where hybrids were possible. So private seed companies would become members of this consortium and provide a membership fee, and that membership fee would be used for research in those crops. So at one point in time, there were 54 seed companies who were members of the consortium, and we were able to generate about 6 crores per year from this partnership. So there are opportunities that we can develop, provided we have those
technologies that we can offer to the seed companies. I think the university also will need a special cell to scout for such opportunities and then work with the scientists to access those funds wherever they are available for research and development. The university should also involve locally available Indian and expatriate scientists who are based in and around Bangalore, who have excelled in agricultural research, education and extension, to harness their expertise for the betterment of the university. And I mentioned about the public-private partnership for mutual benefits that are possible in terms of collaborative as well as contract research. In the report that was presented, some of these were reported, which is good, but I think we need to do much more in cutting-edge science such as biotechnology and others. We also need to have such partnerships in deploying high-yielding pest and disease-resistant varieties and hybrids, management of pest and diseases, food processing and packaging technologies, both IT and IoT, that is Internet of Things, as applicable to enhance the farmers' access to new technologies. I think bioproducts were mentioned in the report. I think this has a very huge potential because more and more people are going away from chemical pesticides and fungicides. So more research in bioproducts, either biopesticides or biofertilizers or biostimulants using PGPRs, that is plant growth promoting rhizobacteria, are very essential for this public-private partnerships. I also heard that university has collaboration with many universities, both in India and in other countries, to harness the synergies that can happen by working together and for accelerated development in terms of developing new cultivars with speed breeding techniques and many others. But one of the things that I would like to mention is that university scientists should try to avoid duplication, redundancies. For example, we have Agriculture University in Bangalore, it's also in Shivamogga, in Dharwad, in Raichur, and all the universities are possibly working on all the crops, let's say in terms of breeding. But why should we do that duplication? Why not university work together and say, okay, Mandya Research Station will do research on paddy and then share it across all the universities in Karnataka. Similarly, other crops, let's say for pigeon pea, Raichur will work on pigeon pea and chickpea, share the resources and breeding material along with others. So this will avoid duplication. Possibly we can use that money and resource and energy for other things that we can do. I think there are ICR institutes which are working on some of these crops. So why not we access those technologies instead of spending time in doing research, basic research on that. We take that material, do the secondary selection and evaluation, and then give it to the farmers. I think that should be very useful. In terms of education, I would like to say that definitely the university has excelled in the field of education, as exemplified by the number of students getting the ISR fellowships, admission in higher educational institutions, etc., and also rankings that have got over the years through ICR and NIRF rankings. But the university has to keep pace with the changes that are happening in India as well as globally. There was an estimate a few years back telling that by the time a student enters the degree college for the undergraduate course, and by the time he or she passes out, 25% of the technology would have become outdated, and 25% of new technology
would have developed in those 4 years. So therefore, this technology development is continuous. Therefore, the teachers should be proactive to seek this new knowledge that is developing and then share with the students. Of course, as the Vice-chancellor was mentioning, you know, syllabus is now not under the university control, it is with the dean's group or whatever it is. But the question is, irrespective of what the syllabus is, if the teachers can access new knowledge and share, even outside the syllabus, I don't think anybody would stop if you share something new. And if that is done, this will definitely broaden the horizons of the students in the real life situations, and when they graduate and are out in the job market, this will definitely help them much more. Teachers, I think, definitely should get the feedback from the peers, their own peers and students in the teaching methods and content. And then, of course, we should be open to accept criticism and suggestions, because nobody is perfect in this world. Everybody has a lacuna. I think if it is given positively, we should take it positively and try to improve. The National Education Policy 2020, what they call NEP 2020, it has several innovative and game-changing and as well as futuristic concepts in terms of education. I am listing a few that I thought were very relevant in this particular occasion. The first one that I wanted to mention was that education must move towards less of content, more towards learning, how to think critically and solve problems, how to be creative and multidisciplinary, how to innovate, adapt and absorb new materials in the novel and the changing fields that are happening now. Education also must build individual character, enable the learners to be ethical and rational, while preparing them for gainful and fulfilling employment. Education must be more experiential rather than only bookish knowledge. It also says we must help to re-establish teachers at all the levels, from kindergarten to the higher levels, as the most respected and essential members of the society. I think this is very essential, because I remember as a child, the teacher or the guru was the most respected person in the society. But I think over the years that has changed. But I think we should now get it back on the pedestal. We should empower the teachers and also help them to do their jobs better and effectively. Therefore, for that reason, we must recruit the very best and the brightest to enter the teaching profession at all the levels, while also instilling quality controls and accountability of the teachers. It also says all SAUs, all state agriculture universities, be it agriculture, horticulture or animal sciences, should be merged as an integrated multidisciplinary education and research university, which they call NERU. Earlier this was mentioned, but I think we need to embark on what I call an internship program involving both public as well as private sector institutions to provide what I call hands-on practical training. So Suresha was mentioning that the fourth year is meant for that particular kind of activity with RAWE and other things, but I think we need to involve more and more private sector institutions and companies to provide this hands-on practical training
as well as hand-holding support, wherein we have what I call mentors who can handhold what I call conscientious and able mentees to enable them to become world-class researchers and teachers to make India a leader in agriculture research and education globally. In terms of education, traditionally, agricultural extension was primarily the responsibility of Department of Agriculture. However, over the years, we find that Department of Agriculture Extension, the activities are reducing, maybe because they have the concerned officers are engaged in many other activities like input supply, subsidies, data collection, reporting and all that. So the responsibility is falling more on the university, and even in the university, the responsibility is more on the regional research stations, agriculture research stations, and also the KVKs. But with many crops and with diverse agroclimates, the job of the extension providers is really challenging. They have to deal not only with agriculture, but also horticulture, animal husbandry, and many other aspects. But despite regular meetings that are organized for the extension staff in terms of meetings, technical workshops, and training programs, the staff responsible for extension is not fully up to date in the latest technologies, and I think this must be addressed so that they can provide the better service to the farming community. Many private sector companies, including some of the seed companies, are now involved in extension activities, both for free as well as for a fee. And the good thing is the farmers are willing to pay for getting the right information and knowledge that is beneficial to them. So this is a welcome change where farmers are willing to pay for the extension services. But the agriculture universities must also refine and redefine their strategies and priorities towards sharing information and knowledge with the farming community in a way that involves the farmers in all these activities. They should not be passive receivers of knowledge and technology, but they should also be participants. So, in terms of my final remarks, let me give a few points that may be relevant, some may be redundant, so please forgive me if I repeat some of the things that were already reported. The university should now aim to climb to the next level of research, education and extension, and should aspire to become the top agriculture university in India. Status quo will not help us to grow. The university should be a dynamic and vibrant place with many activities being hosted almost every week. Vice-chancellor Dr. Suresha was mentioning, they are organizing many conferences over the years. But I think this should be a regular practice, almost maybe 3 to 4 times a month, so that when people come into the university, it provides opportunity for the staff, teachers, researchers, and extension staff, and also the students to interact with them and learn more and more. University should also challenge the scientists, teachers, and extension staff to set annual targets. This I know from experience because at ICRISAT, each year we had to set a target and say, okay, in the month of January or February, we were expected to give our work plan for the year and target. And end of the year, December, we were asked to report on what targets we set. So we were evaluated on the basis of those targets we set,
whether we have achieved, not achieved, and if not achieved, what is the next plan. So I think this way it will definitely challenge and enthuse the researchers and teachers to do much more than what they are able to do now. We should also incentivize fundraising. Let's say a group of scientists get more projects, then the university should provide some incentives to that particular group so that they are ready to do more, and also support other groups which are not doing well in terms of providing help through finding sources of funding and other things. One of the things that we can consider is in terms of undertaking external evaluations. I remember ICR institutions have this QRTs every 5 years. I think university should also consider doing this, not the whole university at once because it's a huge organization, but maybe we can do it 5 or 6 departments each year and follow up on those recommendations of that university. I remember when Dr. Vasudevan was in Raichur, I did one such evaluation of I think 6 departments and provided what can be done for the future, and they followed up, and he reported that there were good results out of that. They were able to market some technologies, agribusiness incubation center was established, and a few things like that. So I think that is very essential for universities to enhance themselves. I think we should also look at some of the centralization of services. I found that especially, let's say, in biotechnology, each college wants to have the high quality laboratory for biotechnology. Yeah, it is good, it is necessary for having that facility for teaching the students, but when it comes to a large facility for service like markers and many other things, running a biotech lab is expensive. So it is better to have a common biotech lab in the university where other scientists send the samples to a common place on a fee basis. So when they send the sample, this will be costed, and that cost will manage that particular facility. So similarly, there are facilities for phenotyping that also could be common across, so that we don't duplicate things across the campuses, have common facilities, and then see that these things get more effective and enhance the service capacity. I think I already mentioned about strengthening partnerships with other universities and ICR institutions, partnering with private sector seed companies, and one of the areas that I considered was that university need to work with the government to provide warehousing and cold stores to the farmers. The biggest difficulty the farmers have is marketing. So talk to any farmer, they will say, give me a market, give me the good price, I will provide the goods. So I think that is one of the biggest challenge that we have. But if we have this warehousing facility, we have the cold store facilities, and link these warehouses with the banking services, where farmer comes with 10 quintals of produce, puts it into the warehouse, gets a warehouse receipt, goes to the bank and gets a loan, because this is on the store that he has put up. So this way, the distress selling that the farmer has to do in terms of glut in the market will reduce, and the farmers will be able to get better
price for their produce. There is, of course, tremendous development in the last 2 decades in the frontiers of digital agriculture and the application of remote sensing, satellite data, artificial intelligence, machine learning, robotics, drones, etc. However, these technologies need to be integrated to enhance the operational efficiencies, to reduce drudgery and increase farm returns to the farmers sustainably. Farmer producer organization is another area which is coming up, but it is still in an infant stage. It is essential to have these farmer producer organizations in a large scale, because these are the ways in which farmers can be linked to the market more effectively in terms of value addition, food processing, etc., so that the farmers can get better prices for their commodities. But however, there are some issues related to regulations, operations, and governance. I think these need to be addressed for the long-term sustainability of FPOs. I think climate change is the next big challenge for all of us. Research must address this by developing climate resilient varieties and also crop management strategies, both soil and water management, etc., for climate change adaptation. One of the things that worries me is the participation of youth in agriculture is dwindling. Many young people do not consider farming as a viable career option. This needs to change if India has to feed its population in the years to come. Farming should be run as a business and run professionally. We need to make agriculture profession attractive by making it a reputable and profitable profession. So with this, ladies and gentlemen, I end my talk and wish the University of Agricultural Sciences all the success in the future and all the best. Thank you. ವಿಶ್ವವಿದ್ಯಾನಿಲಯಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಂತಹ ಹಿಂದಿನ ಕುಲಪತಿಗಳು, ಅಧಿಕಾರಿಗಳು, ಶಿಕ್ಷಕರನ್ನು ಸ್ಮರಿಸಿದ ಲಕ್ಷ್ಮೀಪತಿಗೌಡ ಅವರು ವಿಶ್ವವಿದ್ಯಾನಿಲಯದ ಕೊಡುಗೆಗಳನ್ನು ಶ್ಲಾಘಿಸಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಿ ವಿಶೇಷವಾಗಿ ಸಂಶೋಧನಾ ಯೋಜನೆಗಳ ಸವಾಲುಗಳು, ಬಾಹ್ಯ ಅನುದಾನಿತ ಯೋಜನೆಗಳ ಕುರಿತು ನಮ್ಮೊಟ್ಟಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೋಧಿಸುವ ಪಠ್ಯಕ್ರಮದ ಆಚೆಯೂ ಶಿಕ್ಷಕರು ಬೋಧಿಸುವ ಸ್ವಾತಂತ್ರ್ಯ ಇದೆ ಎನ್ನುವ ಕಿವಿ ಮಾತನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಲಕ್ಷ್ಮೀಪತಿ ಗೌಡ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಪ್ರಶಸ್ತಿ ಪ್ರದಾನ. ಪ್ರತಿ ವರ್ಷದಂತೆ ಈ ವರ್ಷವೂ ಸಂಸ್ಥಾಪನಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ, ಆಡಳಿತ ಈ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗೈದ ಹಾಗೂ ಕನ್ನಡ ಕೃಷಿ ಪುಸ್ತಕ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಈ ಪ್ರಶಸ್ತಿಗಳನ್ನು ಇದೀಗ ವೇದಿಕೆ ಮೇಲಿರೋ ಗಣ್ಯರು ಪ್ರದಾನ ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಮೊದಲಿಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ. ಈ ಪ್ರಶಸ್ತಿಗೆ ಈ ಬಾರಿ ಆಯ್ಕೆಯಾಗಿರುವವರು ಡಾಕ್ಟರ್ KN ಶ್ರೀನಿವಾಸಪ್ಪ, ಪ್ರಾಧ್ಯಾಪಕರು, ತೋಟಗಾರಿಕೆ ವಿಭಾಗ, ಕೃಷಿ ಕಾಲೇಜ್, ಬೆಂಗಳೂರು. ಇವರ ಸಂಕ್ಷಿಪ್ತ ಪರಿಚಯವನ್ನು ಡೀನ್ ಸ್ನಾತಕೋತ್ತರ ಡಾಕ್ಟರ್ HC ಪ್ರಕಾಶ್ ರವರು ಸಭೆ ಮುಂದೆ ಮಂಡಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀನಿವಾಸಪ್ಪ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ. ಅನುಸಂಧಾನ ಪರಿಷತ್ ICAR ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯು ಡಾಕ್ಟರ್ KN ಶ್ರೀನಿವಾಸಪ್ಪ, ಪ್ರಾಧ್ಯಾಪಕರು, ತೋಟಗಾರಿಕೆ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಜಿಕೆ, ಬೆಂಗಳೂರು ಇವರಿಗೆ ಲಭಿಸಿದೆ. ಡಾಕ್ಟರ್ KN ಶ್ರೀನಿವಾಸಪ್ಪನವರು ಶ್ರೀ ಲೇಟ್ ಚಿಕ್ಕನಾರಾಯಣಪ್ಪ ಮತ್ತು ಲೇಟ ಮುನಿಯಮ್ಮ ದಂಪತಿಗಳ ಮಗನಾಗಿದ್ದು 1968 ಫೆಬ್ರವರಿ 7ರಂದು ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಜನಿಸಿದ್ದಾರೆ. ಶ್ರೀಯುತರು ತೋಟಗಾರಿಕೆಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಪಡೆದಿರುತ್ತಾರೆ. ಇವರು ಈ ವಿಭಾಗದಲ್ಲಿ 25 ವರ್ಷಗಳ ಸುದೀರ್ಘ ಅನುಭವ ಹೊಂದಿರುತ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ
ಹಾಗೂ ಮುಖ್ಯಸ್ಥರಾಗಿ 2012ರಲ್ಲಿ ವಲಯ ಮತ್ತು 2014ರಲ್ಲಿ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಕೃಷಿ ವಿಜ್ಞಾನ ಕೇಂದ್ರ ಪ್ರಶಸ್ತಿಗಳನ್ನು ಮುಡಿಗೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಪ್ರಸ್ತುತ ಇವರು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಬೋಧನೆ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇವರು ಕೋಲಿಯಸ್ ಮತ್ತು ಸ್ಟೀವಿಯಾ ಔಷಧಿ ಬೆಳೆಗಳಲ್ಲಿ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವುದಲ್ಲದೆ 9 ಇತರ ಸಂಕೀರ್ಣ ತಳಿಗಳು ಹಾಗೂ 14 ಬೆಳೆ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಯೋಗಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರು 70ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು, 120 ಜನಪ್ರಿಯ ಲೇಖನಗಳು ಮತ್ತು ಔಷಧಿ ಮತ್ತು ಸುಗಂಧ ದ್ರವ್ಯ ಹಾಗೂ ಬೆಳವಣಿಗೆಗೊಂಡಂತೆ 10 ಪುಸ್ತಕಗಳನ್ನು ಪ್ರಕಟಿಸಿರುತ್ತಾರೆ. ಜಿವರಿ ಇಂಡಸ್ಟ್ರೀಸ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತರು, ದ್ವಾರಕಿನಾಥ್ ಉತ್ತಮ ಲೇಖನ ಪ್ರಶಸ್ತಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಅತ್ಯುತ್ತಮ ಮೌಖಿಕ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರು ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣಾ ವಿಭಾಗಗಳಲ್ಲಿ ಮಹಾನತ ಸಭೆಯನ್ನು ಗುರುತಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 2022-23 ಸಾಲಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲು ಹರ್ಷಿಸುತ್ತದೆ. ಇದೀಗ ವೇದಿಕೆ ಮೇಲಿರುವ ಈ ದಿನದ ಮುಖ್ಯ ಅತಿಥಿಗಳು ಹಾಗೂ ಕುಲಪತಿಗಳು ಡಾಕ್ಟರ್ KN ಶ್ರೀನಿವಾಸಪ್ಪ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿರುವ KN ಶ್ರೀನಿವಾಸಪ್ಪ ಇವರಿಗೆ ವಿಶ್ವವಿದ್ಯಾನಿಲಯದ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ನಾಗಮ್ಮ ದತ್ತಾತ್ರೇಯರಾವ್ ದೇಸಾಯಿ ಬಹುಮಾನ ಪ್ರಶಸ್ತಿ. ಈ ಪ್ರಶಸ್ತಿಗೆ ಪಾತ್ರರಾಗಿರುವವರು CA ದೀಪಕ್. ಇದಾದ ನಂತರ ಕಾಳಯ್ಯ ಕೃಷ್ಣಮೂರ್ತಿ ರಾಷ್ಟ್ರೀಯ ಪ್ರಶಸ್ತಿ. ಈ ಪ್ರಶಸ್ತಿಗೆ ಡಾಕ್ಟರ್ ಮೂಡಲಗಿರಿಯಪ್ಪ ಮುಖ್ಯ ವಿಜ್ಞಾನಿಗಳು ಕೃಷಿ ಬೇಸಾಯ ಪ್ರಾಯೋಜನೆ ಇವರು ಪಾತ್ರರಾಗಿದ್ದಾರೆ. ಮೊದಲಿಗೆ ಕಾಳಯ್ಯ ಕೃಷ್ಣಮೂರ್ತಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಮೂಡಲಗಿರಿಯಪ್ಪ ಅವರ ಸಂಕ್ಷಿಪ್ತ ಪರಿಚಯ, ಆನಂತರ ನಾಗಮ್ಮ ದತ್ತಾತ್ರೇಯರಾವ್ ದೇಸಾಯಿ ಬಹುಮಾನ ಪ್ರಶಸ್ತಿ ಪಡೆದಿರುವ CA ದೀಪಕ್ ರವರ ಪರಿಚಯ ಸಂಶೋಧನಾ ನಿರ್ದೇಶಕರಿಂದ. Dr. Mudalgiriyappa, son of late Srimati Nagamma and Sri Iranna, was born at Koditimanalli village of Tumkur district. He obtained BSc Agri and MSc Agri from US Dharwad and doctoral degree from US Bangalore with specialization in agronomy. Dr. Mudalgiriyappa started his professional career in 1997 as assistant professor at Raichur. Later joined as a senior scientist agronomy at CRIP on chickpea at US Bangalore and presently serving as a chief scientist at CRIP for dryland agriculture. Dr. Mudalgiriyappa put in 26 years dedicated service and contributed immensely to teaching, research and extension. He has developed around 25 technologies in crop production and guided 3 PhD and 10 master degree students. He has operated many research projects funded by international, national institutes and other private agencies worth of around rupees 1,100 lakhs. He has organized ICAR-sponsored short course on precision agriculture and 26th biennial workshop of ACRIP for dryland agriculture. He has published more than 75 research papers in peer-reviewed journals. For his dedicated contribution for extension work, he has been awarded with Best Extension Scientist Award of US Dharwad during 2006. And under his able leadership, KVK has been awarded with Best KVK ICR Award during 2008 and ACRIP for dryland agriculture was conferred with a Chaudhry Jevilal Outstanding ACRIP Award from ICR during 2020. Further, Dr. Mudalgiriyappa was conferred with a Nagamma Dattatreya Desai Prize Award during 2018-19 by US Bangalore. The University of Agricultural Sciences Bangalore is pleased to confer Dr. Kalayya Krishnamurthy National Award for the Best Agriculture Research 2022 to Dr. Mudalgiriyappa, Professor and Chief Scientist, ACRIP for dryland agriculture, GKVK US Bangalore for outstanding research contribution in the field of precision agriculture and natural resource management for
year 2022-23. So Nagamma Dattatreya Desai Prize Award 2022 is been awarded to Dr. C.A. Deepak. Dr. C.A. Deepak was born to late Sri D. Annegoda and Srimati Rukmani Amma at Chikkaballi village, Mandya district. He obtained BSc degree from US Bangalore and MSc degree in genetics and plant breeding from US Dharwad. He has received 10 gold medals for outstanding performance in bachelor's and master degrees. Later, he obtained PhD from Humboldt University, Berlin, Germany during 2008 with International PhD Program Fellowship on Infection Biology and continues research work on infection biology for his postdoc work. Dr. Deepak has started his professional career in 2013 as junior rice breeder in CRIP on rice at ZARS UC Forum, Mandya, and established a marker-assisted selection laboratory in the research station for carrying out molecular breeding in rice and genetic purity and seed health testing laboratory at ZARS VC Forum, Mandya, and developed technology to test the genetic purity and seed-borne diseases using molecular marker. He has released 5 varieties in rice and millets. He has served as a principal and co-principal investigator for the research project funded by international and national agencies with an outlay of 750 lakhs. Dr. Deepak has published more than 26 research papers in peer-reviewed journals. Considering his contribution in the field of crop improvement in rice and small millets, University of Agricultural Sciences, Bangalore is pleased to confer Nagamma Dattatreya Rao Desai Prize Award 2022 for outstanding adaptive agriculture research for agroclimatic regions of Karnataka to Dr. C.A. Deepak, junior rice breeder at CRIP Rice, ZARS VC Forum, Mandya for the year 22-23. ಮತ್ತೊಮ್ಮೆ ಕಾಳಯ್ಯ ಕೃಷ್ಣಮೂರ್ತಿ ರಾಷ್ಟ್ರೀಯ ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ಮುಡ್ಲಿಗಿರಿಯಪ್ಪ ಹಾಗೂ ನಾಗಮ್ಮ ದತ್ತಾತ್ರೇಯ ರಾವ್ ದೇಸಾಯಿ ಬಹುಮಾನ ಪ್ರಶಸ್ತಿ ಸ್ವೀಕರಿಸಿದ ಸಿ.ಎ. ದೀಪಕ್ ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇದೀಗ ಮೆಸರ್ಸ್ ಜುವಾರಿ ಇಂಡಸ್ಟ್ರೀಸ್ ಲಿಮಿಟೆಡ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ. ಈ ಪ್ರಶಸ್ತಿಗೆ ಈ ಬಾರಿ ಆಯ್ಕೆಯಾಗಿರುವವರು ಡಾಕ್ಟರ್ ಕೆ. ಶಿವರಾಮು, ತರಬೇತಿ ಸಂಯೋಜಕರು ಮತ್ತು ಮುಖ್ಯಸ್ಥರು, ಸಿಬ್ಬಂದಿ ತರಬೇತಿ ಕೇಂದ್ರ ಜಿಕೆವಿಕೆ ಬೆಂಗಳೂರು. ಇವರ ಸಂಕ್ಷಿಪ್ತ ಪರಿಚಯ ಡಾಕ್ಟರ್ ವಿ.ಎಲ್. ಮಧುಪ್ರಸಾದ್, ವಿಸ್ತರಣಾ ನಿರ್ದೇಶಕರು, ಇವರಿಂದ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಕೆ. ಶಿವರಾಮು hails from Chikkaballi village, Mandya Taluk and district, born to Srimati Ningamma and Sri Kalegowda. He has graduated BS Agriculture, MS Agriculture Extension, PhD from US Bangalore. At the PhD level, he has received US Gold Medal, Dr. R. Dwarkinath Gold Medal, and Dr. K.A. Jalial Gold Medal. Total, he has rendered 28 years of service in teaching, research and extension. Presently, he is serving as training coordinator and head staff training unit, and also senior information specialist and head farm information unit, Directorate of Extension, US Bangalore. During the last 5 years, he has organized 96 induction, refresher and online training programs to the staff of US Bangalore, developed departments and also the ATMA to upgrade their knowledge on latest agricultural technologies. He is the editor of university prestigious publications, Improved Package of Practices in Agriculture Crops and also Silviculture. Further, PDF form of these publications were sent to 2.85 lakh farmers and also extension personnel, mobile phones, and it is first of its kind in the history of university.
Under his leadership, the university official YouTube channel, Facebook and Twitter accounts were created and launched. Further, he has also developed and uploaded 27 videos in the university YouTube channel and Facebook. He has involved in speedy transfer of university activities and also technologies to the mass media. By considering the unparalleled services rendered by Dr. K. Sivaramu, the University of Agricultural Sciences, Bangalore, is gratified to honor him with recognition of Mrs. Juwari Industries Limited Best Exchange Worker Award for the year 2023 for his phenomenal service in the field of agricultural extension. Thank you. ಇದೀಗ ಮಿಸರ್ಸ್ ಜುವಾರಿ ಇಂಡಸ್ಟ್ರೀಸ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ ಡಾಕ್ಟರ್ ಕೆ ಶಿವರಾಮು ತರಬೇತಿ ಸಂಯೋಜಕರು ಹಾಗೂ ಮುಖ್ಯಸ್ಥರು ಸಿಬ್ಬಂದಿ ತರಬೇತಿ ಘಟಕ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು. ಮತ್ತೊಮ್ಮೆ ಡಾಕ್ಟರ್ ಕೆ ಶಿವರಾಮು ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಇದೀಗ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಯಲ್ಲಿ ವಿಜ್ಞಾನಿಗಳ ಜೊತೆ ಕೈಜೋಡಿಸಿ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಬಂದಿರುವ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗ್ತಾ ಇದೆ. ABCD ಗ್ರೂಪ್ ಜೊತೆಗೆ ಇದೇ ಮೊದಲ ಬಾರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ದಿನಗೂಲಿ ನೌಕರರನ್ನೂ ಸಹ ಈ ಪ್ರಶಸ್ತಿಗೆ ಪರಿಗಣಿಸಿ ಅವರಿಗೂ ಸಹ ಪ್ರಶಸ್ತಿ ನೀಡ್ತಾ ಇದೆ. ಇದೀಗ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನು ಸಭೆಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಶ್ರೀಮತಿ ಪ್ರತಿಭಾ MS, ಆಡಳಿತಾಧಿಕಾರಿಗಳು. ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರುಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಆಹ್ವಾನಿತರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಎ ಮತ್ತು ಬಿ ವರ್ಗದಿಂದ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ಶ್ರೀ ರಮೇಶ್ ಕುಮಾರ್ MT ಅವರು ಪಡೆದಿರುತ್ತಾರೆ. ಶ್ರೀ ರಮೇಶ್ ಕುಮಾರ್ MT ರವರು ಕೋಲಾರ ಜಿಲ್ಲೆ ಮುಳ್ಳಹಳ್ಳಿ ಗ್ರಾಮದ ಲೇಟ್ ಶ್ರೀ ತಿಮ್ಮಯ್ಯ ಮತ್ತು ಲೇಟ್ ಶ್ರೀಮತಿ ವೆಂಕಟಮ್ಮ ದಂಪತಿಗಳ ಶ್ರೇಷ್ಠ ಪುತ್ರನಾಗಿದ್ದು, ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಸ್ವಗ್ರಾಮವಾದ ಮುಳ್ಳಹಳ್ಳಿಯಲ್ಲಿ, ಪ್ರೌಢಶಿಕ್ಷಣವನ್ನು ಮನದಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಬಾಲಕರ ಕಾಲೇಜು ಕೋಲಾರದಲ್ಲಿ ಪೂರೈಸಿರುತ್ತಾರೆ. ಶ್ರೀತರು 2013ರಲ್ಲಿ ಸಹಾಯಕರಾಗಿ ಬೆಂಗಳೂರು ಕ್ರೂವಿವಿ ಸೇವೆಯನ್ನು ಪ್ರಾರಂಭಿಸಿ 2016ರಲ್ಲಿ ಹಿರಿಯ ಸಹಾಯಕರಾಗಿ 2021ರಲ್ಲಿ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿ ಇಲ್ಲಿವರೆಗೂ 11 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರ ಉತ್ತಮ ಸೇವಾ ಮನೋಭಾವ, ಕೆಲಸದಲ್ಲಿನ ಶ್ರದ್ಧೆ, ಆಸಕ್ತಿ ಹಾಗೂ ಕಾರ್ಯದಕ್ಷತೆಯನ್ನು ಗುರುತಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಇವರಿಗೆ ಎ ಮತ್ತು ಬಿ ವರ್ಗದ ಅಡಿಯಲ್ಲಿ 22-23ನೇ ಸಾಲಿನ ಅತ್ಯುತ್ತಮ ಸೇವಾ ಸಿಬ್ಬಂದಿಯ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಶ್ರೀ ರಮೇಶ್ ಕುಮಾರ್ ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಎನ್ ಮಾನಸ. ಇವರ ಸಂಕ್ಷಿಪ್ತ ಪರಿಚಯ ಆಡಳಿತಾಧಿಕಾರಿಗಳಿಂದ. ಸಿ ವರ್ಗದ ತಾಂತ್ರಿಕ ಶ್ರೇಣಿಯಡಿಯಲ್ಲಿ ನೀಡಲಾಗುತ್ತಿರುವ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ಶ್ರೀಮತಿ ಎನ್ ಮಾನಸರವರು ಪಡೆದಿರುತ್ತಾರೆ. ಶ್ರೀ ಮಾನಸ ಎನ್ರವರು ಶ್ರೀ ನರಸಿಂಹಯ್ಯ ಹಾಗೂ ಶಾರದಾ ಅವರ ಮೊದಲನೇ ಮಗಳಾಗಿ 1909 ಡಿಸೆಂಬರ್ 9ರಂದು ಬೆಂಗಳೂರಿನಲ್ಲಿ ಜನಿಸಿರುತ್ತಾರೆ. ಶ್ರೀಮತಿ ಮಾನಸ ಎನ್ರವರು BSc ಕೃಷಿ ಪದವಿಯನ್ನು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ, MSc ಕೃಷಿ ಬೇಸಾಯ ಶಾಸ್ತ್ರ ಪದವಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಪಡೆದಿರುತ್ತಾರೆ. ಅಲ್ಲದೆ ಆಹಾರ ಪೋಷಣೆ ಮತ್ತು ಆಹಾರ ಪದ್ಧತಿ ಎಂಬ ವಿಷಯದಲ್ಲಿ PG ಡಿಪ್ಲೊಮವನ್ನು ಪಡೆದಿರುತ್ತಾರೆ ಮತ್ತು ICAR ಅವರು ನಡೆಸಿದ 2021ನೇ ಸಾಲಿನ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆಯಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಅರ್ಹತೆಯನ್ನು ಸಹ ಪಡೆದಿರುತ್ತಾರೆ. ಶ್ರೀಮತಿ ಮಾನಸರವರು 2013 ಡಿಸೆಂಬರ್ 12ರಂದು ತಾಂತ್ರಿಕ ಸಹಾಯಕರಾಗಿ ಕ್ರೂವಿವಿ ಬೆಂಗಳೂರಿನ ಅಖಿಲ ಭಾರತ ಸುಸಂಘಟಿತ ಪ್ರಾಯೋಜನೆ ಮೇವು ಬೆಳೆ ಮತ್ತು ಬಳಕೆ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಇಲ್ಲಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡು 2018ರಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಪದೋನ್ನತಿ ಹೊಂದಿ ಪ್ರಸ್ತುತ ಅಖಿಲ ಭಾರತ ಸುಸಂಘಟಿತ ಸೋಯಾವರಿ ಪ್ರಯೋಜನೆ ವಲಯ ಕೃಷಿ ಸಂಶೋಧನಾ ಕೇಂದ್ರ ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿವರೆಗೂ 10 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಮಾನಸರವರು 15 ಸಂಶೋಧನಾ ಪ್ರಬಂಧ, 7 ಸಂಶೋಧನಾ ಫಲಿತಾಂಶ ಮತ್ತು 14 ಪ್ರಕಟಣೆ, 13 ಜನಪ್ರಿಯ ಲೇಖನಗಳನ್ನು ಹಾಗೂ 6 ಕೈಪಿಡಿಗಳನ್ನು ಪ್ರಕಟಿಸಿರುತ್ತಾರೆ ಹಾಗೂ ಸಹಭಾಗಿಯಾಗಿರುತ್ತಾರೆ. ಶ್ರೀಮತಿ ಮಾನಸರವರ ಪ್ರಾಮಾಣಿಕ ಸೇವೆಗೆ ಒಟ್ಟು 15 ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಇವುಗಳಲ್ಲಿ 11 ಪುರಸ್ಕಾರಗಳು ICAR, IGFRI ಝಾನ್ಸಿ ಮತ್ತು 4 ಕ್ರೂವಿವಿ ಬೆಂಗಳೂರಿನಿಂದ ಪಡೆದಿರುತ್ತಾರೆ. ಸದರ ಇವರ ಸರಳತೆ, ಕ್ರಿಯಾಶೀಲತೆ, ನಡವಳಿಕೆ, ಶ್ರದ್ಧೆ, ಆಸಕ್ತಿ, ಕಾರ್ಯದಕ್ಷತೆ ಹಾಗೂ ಉತ್ತಮ ಸೇವಾ ಮನೋಭಾವ ಗುರುತಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇವರಿಗೆ ಸಿ ಗುಂಪಿನ T ವರ್ಗದಡಿ 22-23ನೇ ಸಾಲಿನ
ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ. ಶ್ರೀಮತಿ ಎನ್ ಮಾನಸ ಇವರಿಗೆ ಇದೀಗ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಮತ್ತೊಮ್ಮೆ ಶ್ರೀಮತಿ ಎನ್ ಮಾನಸ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಶ್ರೀ ಎಲ್ ಮಂಜುನಾಥ್. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ. ಶ್ರೀ ಎಲ್ ಮಂಜುನಾಥ್. ಸಿ ವರ್ಗದ ಅಡಿಯಲ್ಲಿ 2 ಅತ್ಯುತ್ತಮ ಸೇವಾ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದ್ದು, ಈ ಬಾರಿ ಶ್ರೀ ಎಲ್ ಮಂಜುನಾಥ್ ಮತ್ತು ವೈ ಮುನಿಕೃಷ್ಣರವರು ಪಡೆದಿರುತ್ತಾರೆ. ಎಲ್ ಮಂಜುನಾಥ್ ರವರು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ವಿಸಿ ಫಾರಂ ಗ್ರಾಮದ ಲೇಟ್ ಶ್ರೀ ಲಿಂಗಯ್ಯ ಮತ್ತು ಲೇಟ್ ಶ್ರೀಮತಿ ಬೋರಮ್ಮ ದಂಪತಿಗಳ ತೃತೀಯ ಪುತ್ರರಾಗಿದ್ದು, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ವಿಸಿ ಫಾರಂ ಮಂಡ್ಯದಲ್ಲಿ ಪೂರೈಸಿರುತ್ತಾರೆ. ಶ್ರೀತರು 1982ರಲ್ಲಿ ದಿನಗೂಲಿ ಕೃಷಿ ಕಾರ್ಮಿಕರಾಗಿ ವಿಸಿ ಫಾರಂ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ 1990ರಲ್ಲಿ ಮಾಸಿಕ ವೇತನ ನೌಕರರಾಗಿ, 91ರಲ್ಲಿ ಡಿ ಗ್ರೂಪ್ ನೌಕರರಾಗಿ ಕಾಯಂಗೊಂಡು 95ರಿಂದ ಕ್ಷೇತ್ರ ಸಹಾಯಕರಾಗಿ, 2016ರಲ್ಲಿ ಹಿರಿಯ ಕ್ಷೇತ್ರ ಸಹಾಯಕರಾಗಿ ಪದೋನ್ನತಿ ಪಡೆದು ಪ್ರಸ್ತುತ ಅಖಿಲ ಭಾರತ ಸುಸಂಘಟಿತ ಭತ್ತ ತಳಿ ಅಭಿವೃದ್ಧಿ ಪ್ರಾಯೋಜನೆ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿವರೆಗೆ 40 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರು ಸೇವಾವಧಿಯಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಸ್ಕೀಮ್ ಹೆಬ್ಬಾಳ, ಕೃಷಿ ಸಂಶೋಧನಾ ಕೇಂದ್ರ ನಾಗಮಂಗಲ ಹಾಗೂ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಹಲವು ಭತ್ತದ ತಳಿಗಳ ಪರೀಕ್ಷೆಯಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಕೊಡುಗೆಯನ್ನು ನೀಡುತ್ತಾರೆ. ಶ್ರೀಯುತರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಶ್ರೀಯುತರ ಉತ್ತಮ ಸೇವಾ ಮನೋಭಾವ, ಕೆಲಸದ ಶ್ರದ್ಧೆ ಹಾಗೂ ಆಸಕ್ತಿ, ಕಾರ್ಯದಕ್ಷತೆಯನ್ನು ಗುರುತಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಇವರಿಗೆ ಸಿ ವರ್ಗದ ಅಡಿಯಲ್ಲಿ 22-23ನೇ ಸಾಲಿನ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ ನೀಡಲು ಹರ್ಷಿಸುತ್ತದೆ. ಶ್ರೀ ಎಲ್ ಮಂಜುನಾಥ್ ಇವರಿಗೆ ಇದೀಗ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಮತ್ತೊಮ್ಮೆ ಶ್ರೀ ಎಲ್ ಮಂಜುನಾಥ್ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಶ್ರೀ ವೈ ಮುನಿಕೃಷ್ಣ. ಶ್ರೀ ವೈ ಮುನಿಕೃಷ್ಣರವರು ಬೆಂಗಳೂರು ಜಿಲ್ಲೆ ಹೆಬ್ಬಾಳದ ಲೇಟ್ ಶ್ರೀ ಯಾಮಣ್ಣ ಮತ್ತು ಲೇಟ್ ಶ್ರೀಮತಿ ವೆಂಕಟಮ್ಮ ದಂಪತಿಗಳ ತೃತೀಯ ಪುತ್ರರಾಗಿದ್ದು, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಹೆಬ್ಬಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿರುತ್ತಾರೆ. ಶ್ರೀಯುತರು 1983ರಲ್ಲಿ ದಿನಗೂಲಿ ಕೃಷಿ ಕಾರ್ಮಿಕರಾಗಿ ಬೆಂಗಳೂರು ಕ್ರೂವಿವಿಯಲ್ಲಿ ಸೇವೆಯನ್ನು ಪ್ರಾರಂಭಿಸಿ 1993ರಲ್ಲಿ ಕಾಯಂ ಕೃಷಿ ಕಾರ್ಮಿಕರಾಗಿ, 1999ರಲ್ಲಿ ಸಂದೇಶವಾಹಕರಾಗಿ ಹಾಗೂ 2007ರಿಂದ ಪರಿಚಾರಕರಾಗಿ ಪದೋನ್ನತಿ ಪಡೆದು ಪ್ರಸ್ತುತ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ವಿಸ್ತರಣಾ ನಿರ್ದೇಶನಾಲಯ ಕ್ರೂವಿವಿ ಜಿಕೆವಿಕೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿವರೆಗೂ 40 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀ ವೈ ಮುನಿಕೃಷ್ಣರವರ ಸೇವಾವಧಿಯಲ್ಲಿ ಸಸ್ಯ ಜೀವಶಾಸ್ತ್ರ ವಿಭಾಗ ಹೆಬ್ಬಾಳ, ಸಮಾಜಶಾಸ್ತ್ರ ವಿಭಾಗ, ವಲಯ ಕೃಷಿ ಸಂಶೋಧನಾ ಕೇಂದ್ರ, ಹಣಕಾಸು ನಿಯಂತ್ರಣಾಧಿಕಾರಿಗಳ ಕಚೇರಿ, ವಿಸ್ತರಣಾ ನಿರ್ದೇಶಕ ಕಚೇರಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದು, ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಕೃಷಿ ಮೇಳ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಇತರ ಸಭೆ ಸಮಾರಂಭಗಳಲ್ಲಿ ಇವರ ಪಾತ್ರ ಎಲ್ಲರ ಮೆಚ್ಚುಗೆ ಗಳಿಸಿರುತ್ತದೆ. ಶ್ರೀಯುತರ ಉತ್ತಮ ಸೇವಾ ಮನೋಭಾವ, ಕೆಲಸದಲ್ಲಿ ಶ್ರದ್ಧೆ, ಆಸಕ್ತಿ ಹಾಗೂ ಕಾರ್ಯದಕ್ಷತೆಯನ್ನು ಗುರುತಿಸಿ ಬೆಂಗಳೂರು ಕ್ರೂವಿವಿ ಇವರಿಗೆ ಸಿ ವರ್ಗದ ಅಡಿಯಲ್ಲಿ 22-23ನೇ ಸಾಲಿನ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಶ್ರೀ ವೈ ಮುನಿಕೃಷ್ಣ ಇವರಿಗೆ ಇದೀಗ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ ಪ್ರದಾನ. ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವೈ ಮುನಿಕೃಷ್ಣ ಇವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಶ್ರೀ ಚುಂಚನಹಳ್ಳಿ ಮಹಾದೇವ ಇವರ ಪರಿಚಯ. ಡಿ ವರ್ಗದ ಅಡಿಯಲ್ಲಿ ನೀಡಲಾಗುತ್ತಿರುವ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ಶ್ರೀ ಚುಂಚನಹಳ್ಳಿ ಮಹಾದೇವರವರು ಪಡೆದಿರುತ್ತಾರೆ. ಶ್ರೀ ಚುಂಚನಹಳ್ಳಿ ಮಹಾದೇವರವರು ಲೇಟ್ ಸಣ್ಣಯ್ಯ ಮತ್ತು ಶ್ರೀಮತಿ ಗೌರಮ್ಮರವರ ಮಗನಾಗಿ 1964ರಲ್ಲಿ ಚುಂಚನಹಳ್ಳಿ ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ದಿನಾಂಕ 18/6/84ರಿಂದ 26/4/93ರವರೆಗೆ ವಿಸಿ ಫಾರಂ ಮಂಡ್ಯದಲ್ಲಿ ಡಿ ದರ್ಜೆ ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ 26/4/1993ರಲ್ಲಿ ಡಿ ದರ್ಜೆ ಕೃಷಿ ಕಾರ್ಮಿಕರಾಗಿ ಕಾಯಂಗೊಂಡು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರಿನಲ್ಲಿ ಕಾರ್ಯನಿರ್ವಹಿಸಿ ಇಲ್ಲಿಯವರೆಗೆ 39 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರು ತಮ್ಮ ಸೇವಾವಧಿಯಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಶ್ರೀಯುತರ ಉತ್ತಮ ಸೇವಾ ಮನೋಭಾವ, ಕೆಲಸದಲ್ಲಿನ ಶ್ರದ್ಧೆ ಮತ್ತು ಆಸಕ್ತಿ, ಕಾರ್ಯದಕ್ಷತೆಯನ್ನು ಗುರುತಿಸಿ ಬೆಂಗಳೂರು ಕ್ರೂವಿವಿ ಇವರಿಗೆ ಡಿ ವರ್ಗದ ಅಡಿಯಲ್ಲಿ 22-23ನೇ ಸಾಲಿನ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಶ್ರೀ ಚುಂಚನಹಳ್ಳಿ ಮಹಾದೇವ ಇವರಿಗೆ ಇದೀಗ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ ಪ್ರದಾನ. ಮತ್ತೊಮ್ಮೆ ಚುಂಚನಹಳ್ಳಿ ಮಹಾದೇವ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕೊನೆಯದಾಗಿ ಶ್ರೀಮತಿ ಶಶಿ ಇವರ ಸಂಕ್ಷಿಪ್ತ ಪರಿಚಯ.
ಕ್ರುವಿವಿ ಬೆಂಗಳೂರಿನಲ್ಲಿ ಸುಮಾರು 35 ವರ್ಷಗಳಿಂದ ಸೇವೆ ಸಲ್ಲಿಸಿ ಕ್ರುವಿವಿ ಬೆಂಗಳೂರಿನ ಏಳಿಗೆಗಾಗಿ ಶ್ರಮಿಸುತ್ತಿರುವ ದಿನಗೂಲಿ ನೌಕರ ವರ್ಗದವರಿಗೂ ಸಹ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ನೀಡುತ್ತಿರುವುದು ಈ ಬಾರಿಯ ಒಂದು ವಿಶೇಷವಾಗಿದೆ. ಈ ಪ್ರಶಸ್ತಿಯನ್ನು ಶ್ರೀಮತಿ ಶಶಿಯವರು ಪಡೆದಿರುತ್ತಾರೆ. ಶ್ರೀಮತಿ ಶಶಿಯವರು ಶ್ರೀ ತಿಮ್ಮೇಗೌಡ ಮತ್ತು ಶ್ರೀಮತಿ ನೀಲಮ್ಮರವರ ಮಗಳಾಗಿ 1972 ಮೇ 18ರಂದು ಮೈಸೂರು ಜಿಲ್ಲೆ ನಾಗನಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಸದರಿಯವರು ದಿನಾಂಕ 4/8/87ರಿಂದ ಇಲ್ಲಿವರೆಗೆ ಡಿ ದರ್ಜೆಯ ದಿನಗೂಲಿ ನೌಕರರಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಮೈಸೂರಿನಲ್ಲಿ 36 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸದರಿಯವರು ತಮ್ಮ ಸೇವಾವಧಿಯಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಸದರಿಯವರು ಉತ್ತಮ ಸೇವಾ ಮನೋಭಾವ, ಕೆಲಸದಲ್ಲಿನ ಶ್ರದ್ಧೆ ಮತ್ತು ಆಸಕ್ತಿ ಹಾಗೂ ಕಾರ್ಯದಕ್ಷತೆಯನ್ನು ಗುರುತಿಸಿ ಬೆಂಗಳೂರು ಕ್ರುವಿವಿಯು ಇವರಿಗೆ ದಿನಗೂಲಿ ನೌಕರರ ವರ್ಗದ ಅಡಿಯಲ್ಲಿ 22-23ನೇ ಸಾಲಿನ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಶ್ರೀಮತಿ ಶಶಿ ಇವರಿಗೆ ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ. ಮತ್ತೊಮ್ಮೆ ಶ್ರೀಮತಿ ಶಶಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಸ್ನೇಹಿತರೆ, ಈ ದಿನ ವಿಶ್ವವಿದ್ಯಾನಿಲಯ ಮೊದಲಿನಿಂದಲೂ ಕನ್ನಡ ಕೃಷಿ ಸಾಹಿತ್ಯವನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ. ರಾಜ್ಯದ ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯ ಹೊಂದಿರದ ಕನ್ನಡ ಅಧ್ಯಯನ ಕೇಂದ್ರ ಸುಮಾರು 500ಕ್ಕೂ ಹೆಚ್ಚು ಪುಸ್ತಕಗಳನ್ನು ಒಂದು ದೊಡ್ಡ ಭಂಡಾರವೇ ನಮ್ಮಲ್ಲಿದೆ. ಪ್ರತಿ ವರ್ಷ ಕನ್ನಡ ಕೃಷಿ ಸಾಹಿತ್ಯವನ್ನು ಪ್ರೋತ್ಸಾಹಿಸುವ ಕನ್ನಡ ಕೃಷಿ ಪುಸ್ತಕ ಪ್ರಶಸ್ತಿಯನ್ನು ವಿಶ್ವವಿದ್ಯಾನಿಲಯ ಪ್ರದಾನ ಮಾಡ್ತಾ ಇದೆ. ಈ ಬಾರಿ ತಿಪಟೂರು ತಾಲೂಕು ತುಮಕೂರು ಜಿಲ್ಲೆ ಕೃಷ್ಣಮೂರ್ತಿ ಬಿಳಿಗೆರೆ ಇವರ ಮಣ್ಣು ಕಥನ ಈ ಒಂದು ಪುಸ್ತಕಕ್ಕೆ ಈ ಪ್ರಶಸ್ತಿ ದೊರೆತಿದೆ. ಇವರ ಸಂಕ್ಷಿಪ್ತ ಪರಿಚಯ ಡೀನ್ ವಿದ್ಯಾರ್ಥಿ ಕಲ್ಯಾಣ ಡಾಕ್ಟರ್ NB ಪ್ರಕಾಶ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆರೆಯವರು ಹುಟ್ಟೂರು ತಿಪಟೂರು ತಾಲೂಕಿನ ಬಿಳಿಗೆರೆ, ತಾಯಿ ಶ್ರೀಮತಿ ಸಿದ್ಧಗಂಗಮ್ಮ, ತಂದೆ ಶ್ರೀ ರಾಮಣ್ಣನವರು. ಶ್ರೀಯುತರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 37 ವರ್ಷಗಳ ಕಾಲ ಚರಿತ್ರೆಯನ್ನು ಜನಚರಿತ್ರೆ ಮತ್ತು ಜೀವಚರಿತ್ರೆಯ ನೆಲೆಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದ ಅನುಸಂಧಾನ ಮಾಡಿ ಧಾರವಾಡದ ಪ್ರಾದೇಶಿಕ ಕಚೇರಿಯಲ್ಲಿ ಜಂಟಿ ನಿರ್ದೇಶಕ ಹುದ್ದೆಯಿಂದ ನಿವೃತ್ತರಾಗಿರುವರು. ಮೂಲತಃ ಕೃಷಿ ಕುಟುಂಬದವರಾದ ಶ್ರೀಯುತರು ತಮ್ಮ ನಿವೃತ್ತ ಜೀವನವನ್ನು ಕೃಷಿಯೊಂದಿಗೆ ಮುನ್ನಡೆಸಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಫುಕುವೋಕಾ, ರಾಜೇಂದ್ರ ಸಿಂಗ್, ಶಿವನಂಜಯ್ಯ ಬಾಳೆಕಾಯಿ, ನಾರಾಯಣ ರೆಡ್ಡಿ ಮುಂತಾದ ಕೃಷಿ ಚಿಂತಕರು ಹಾಗೂ ಪ್ರಸಿದ್ಧ ಕೃಷಿ ಪತ್ರಿಕೆಗಳು ಹಾಗೂ ಬಂಡಾಯ ಸಾಹಿತ್ಯ ಸಂಘಟನೆ, ರಾಜ್ಯ ರೈತ ಸಂಘಟನೆ, ದಲಿತ ಸಂಘರ್ಷ ಸಮಿತಿ ಮುಂತಾದ ಪ್ರಗತಿಪರ ಸಂಘಟನೆಗಳು ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆಯವರ ಬಹುಮುಖ ವ್ಯಕ್ತಿತ್ವವನ್ನು ರೂಪಿಸಿದ ಶಕ್ತಿಗಳು ಹಾಗೂ ಇವರ ಸಾಹಿತ್ಯದಲ್ಲಿನ ಮಣ್ಣತ್ವದ ಸ್ಥಾಯಿ ಗುಣಕ್ಕೆ ಪ್ರೇರಣೆಗಳು. ಪ್ರವೃತ್ತಿಯಿಂದ ಅಪ್ಪಟ ದೇಸಿ ಪ್ರಕಾರಗಳ ಶ್ರೀಮಂತ ಹಾಡುಗಾರರಾದ ಇವರು ತತ್ವಪದ, ನೀರಪದ, ಕೃಷಿ ಪದಗಳನ್ನು ಕಟ್ಟುತ್ತಾ ಹಾಡುತ್ತಾ ವೈವಿಧ್ಯ ಸಾಹಿತ್ಯ ಕೃತಿಗಳಿಂದ ಕನ್ನಡ ಸಾಹಿತ್ಯಕ್ಕೆ ವಿಶೇಷತೆಯನ್ನು ರೂಪಿಸಿದವರು. ಇವರ ಬರಹಗಳು ನಾಡಿನ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯಗಳಾಗಿ ಕಲಿಸಲ್ಪಡುತ್ತದೆ. ಕೃಷಿ ಚರಿತ್ರೆ ರಚನೆ, ಸಾವಯವ ಕೃಷಿ ಮತ್ತು ಮಳೆ ನೀರಿನ ಚಳುವಳಿಗಳಲ್ಲಿ ತಮ್ಮನ್ನು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿರುವ ಇವರು ಸಾಂದರ್ಭಿಕವಾಗಿ ಎಳನೀರು ಮೇಳ, ಹಲಸಿನ ಮೇಳ ಇವುಗಳನ್ನು ಸಂಘಟಿಸುತ್ತಿದ್ದಾರೆ. ಶ್ರೀಯುತರ ಬದುಕು, ಬರಹ ಹಾಗೂ ಸೇವೆಯನ್ನು ಗೌರವಿಸಿ ಇವರಿಗೆ ಆರ್ಯಭಟ ಪ್ರಶಸ್ತಿ, GSS ಕಾವ್ಯ ಪ್ರಶಸ್ತಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಸೊಗಸು ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಸಂದಿವೆ. ಅನುಕರಣೀಯವಾಗಿ ವ್ಯಕ್ತಿತ್ವದ ಗಣಿಯಾಗಿರುವ ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆರೆಯರು ಕೃಷಿ ಚಿಂತನೆಯ ಫಲಶ್ರುತಿಯಾದ ಮಣ್ಣು ಕಥನ ಕೃತಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಕನ್ನಡ ಕೃಷಿ ಸಾಹಿತ್ಯ ಕೃತಿಗೆ ಕೊಡಮಾಡುವ ಕನ್ನಡ ಕೃಷಿ ಪುಸ್ತಕ ಪ್ರಶಸ್ತಿಯ 2022ನೇ ಸಾಲಿನ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಶ್ರೀ ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಮಣ್ಣು ಕಥನ ಕೃಷಿ ಮತ್ತು ಸಾಹಿತ್ಯದ ಒಂದು ಹದವಾದ ಮಿಶ್ರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಪುಸ್ತಕದಲ್ಲಿ ಬರುವ ಮಳೆಯ ಹಬ್ಬಕ್ಕೆ ನೀರೇ ಔತಣ, ಹಸಿರು ಬೇಲಿ ಎಂಬ ಅಕ್ಷರ ಪಾತ್ರೆ, ತೆಂಗಿನ ಗರಿಗಳ ಲೀಲೆ, ಬೇಲಿ ಎಂದರೆ ಹಸಿರ ಕಲೆ, ಈ ಲೇಖನ ಶೀರ್ಷಿಕೆಗಳೇ ನಮ್ಮನ್ನು ಈ ಪುಸ್ತಕದ ಕಡೆ ಆಕರ್ಷಣೆ ಮಾಡ್ತಾ ಇವೆ. ಪ್ರಾಯಶಃ ಈ ಪುಸ್ತಕವನ್ನು ನಾವೆಲ್ಲರೂ ಓದುವಂತಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಮತ್ತೊಮ್ಮೆ ಕೃಷ್ಣಮೂರ್ತಿ ಬೆಳಗೆರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ವಿಜ್ಞಾನಿಗಳು.
ಈ ಪರಿಕಲ್ಪನೆಯ ಅಡಿಯಲ್ಲಿ ಕಳೆದ ಬಾರಿಯಿಂದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಪ್ರಶಸ್ತಿಯನ್ನು ವಿಶ್ವವಿದ್ಯಾನಿಲಯ ಪ್ರದಾನ ಮಾಡ್ತಾ ಇದೆ. ಈ ಬಾರಿ ಇಬ್ಬರು ವಿದ್ಯಾರ್ಥಿಗಳು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಮೊದಲಿಗೆ ಚಾಮರಾಜನಗರ ಕೃಷಿ ಮಹಾವಿದ್ಯಾಲಯದ ಶ್ರೀ ಚಿದಾನಂದ ಗೌಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇವರ ಸಂಕ್ಷಿಪ್ತ ಪರಿಚಯ ಡೀನ್ ಕೃಷಿ ಮಂಡ್ಯ ಇವರಿಂದ. ಇದಾದ ನಂತರ ಕುಮಾರಿ ಪೂರ್ವಿಕಾ ಆರ್ ಗೌಡ, ಇವರು ಕೃಷಿ ಮಹಾವಿದ್ಯಾಲಯ ಹಾಸನದ ವಿದ್ಯಾರ್ಥಿ. ಮಾನ್ಯರೇ, ಈ ದಿನ ಕೃಷಿ ವಿಶ್ವವಿದ್ಯಾಲಯ ಕೂಡ ಮಾಡುತ್ತಿರುವ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದಿ ಅಕಾಡೆಮಿಕ್ ಇಯರ್ 22-23 ಪ್ರಶಸ್ತಿಗೆ ಭಾಜನರಾದ ನಮ್ಮ ವಿದ್ಯಾರ್ಥಿಗಳನ್ನು ಸಭೆಗೆ ಪ್ರಸ್ತುತಪಡಿಸಲು ಹರ್ಷಿಸುತ್ತೇನೆ. ಮೊದಲಿಗೆ ಶ್ರೀ ಚಿದಾನಂದ ಗೌಡ ಎಂಆರ್, ಇವರು ಶ್ರೀಮತಿ ಮಂಜುಳಾ ಎಸ್ ಮತ್ತು ಶ್ರೀ ರಮೇಶ್ ಎಂಸಿ ದಂಪತಿಗಳ ಪುತ್ರರಾಗಿ ಆಗಸ್ಟ್ 2001ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಮದಗೊಂಡನಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರು ಶಾಲಾ ವಿದ್ಯಾಭ್ಯಾಸವನ್ನು ಶ್ರೀರಾಮ ಪ್ರೌಢಶಾಲೆಯಲ್ಲಿ ಪೂರೈಸಿ ಶಾಲಾ ದಿನಗಳಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದವರು ಮತ್ತು ಪ್ರತಿಭಾ ಕಾರಂಜಿಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿ ಮತ್ತು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರು 10ನೇ ತರಗತಿಯಲ್ಲಿ 95% ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ದ್ವಿತೀಯ PUCಯನ್ನು ಪ್ರತಿಷ್ಠಿತ ಆಳ್ವಾ ಶಿಕ್ಷಣ ಸಂಸ್ಥೆ ಮೂಡುಬಿದಿರೆಯಲ್ಲಿ ಸುಮಾರು 94% ಅಂಕಗಳನ್ನು ಗಳಿಸಿ ಉತ್ತೀರ್ಣಗೊಂಡು ಪದವಿಗೆ ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರದಲ್ಲಿ 87.40 ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಇವರು ಶೈಕ್ಷಣಿಕ ವಿಭಾಗದಲ್ಲಿ ಸಾಧನೆಯನ್ನು ಮಾಡುವುದರ ಜೊತೆಗೆ ತಮ್ಮ ಪದವಿ ದಿನಗಳಲ್ಲಿ, ವಿದ್ಯಾಭ್ಯಾಸದ ದಿನಗಳಲ್ಲಿ ವಿವಿಧ ಕಾರ್ಯಾಗಾರಗಳಲ್ಲಿ, ವೆಬಿನಾರ್ಗಳಲ್ಲಿ, ಸೆಮಿನಾರ್ಗಳಲ್ಲಿ ಭಾಗವಹಿಸುವುದಲ್ಲದೆ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಾಗಿ, ರೆಡ್ ಕ್ರಾಸ್ ಸದಸ್ಯರಾಗಿ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಇವರ ಸೇವೆ ಗುರುತಿಸಿ ಯೂತ್ ರೆಡ್ ಕ್ರಾಸ್ ಘಟಕ ಕೃಷಿ ವಿಶ್ವವಿದ್ಯಾಲಯ ಇವರಿಗೆ ಅತ್ಯುತ್ತಮ ಸಾಂಗತ್ಯ ಸದಸ್ಯ ಎಂದು ಗುರುತಿಸಿದ್ದಾರೆ. ಇದಲ್ಲದೆ ಇವರು ಪ್ರಾಯೋಗಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ವಿಶೇಷವಾಗಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ವಿನೂತನ ಮಾದರಿಗಳನ್ನು, ಸಂವಾದ ಕಾರ್ಯಕ್ರಮಗಳನ್ನು, ಪ್ರದರ್ಶನಗಳನ್ನು ಆಯೋಜಿಸುವಲ್ಲಿ ಪ್ರಾಧ್ಯಾಪಕರಿಂದ ಮತ್ತು ರೈತರಿಂದ ಮೆಚ್ಚುಗೆ ಪಡೆದಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಇತರೆ ಚಟುವಟಿಕೆಗಳಲ್ಲಿ ಆದ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ ಕಾಲೇಜು ಮಟ್ಟದಲ್ಲಿ ಭಾಗವಹಿಸಿ ಅನೇಕ ಪದಕಗಳನ್ನು ಗಳಿಸಿದ್ದಾರೆ. ಕೃಷಿಯಲ್ಲಿ ಉನ್ನತ ವ್ಯಾಸಂಗ ಮಾಡಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಬೇಕೆಂಬ ಮಹದಾಸೆಯನ್ನು ಹೊಂದಿದ್ದಾರೆ. ಇವರ ಈ ಸಾಧನೆಯನ್ನು ಗುರುತಿಸಿ ಕೃಷಿ ವಿಶ್ವವಿದ್ಯಾಲಯವು ಇವರಿಗೆ ಅತ್ಯುತ್ತಮ ಹೊರಹೋಗುತ್ತಿರುವ ವಿದ್ಯಾರ್ಥಿ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀ ಚಿದಾನಂದ ಗೌಡ, ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ, ದಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದಿಸ್ ಇಯರ್. ಮತ್ತೊಮ್ಮೆ ಚಿದಾನಂದ ಗೌಡ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಕುಮಾರಿ ಪೂರ್ವಿಕಾ ಆರ್ ಗೌಡ, ಕೃಷಿ ಮಹಾವಿದ್ಯಾಲಯ ಹಾಸನ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇವರ ಸಂಕ್ಷಿಪ್ತ ಪರಿಚಯ. ಮತ್ತೊಬ್ಬ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದಿ 22-23 ಯನ್ನು ಪ್ರಸ್ತುತಪಡಿಸಲು ಹರ್ಷಿಸುತ್ತೇನೆ. ಕುಮಾರಿ ಪೂರ್ವಿಕಾ ಆರ್ ಗೌಡ, ಇವರು BSc ಹಾನರ್ಸ್ ಅಗ್ರಿಕಲ್ಚರ್ ಪದವಿಯನ್ನು ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ಮುಗಿಸಿರುತ್ತಾರೆ. ಇವರು KR ತಾಲೂಕು ಮೈಸೂರು ಜಿಲ್ಲೆಯ ಶ್ರೀ ರಘು ಮತ್ತು ಶ್ರೀಮತಿ ಶೋಭಾ ದಂಪತಿಗಳ ಪುತ್ರಿಯಾಗಿ 2001 ನವೆಂಬರ್ಲಿ ಜನಿಸಿರುತ್ತಾರೆ. ಇವರು ತಂದೆ ಸಹಕಾರಿ ಇಲಾಖೆಯಲ್ಲಿ ಸಹಕಾರಿ ಸಂಘಗಳ ಸಹಾಯಕ ನೋಂದಣಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿರುತ್ತಾರೆ. ಕುಮಾರಿ ಪೂರ್ವಿಕಾ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮುಗಿಸಿ SLC ಪರೀಕ್ಷೆಯಲ್ಲಿ 99% ಅಂಕಗಳೊಂದಿಗೆ ತೇರ್ಗಡೆಗೊಂಡು ಎಕ್ಸಲೆಂಟ್ PUC ಕಾಲೇಜ್ ಮೂಡುಬಿದಿರೆಯಲ್ಲಿ PUC ವ್ಯಾಸಂಗ ಮಾಡಿ 93% ಅಂಕಗಳೊಂದಿಗೆ
ತೇರ್ಗಡೆಗೊಂಡಿರುತ್ತಾರೆ. ಇವರು ಕೃಷಿ ಆಸಕ್ತಿ ತಂದೆಯಿಂದ ಪಡೆದ ಬಳುವಳಿ. ಹಾಗಾಗಿ ಕೃಷಿ ಪದವಿ ಪಡೆಯಲು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯದಲ್ಲಿ ಸೇರಿ 89.80 ಅಂಕಗಳೊಂದಿಗೆ ತೇರ್ಗಡೆಗೊಂಡಿರ್ತಾರೆ. ಕುಮಾರಿ ಪೂರ್ವಿಕಾ ಆರ್ ಗೌಡರು ಕೃಷಿ ವಿದ್ಯಾಭ್ಯಾಸದ ವಲಯದಲ್ಲಿ ಕಾಲೇಜಿನ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇಂದು ಅತ್ಯುತ್ತಮ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇವರು ಕೃಷಿ ವಿಷಯದಲ್ಲಿ PhD ಮಾಡುವ ಮೂಲಕ ಸಂಶೋಧನಾ ವಿಜ್ಞಾನಿಯಾಗಿ ಹೊಸ ಸಂಶೋಧನೆಗಳನ್ನು ಕೈಗೊಂಡು ಕೃಷಿ ರಂಗಕ್ಕೆ ಕೊಡುಗೆಯನ್ನು ನೀಡುವ ಆಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಕುಮಾರಿ ಪೂರ್ವಿಕಾ ಆರ್ ಗೌಡರವರು ನಮ್ಮ ಕೃಷಿ ವಿದ್ಯಾಲಯ ಬೆಂಗಳೂರಿನ 58ನೇ ಸಂಸ್ಥಾಪನಾ ದಿನದಂದು ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಪಡೆಯುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೊಮ್ಮೆ ಕುಮಾರಿ ಪೂರ್ವಿಕಾ ಆರ್ ಗೌಡ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇದೀಗ ಮತ್ತೊಂದು ವಿಶೇಷ ಪ್ರಶಸ್ತಿ, ಹಾನರಿಂಗ್ PhD ಸ್ಟೂಡೆಂಟ್ಸ್ ಫಾರ್ ಬ್ಯಾಗಿಂಗ್ ಫಸ್ಟ್ ಪ್ಲೇಸ್ ಇನ್ ಮಂಥನ 2023, ಎ ಇನ್ನೋವೇಟಿವ್ ಬಿಸಿನೆಸ್ ಪ್ಲಾನ್ ಕಾಂಪಿಟೇಷನ್ ಆರ್ಗನೈಸ್ಡ್ ಬೈ FICCI, and they got 3 lakh award for this particular initiative. I request Special Officer, College of Agriculture, Chamarajanagar to brief this event. ಎಲ್ಲರಿಗೂ ನಮಸ್ಕಾರಗಳು. ಮಂಥನ 2023 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಸಾಧನೆ ಸಂಕ್ಷಿಪ್ತಿಯ ವರದಿಯನ್ನು ಓದುವ ಭಾಗ್ಯ ನನ್ನದಾಗಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಬ್ಬ ಅದ್ವಿತೀಯ ಇಂಜಿನಿಯರಿಂಗ್ ಮೇಧಾವಿ, ದಾರ್ಶನಿಕ, ರಾಜನೀತಿ ತಜ್ಞ ಮತ್ತು ಇದೆಲ್ಲಕ್ಕಿಂತ ಬಹುಮುಖ್ಯವಾಗಿ ಅವರೊಬ್ಬ ಶ್ರೇಷ್ಠ ಸಂಸ್ಥೆ ನಿರ್ಮಾತ. ವ್ಯಾಪಾರ ಸಮುದಾಯದ ಹಿತಾಸಕ್ತಿಯಿಂದ ಮೇ 8ನೇ ತಾರೀಕು 1916ರಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಆರಂಭದಿಂದಲೂ ಈ ಸಂಸ್ಥೆ ವ್ಯಾಪಾರ ಸಮುದಾಯದ ಹಿತಾಸಕ್ತಿಗಳನ್ನು ಪೂರೈಸಲು ಬದ್ಧವಾಗಿದೆ. ಇದು ಕರ್ನಾಟಕದಲ್ಲಿ ಔದ್ಯೋಗಿಕ, ವಾಣಿಜ್ಯ ಹಾಗೂ ಸೇವಾ ರಂಗಗಳಲ್ಲಿ ಒಂದು ಅತ್ಯುನ್ನತ ಸಂಸ್ಥೆಯಾಗಿ ನೆಲೆಗಳಿಸಿದೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯು ಕರ್ನಾಟಕದ ಸ್ನಾತಕ ಪದವೀಧರ, ಸ್ನಾತಕೋತ್ತರ ಪದವಿ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗಾಗಿ ವಾಣಿಜ್ಯ ಕಾರ್ಯಸಾಧ್ಯವಾದ ಮತ್ತು ಕಾರ್ಯಗೊಳಿಸಬಹುದಾದ ವ್ಯವಹಾರ ಪ್ರಸ್ತಾವನೆಗಳ ಸ್ವಯಂ ಪ್ರತಿಭೆಗಳ ಮೌಲ್ಯಮಾಪನ ಗುರುತಿಸಿ ಗೌರವಿಸುವ ವ್ಯವಹಾರ ಯೋಜನಾ ಮಂಡನ ಸ್ಪರ್ಧೆಯ ಮಂಥನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮವನ್ನು ಯುವ ಮನಸ್ಸುಗಳಲ್ಲಿ ಉದ್ಯಮಶೀಲ ಮನೋಭಾವವನ್ನು ಅಭಿವೃದ್ಧಿಪಡಿಸಲು ಮತ್ತು ನವೋದ್ಯಮಗಳನ್ನು ಪ್ರಾರಂಭಿಸಲು ಪ್ರೇರೇಪಿಸುವ ಉದ್ದೇಶದಿಂದ 2009ರಲ್ಲಿ ಪ್ರಾರಂಭಿಸಿ ಪ್ರತಿ ವರ್ಷ ನೆರವೇರಿಸುತ್ತಾ ಬಂದಿದೆ. ಅದರ 15ನೇ ಆವೃತ್ತಿಯಾದ ಮಂಥನ 23 ಈ ಕಾರ್ಯಕ್ರಮವನ್ನು ದಿನಾಂಕ 20/9/23ರಂದು ಅಂತಿಮ ಸುತ್ತಿನ ಸ್ಪರ್ಧೆಯನ್ನು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಮಹಾಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿತ್ತು. ಪ್ರಸ್ತುತ ಸ್ಪರ್ಧೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಾದ ಅಮೀರ್ ಪಾಷಾ ಬಿ, ಕೃಷಿ ಸೂಕ್ಷ್ಮ ವಿಜ್ಞಾನ ವಿಭಾಗದ ಅಂತಿಮ ವರ್ಷದ PhD ವಿದ್ಯಾರ್ಥಿ ಮತ್ತು ಶ್ರೀ ರಾಘವೇಂದ್ರ PK, ಕೃಷಿ ವ್ಯವಹಾರ ನಿರ್ವಹಣಾ ಸಂಸ್ಥೆ ವಿಭಾಗದ ಅಂತಿಮ ವರ್ಷದ PhD ವಿದ್ಯಾರ್ಥಿ. ಇವರಿಬ್ಬರು ಡಾಕ್ಟರ್ ಮುತ್ತುರಾಜು R, ಸಹ ಪ್ರಾಧ್ಯಾಪಕರು, ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗ. ಇವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಬೇರು ಕೊಳೆ ರೋಗಗಳನ್ನು ತಡೆಯಲು ಪವರ್ ಬೂಸ್ಟರ್ ಎಂಬ ವ್ಯವಹಾರ ಯೋಜನೆ ಅಂತಿಮ ಸುತ್ತಿನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಐ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ಇದೀಗ ಸಾಂಕೇತಿಕವಾಗಿ ಆ 3 ಲಕ್ಷ ಪ್ರೋತ್ಸಾಹ ಧನದ ಒಂದು ಚೆಕ್ ಅನ್ನು ಗಣ್ಯರು ಈ ಸಾಧಕರಿಗೆ ನೀಡ್ತಾ ಇದ್ದಾರೆ. ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಇತರೆ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಇದು ಸ್ಫೂರ್ತಿ ನೀಡುವಂತಾಗಲಿ ಅಂತ ಹೇಳಿ ಆಶಿಸುತ್ತಾ ಮತ್ತೊಮ್ಮೆ ಈ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸಂಶೋಧನಾ ಕ್ಷೇತ್ರದ ಉತ್ಕೃಷ್ಟ ಸಾಧನೆಗಳಿಗೆ ಪ್ರಶಂಸನಾ ಪತ್ರಗಳ ವಿತರಣೆ, ಬಾಹ್ಯ ಅನುದಾನಿತ ಸಂಶೋಧನಾ ಯೋಜನೆಗಳು, ಆವರ್ತಕ ನಿಧಿ ಮತ್ತು ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿರುವ ನಮ್ಮ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳಿಗೆ ಪ್ರಶಂಸನಾ ಪತ್ರಗಳನ್ನು ವಿತರಣೆ ಮಾಡಬೇಕಾಗಿ ವಿನಂತಿ. ಪಟ್ಟಿಯನ್ನು ಸಂಶೋಧನಾ ನಿರ್ದೇಶಕ ಸಭೆಯ ಮುಂದೆ ಮಂಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು.
ವಿಶ್ವವಿದ್ಯಾನಿಲಯದಲ್ಲಿ ಬಾಹ್ಯ ಅನುದಾನಿತ ಸಂಸ್ಥೆಗಳಿಂದ ಸಂಶೋಧನಾ ಪ್ರಯೋಜನಗಳನ್ನು ತಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹಿರಿಮೆಯನ್ನು ತಂದವರಂತಹ ವಿಜ್ಞಾನಿಗಳಿಗೆ ಈಗ ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗುತ್ತೆ. ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಡಾಕ್ಟರ್ ಟಿ.ಕೆ. ಪ್ರಭಾಕರ್ ಶೆಟ್ಟಿ ಸಾಹೇಬ್ರವರು, ಆನರಬಲ್ ಮೆಂಬರ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ರವರು ವಿತರಿಸಬೇಕೆಂದು ನಾನು ಕೇಳುತ್ತೇನೆ. ಮೊದಲಿಗೆ ಡಾಕ್ಟರ್ ಪ್ರೇಮಾನಂದ್ ಬಿ ದಶ್ವಂತ್, ಅಸೋಸಿಯೇಟ್ ಪ್ರೊಫೆಸರ್ ಸಾಯಿಲ್ ಸೈನ್ಸ್. ಸೊ ಇವರು ರಿವಾರ್ಡ್ ಎಂಬ ಪ್ರಾಯೋಜನೆಯನ್ನು ತರೋದಕ್ಕೆ ಬಹಳ ಶ್ರಮಪಟ್ಟಿದ್ದಾರೆ. ಒಟ್ಟು 2,701.42 ಲಕ್ಷ ಅನುದಾನವನ್ನು ತಂದು ಇದು ವಾಟರ್ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಬಂದಿರುತ್ತದೆ. ಡಾಕ್ಟರ್ ಬಿ.ವಿ. ಶ್ವೇತಾ, ಅಸಿಸ್ಟೆಂಟ್ ಪ್ರೊಫೆಸರ್, ಜೇನು ಕೃಷಿ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಜಿಕೆವಿಕೆ. ಇವರು ಎಸ್ಟಾಬ್ಲಿಷ್ಮೆಂಟ್ ಆಫ್ HALESB ಹನಿ ಟೆಸ್ಟಿಂಗ್ ಲ್ಯಾಬೊರೇಟರಿ ಆ್ಯಂಡ್ ಹೋಲಿಸ್ಟಿಕ್ ಎಂಟರ್ಪ್ರಿನ್ಯೂರ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಇನ್ ಬಿ ಕೀಪಿಂಗ್ 439.4 ಲಕ್ಷ ಅನುದಾನವನ್ನು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡಿಂದ ತಂದು ವಿಶ್ವವಿದ್ಯಾಲಯಕ್ಕೆ ಹಿರಿಮೆಯನ್ನು ತಂದಿದ್ದಾರೆ. ಡಾಕ್ಟರ್ M.S. Heshasai, Professor and Head, Crop Physiology, GKVK, Bangalore, for his project on adaptive rice cultivation for a changing climate. So project amount is 347.04 lakh. So this has been provided from the DST. Dr. H.V. Mahesh, Assistant Professor, Genetics and Plant Breeding. So for the project establishing genomics-enabled next-generation breeding facility for development of climate-resilient crop varieties. So the project cost is 119 lakhs. That is from RKVI. The next is Dr. N. Umashankar, Professor, Agriculture Microbiology Department. So establishment of pilot scale demonstration plant for production of microbial inoculant using corn cob as a carrier. So the project amount is 99.68 lakhs. So ಅನುದಾನಿತ ಸಂಸ್ಥೆ NAHEP ಹಾಗೂ ಅದರ ಜೊತೆಗೆ ಮತ್ತೊಂದು ಸಂಶೋಧನಾ ಪ್ರಾಜೆಕ್ಟ್ ಅಂತಂದರೆ ಸ್ಟಡೀಸ್ ಆನ್ ಎಫಿಕಸಿ ಆಫ್ ಬಯೋಆರ್ಗಾನಿಕ್ ಪ್ರಾಡಕ್ಟ್ ಫಾರ್ ಎ ವರ್ತ್ ಆಫ್ 13.24 lakhs ಫ್ರಮ್ Omnia Active. ಡಾಕ್ಟರ್ ರಿಂಕು ವರ್ಮಾ, Assistant Professor, ಅರಣ್ಯ ಮತ್ತು ಪರಿಸರ ಇಲಾಖೆ. So for the project development of valuable products from stubble waste or agriculture straw by biorefinery approach and feed trials for the worth of 76.16 lakhs from DST. Dr. S.B. Yoganand, Professor and Head, Agronomy Department, VC Forum Mandia. The project title is Role of Biostimulants in Enhancing Crop Productivity. So 56.84 lakhs has been provided from the funding agency UPL Limited. And in addition, influence of biostimulant clean rice on growth and yield of quality of sugarcane, that is for worth of 6.49 lakhs from String Bio Private Limited. Thank you, sir. Now I request Dr. H.L. Harish, Honorable Member, Board of Member, to honor the certificate. Dr. Rudragowda Chiluru, Assistant Professor, Department of College of Agriculture, Department of Agriculture Engineering, Chintamani, Development of Solar-based hybrid automation system for environmental monitoring in silkworm rearing house to enhance cocoon quality and cocoon production. So from RKVY 50 lakhs. Dr. ಮೂಡಲಗಿರಿಯಪ್ಪ, ಮುಖ್ಯ ವಿಜ್ಞಾನಿಗಳು, ಅಖಿಲ ಭಾರತ ಸುಸಂಘಟಿತ ಕೃಷಿ ಬೇಸಾಯ ಪ್ರಾಯೋಜನೆ
Krushi Vishwavidyalaya GKVK Bangalore. That is on studies on different granular fertilizers and biostimulants on growth and yield of field crops, and also herbicidal tolerance studies in sorghum. Totally 40.56 lakhs has been awarded from Sulphur Mills Limited and UPL Limited. Dr. T. Onkarappa, Principal Scientist, Acrip soybean, marker assisting stacking of yellow mosaic disease resistance, trypsin inhibitor, null lipocyanase, 2 genes, and broadening the genetic base of soybean. That is worth of 38.95 lakhs from ICAR NASF. The next is Dr. B.A. Anand, Assistant Professor. So project is on design and development of Internet of Things based solar powered agriculture equipments for small and marginal farmer for a project of 35 lakhs from RKVY. Next is Dr. Arti Pannore, Assistant Professor, Agriculture Entomology Department, Chintamani, Systematics, Phylogeny and Biogeography of Bee Pollinators of South India with special reference to Western Ghat. So that is a project cost is 26.29 lakh from DST SERB. Next, Dr. K.N. Srinivasappa, Professor, Studies of Seasonal Variation and Bioactive Compounds of Panchavalkal, 5 medicinal plants used in Ayurveda from Central Council for Research in Ayurvedic Science, Ministry of Ayush, Government of India. The fund is 18.88 lakhs. Dr. K.T. Vijay Kumar, Scientist and Principal Investigator, Akhila Bharata Susangita Janana ಮತ್ತು ಪರಾಗ ಸ್ಪರ್ಶಿಗಳ ಸಂಶೋಧನಾ ಪ್ರಯೋಜನೆ. That is on holistic management of strategies of Thai sac brood virus of honeybees in Karnataka. So the project cost is 18.04 lakhs from National Bee Board. Thank you, sir. Now I request our honorable board member, Ullah sir, to hand over the certificate. Dr. R. Nandini, Professor and Principal Investigator, Acrip Millets, Development of Guidelines to conduct dust test in Bambara groundnut for a worth of 18 lakhs, that is from PPV and FRA. Dr. Kavita Kandapal, Professor, Horticulture Department, that is project on generation of homogeneous hermaphrodite pointed guidelines and their genomic agronomic evaluation in field condition. So the project cost is 8.46 lakhs from TIGS. Dr. Y.M. Somshekhar, retired professor, Department of Plant Pathology. Experiential learning programs on mass production of bioagents. So for a worth of 65 lakhs from ICR. Dr. N.N. Asha, Assistant Professor, Agriculture Microbiology. So she has been awarded for the Experiential Learning Program on Production Technology of Biofertilizer and Bionutrients. The project cost is 58.5 lakhs from ICR. Dr. H. Manjunath, Assistant Professor, Plant Pathology Department, Agriculture College, Asan. Experiential learning programs on biofertilizer and bioinoculants. The project cost is 52.46 lakhs. This is from ICAR. Dr. N. Amarnath, Assistant Professor, Reshme Krushi Mahavidyalaya, Chintamani. That is on experiential learning program on commercial Chaki rearing center for a worth of 34.75 lakhs from ICR. Thank you, sir. Now I request Sri N. Dinesh, Honorable Member, Board of Management, for awarding the prizes. Dr. T. M. Mingraju, Assistant Professor, Entrepreneurship Skill Development Training Program on Biodiesel Production. So the project cost is 9.92 lakhs
that is from MSME New Delhi. Dr. Prabhu C. Ganigar, Agriculture Entomology, that is on high-end workshop on capacity building in dipterans, biosystematics, taxonomic and ecological diversity conservation of dipterans, that is worth of 5 lakhs from DST sir. Dr. K. Madhusudan, Special Officer, Mega Bija Prayojane, 640.04 lakhs, Talivardaka Bija Prayojane, 20.34 lakhs, and Vidalvanegala Avartaka Nidhi, 9.5 lakhs. So totally 669.88 lakhs. Dr. M. Papi Reddy, Senior Scientist and Head, KVK, Chintamani, Chikbalapura District. So that is for revolving fund under ICR, that is 10.65 lakhs. Dr. L. Krishna Nayak, retired professor, Jaivika Gobbara Avartaka Nidhi, so earned net profit of 10.08 lakhs. Dr. D.V. Naveen, Assistant Professor, Soil Science, Chintamani Reshme Krishi Mahavidyalaya Chintamani. So he has earned 9.49 lakhs out from Mannu Arogya Kendra Avartaka Nidhiinda. Sir, thank you, sir. Thank you, sir. Now I request Dr. M. Chandragowda, Honorable Board Member, for awarding the prizes. Dr. K. M. Srinivasappa, Professor, Horticulture Department, GKVK, Bangalore. So he has earned 8.65 lakhs from Aushadhi ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಆವರ್ತನ ನಿಧಿಯಿಂದ. Dr. Lata R. Kulkarni, Senior Scientist and Head, KVK, Nagli, ಸಾಮಾನ್ಯ ಆವರ್ತಕ ನಿಧಿಯಿಂದ 6.72 ಲಕ್ಷಗಳಷ್ಟು ನಿವ್ವಳ ಆದಾಯವನ್ನು ಗಳಿಸಿರುತ್ತಾರೆ. ಡಾಕ್ಟರ್ ರಾಜೇಗೌಡ, ಸೀನಿಯರ್ ಸೈಂಟಿಸ್ಟ್ ಅಂಡ್ ಹೆಡ್, KVK, ಕಂದಲಿ, ಸಾಮಾನ್ಯ ಆವರ್ತಕ ನಿಧಿಯಿಂದ 5.83 ಲಕ್ಷ ನಿವ್ವಳ ಆದಾಯವನ್ನು ಗಳಿಸಿರುತ್ತಾರೆ. ಶ್ರೀ ಜಾಧವ್ ಬಾಲಾಜಿ ಅಮೃತರಾವ್, ತಾಂತ್ರಿಕ ಅಧಿಕಾರಿಗಳು, ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ, ಕ್ಷೇತ್ರ ಆವರ್ತಕ ನಿಧಿಯಿಂದ 5.58 ಲಕ್ಷ ನಿವ್ವಳ ಆದಾಯವನ್ನು ಗಳಿಸಿರುತ್ತಾರೆ. ಡಾಕ್ಟರ್ ಪಿ ವೆಂಕಟೇಶ್ ಮೂರ್ತಿ, ಪ್ರೊಫೆಸರ್ ಅಂಡ್ ಹೆಡ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಟಿಶ್ಯೂ ಕಲ್ಚರ್ ರಿವಾಲ್ವಿಂಗ್ ಫಂಡಿಂದ 4.3 ಲಕ್ಷಗಳಷ್ಟು ನಿವ್ವಳ ಆದಾಯವನ್ನು ಗಳಿಸಿಕೊಟ್ಟಿರುತ್ತಾರೆ. ಡಾಕ್ಟರ್ ವಿ ವೆಂಕಟಾಚಲಪತಿ, ಸೀನಿಯರ್ ಫಾರ್ಮ್ ಸೂಪರಿಂಟೆಂಡೆಂಟ್, ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಜಾನುವಾರು ಆವರ್ತಕ ನಿಧಿಯಿಂದ 4.3 ಲಕ್ಷ ನಿವ್ವಳ ಆದಾಯವನ್ನು ವಿಶ್ವವಿದ್ಯಾನಿಲಯಕ್ಕೆ ನೀಡಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಸಂಪೂರ್ಣ ಮುಗಿಯುವವರೆಗೂ ದಯವಿಟ್ಟು ಇರಬೇಕು. ದಯವಿಟ್ಟು ಯಾರು ಎದ್ದು ಹೋಗಬಾರ್ದು. ಡಾಕ್ಟರ್ VP ಭಾರತಿ, ವಿದ್ಯಾರ್ಥಿಗಳಿಗೆ ಕ್ಲಾಸಸ್ಸನ್ನು ಸಸ್ಪೆಂಡ್ ಮಾಡಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮವನ್ನು ಮುಗಿಸಿ ಊಟ ಮಾಡಿಕೊಂಡು ಹೋಗುವುದಕ್ಕೆ ನಮ್ಮಲ್ಲಿ ಕಳಕಳೆಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸಹಾಯಕ ಪ್ರಾಧ್ಯಾಪಕರು, ರೇಷ್ಮೆಗೂಡಿನ ಕರಕುಶಲ ಘಟಕದ ರಿವಾಲ್ವಿಂಗ್ ಫಂಡಿಂದ 2.68 ಲಕ್ಷಗಳನ್ನು ನಿವ್ವಳ ಆದಾಯವನ್ನು ವಿಶ್ವವಿದ್ಯಾಲಯಕ್ಕೆ ಕೊಡುಗೆಯಾಗಿ ನೀಡುತ್ತಾರೆ. ಡಾಕ್ಟರ್ ಪಿ ತಿಮ್ಮೇಗೌಡ, ಹಿರಿಯ ಕ್ಷೇತ್ರ ಅಧೀಕ್ಷಕರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, VC ಫಾರ್ಮ್ ಮಂಡ್ಯ. ಇವರು ಎರೆಹುಳು ಗೊಬ್ಬರ ಆವರ್ತಕ ನಿಧಿಯಿಂದ
ನಿವ್ವಳ ಆದಾಯ 2.59 ಲಕ್ಷಗಳಷ್ಟನ್ನು ವಿಶ್ವವಿದ್ಯಾಲಯಕ್ಕೆ ನೀಡಿರುತ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ಐ ರಿಕ್ವೆಸ್ಟ್ Dr. Basavegowda sir, Registrar and Member Secretary, Board of Management, USB, to honor the certificate. Dr. Mohan Ishwar Naik, Head and Professor, ಜೇನು ಸಾಕಾಣೆ ಆವರ್ತಕ ನಿಧಿಯಿಂದ 2.57 ಲಕ್ಷಗಳಷ್ಟು ನಿವ್ವಳ ಆದಾಯವನ್ನು ವಿಶ್ವವಿದ್ಯಾನಿಲಯಕ್ಕೆ ನೀಡಿರುತ್ತಾರೆ. ಡಾಕ್ಟರ್ ಎ ಪಿ ಮಲ್ಲಿಕಾರ್ಜುನ್ ಗೌಡ, ಸೀನಿಯರ್ ಸೈಂಟಿಸ್ಟ್ ಆ್ಯಂಡ್ ಹೆಡ್, ಇವಾಸ್ ಕೃಷಿ ವಿಜ್ಞಾನ ಕೇಂದ್ರ, ಆಡೇನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ಇವರು ಎರೆಹುಳು ಗೊಬ್ಬರ ಆವರ್ತಕ ನಿಧಿಯಿಂದ 2.28 ಲಕ್ಷಗಳಷ್ಟು ನಿವ್ವಳ ಆದಾಯವನ್ನು ವಿಶ್ವವಿದ್ಯಾನಿಲಯಕ್ಕೆ ನೀಡಿರುತ್ತಾರೆ. ಡಾಕ್ಟರ್ PR ಸೋಮಶೇಖರಪ್ಪ, ಕ್ಷೇತ್ರ ಅಧೀಕ್ಷಕರು, ಕೃಷಿ ಸಂಶೋಧನಾ ಕೇಂದ್ರ ಅರಸೀಕೆರೆ. ಇವರು ಸೋಯಾ ಅವರೆ, ರಾಗಿ ಮತ್ತು ಮೇವಿನ ಜೋಳದ ಬೀಜೋತ್ಪಾದನೆಯಿಂದ 1.67 ಲಕ್ಷಗಳಷ್ಟು ನಿವ್ವಳ ಆದಾಯವನ್ನು ಗಳಿಸಿರುತ್ತಾರೆ. ಡಾಕ್ಟರ್ NT ನರೇಶ್, ಸೀನಿಯರ್ ಸೈಂಟಿಸ್ಟ್ ಆ್ಯಂಡ್ ಹೆಡ್, KVKVC ಫಾರ್ ಮಂಡ್ಯ. ಇವರು ಭತ್ತ, ರಾಗಿ ಬೀಜೋತ್ಪಾದನೆಯಿಂದ ಒಟ್ಟು 1.33 ಲಕ್ಷಗಳಷ್ಟು ನಿವ್ವಳ ಆದಾಯವನ್ನು ಗಳಿಸಿರುತ್ತಾರೆ. ಡಾಕ್ಟರ್ KR ಶ್ರೀನಿವಾಸ್, ಫಾರ್ಮ್ ಸೂಪರಿಂಟೆಂಡೆಂಟ್, ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಕುಣಿಗಲ್. ಇವರು ಸೋಯಾ ಅವರೆ, ರಾಗಿ, ತೊಗರಿ, ಉದ್ದು, ಅವರೆ, ಹುರುಳಿ, ಅಲಸಂದೆ ಮತ್ತು ಮೇವಿನ ಅಲಸಂದೆ ಬೀಜೋತ್ಪಾದನೆಯಲ್ಲಿ 1.23 ಲಕ್ಷಗಳಷ್ಟು ನಿವ್ವಳ ಆದಾಯವನ್ನು ವಿಶ್ವವಿದ್ಯಾಲಯಕ್ಕೆ ಗಳಿಸಿರುತ್ತಾರೆ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಈ ಎಲ್ಲ ಸಂಶೋಧಕರಿಗೆ ಅಭಿನಂದನೆಗಳು. ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ 2 ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಮೊದಲ ಪುಸ್ತಕ ವರ್ಟಿಬ್ರೇಟ್ ಪೆಸ್ಟ್ಸ್ ಇನ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ಕೇಪ್ ಆಫ್ ಕರ್ನಾಟಕ ಅಂಡ್ ದೇರ್ ಎಕೋ ಫ್ರೆಂಡ್ಲಿ ಮ್ಯಾನೇಜ್ಮೆಂಟ್. ಐ ರಿಕ್ವೆಸ್ಟ್ ಹಾನರಬಲ್ ಗೆಸ್ಟ್ಸ್ ಟು ಕೈಂಡ್ಲಿ ರಿಲೀಸ್ ದಿಸ್ ಬುಕ್. ಈ ಪುಸ್ತಕದ ಲೇಖಕರು ಡಾಕ್ಟರ್ ಮೋಹನ್ ನಾಯಕ್, ವಿಪಿನ್ ಚೌಧರಿ ಹಾಗೂ ಬಸವದರ್ಶನ್. ದಿ ವರ್ಟಿಬ್ರೇಟ್ ಪೆಸ್ಟ್ಸ್ ಇನ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ಕೇಪ್ ಆಫ್ ಕರ್ನಾಟಕ ಅಂಡ್ ದೇರ್ ಎಕೋ ಫ್ರೆಂಡ್ಲಿ ಮ್ಯಾನೇಜ್ಮೆಂಟ್. I request the guests to kindly release this book. ಈ ಪುಸ್ತಕದ ಲೇಖಕರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ. ಧನ್ಯವಾದಗಳು. ಮತ್ತೊಂದು ಪುಸ್ತಕ, ಎ ಕಂಪೆಂಡಿಯಂ ಆಫ್ ವೆರೈಟೀಸ್ ಅಂಡ್ ಟೆಕ್ನಾಲಜೀಸ್ ರಿಲೀಸ್ಡ್ ಬೈ ದಿ ಫಾರ್ಮ್ ಯೂನಿವರ್ಸಿಟೀಸ್ ಆಫ್ ಕರ್ನಾಟಕ. ಮೊದಲ ಬಾರಿಗೆ 4 ಕೃಷಿ ವಿಶ್ವವಿದ್ಯಾನಿಲಯಗಳು ಒಟ್ಟಾಗಿ ಈ ಪುಸ್ತಕವನ್ನು ಹೊರತರ್ತಾ ಇದೆ. UAS ಬೆಂಗಳೂರು, ಧಾರವಾಡ, ರಾಯಚೂರು, ಕೆಳದಿ ಶಿವಪ್ಪನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ, 4 ವಿಶ್ವವಿದ್ಯಾನಿಲಯಗಳು ಸಂಘಟಿತವಾಗಿ ಈ ಒಂದು ಪುಸ್ತಕವನ್ನು ಹೊರತರ್ತಾ ಇದೆ. ಕಂಪೆಂಡಿಯಂ ಫಾರ್ ವೆರೈಟೀಸ್ ಅಂಡ್ ಟೆಕ್ನಾಲಜೀಸ್ ರಿಲೀಸ್ಡ್ ಬೈ ದಿ ಫಾರ್ಮ್ ಯೂನಿವರ್ಸಿಟೀಸ್ ಆಫ್ ಕರ್ನಾಟಕ. ಈ 4 ವಿಶ್ವವಿದ್ಯಾನಿಲಯಗಳಿಂದ ಹೊರಬಂದ ತಂತ್ರಜ್ಞಾನಗಳನ್ನು ಒಂದೇ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ. ಇದು ರಾಜ್ಯವ್ಯಾಪಿ ಎಲ್ಲ ರೈತ ಬಾಂಧವರಿಗೆ ಅನುಕೂಲ ಆಗಲಿ ಎನ್ನುವ ಉದ್ದೇಶ ಈ ಪುಸ್ತಕದ ಹಿಂದೆ ಇದೆ. ಕರ್ನಾಟಕ ರಾಜ್ಯದ 4 ವಿಶ್ವವಿದ್ಯಾನಿಲಯಗಳ ತಂತ್ರಜ್ಞಾನಗಳು ಈ ಪುಸ್ತಕದಲ್ಲಿ ಸೇರ್ಪಡೆಗೊಂಡಿವೆ. ಧನ್ಯವಾದಗಳು. ಇದೀಗ ಸ್ನಾತಕ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಅತ್ಯುತ್ತಮ ಉತ್ಕೃಷ್ಟ ಶೈಕ್ಷಣಿಕ ಪ್ರಗತಿ ಮಾಡಿದ ವಿದ್ಯಾರ್ಥಿಗಳಿಗೆ ಸಿಮುರೋಬಾ ಪ್ರಶಸ್ತಿ ಹಾಗೂ ನಗದು ಬಹುಮಾನ
ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರು ಈ ಪಟ್ಟಿಯನ್ನು ಮಂಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಕ್ಯಾಶ್ ಅವಾರ್ಡ್ಸನ್ನು ರಿಟೈರ್ಡ್ ಪ್ರೊಫೆಸರ್ ಡಾಕ್ಟರ್ ಶ್ಯಾಮಸುಂದರ್ ಜೋಶಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ. 20 ಕ್ಯಾಶ್ ಅವಾರ್ಡ್ಸ್ ಗಿವನ್ ಟು ಫಾರ್ ಬೋತ್ ಬ್ಯಾಚುಲರ್ಸ್ ಆ್ಯಂಡ್ ಮಾಸ್ಟರ್ ಡಿಗ್ರಿ in the name of Seema Ruba. Sir, I have the honor to present you bachelor's and master degree candidates for the award of whose names are set out in the list, to which I pray they may be awarded with cash awards. For bachelor degree 3,000 rupees cash award, for master degree 5,000 rupees cash award. First, Lavanya N, BSc Honors Agriculture Marketing and Cooperation, GKVK, awarded with Seema Ruba, Sri M.R. Prabhakar cash award. In the master degree program, H1T, MSc Agri in Agronomy, Mandya, awarded with Seema Ruba Professor B.R. Egde Cash Award. Ms. Sinchana Kashyap GS, MSc Agri in Genetics and Plant Breeding, GKVK, awarded with Seema Ruba Professor KG Sambulingappa Cash Award. Prashant V, MSc Agri in Genetics and Plant Breeding, GKVK, awarded with Seema Ruba Professor R.S. Paroda Cash Award. Raghunandan NV, MSc Agri in Agriculture Entomology, GKVK, awarded with Seema Ruba Professor M.C. Devaya Cash Award. ಇದು ಒಂದು ದುಃಖದ ಸಂಗತಿ ಆಗ್ತಲಿ. ಜ್ಯೋತಿ ಬಿ ಮನಗಗುಂದಿ ಅಂತ ನಮ್ಮ MSc Agri ಎಂಟಾಮಾಜಿ GKVK ಅವರು ಕಾರಣದ ಆರೋಗ್ಯದಿಂದ ಮೃತಪಟ್ಟಿದ್ದಾರೆ. ಅವ್ರ ಪರವಾಗಿ ಅವ್ರ ಬ್ರದರ್ ಬಂದಿದ್ದಾರೆ, ಅವ್ರು ಸ್ವೀಕರಿಸ್ಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಿ ಇಸ್ ಅವಾರ್ಡೆಡ್ ವಿತ್ Seema Ruba Professor G.K. Veeresh Award and 2 gold medals and 1 gold medal certificate. UAS gold medal for general merit, Dr. M. Putrudraya Endowment Gold Medal, Dr. V.P. Rao Memorial Prize Gold Medal Certificate. Karthik D.R., MSc Agri in Horticulture, GKVK, awarded with Seema Ruba Professor Muddappa Gowda Cash Award. Lavanya SM, MSc Agri in Agriculture Microbiology, GKVK, awarded with Srimati Kashi Bai Rachaya Swami Seema Ruba Gold Medal Cash Award. N. Dikshita, MSc Agri in Plant Biotechnology, GKVK, awarded with Srimati Salini Akka Professor Parmeshwarappa Seema Ruba Cash Award. Kavya D, MSc Agri in Soil Science and Agriculture Chemistry, Mandya, awarded with Seema Ruba Professor H.S. Krishnaswamy Cash Award. Ganavi B.R., MSc Agri in Food Science and Nutrition, GKVK, awarded with Srimati Sundaramma Ramachandra Ballari Seema Ruba Cash Award. Thank you, sir. Thank you.
ಮತ್ತೊಮ್ಮೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇದೀಗ ನಮ್ಮೆಲ್ಲರ ನೆಚ್ಚಿನ ಹಾಗೂ ಕ್ರಿಯಾಶೀಲ ಕುಲಪತಿಗಳು, ಕಾರ್ಯಕ್ರಮದ ಹಿಂದಿನ ಸ್ಫೂರ್ತಿಯಾಗಿರುವ ಡಾಕ್ಟರ್ SV ಸುರೇಶ್ ರವರು ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸಮಯ ಮೀರಿದೆ, ಎಲ್ಲರೂ ಹೊರಗೆ ಹೋಗೋ ತವಕದಲ್ಲಿದ್ದೀರಾ. ಅಧ್ಯಕ್ಷನಾಗಿದ್ದಕ್ಕೆ ಒಂದು 5 ನಿಮಿಷ ಮಾತಾಡ್ತೀನಿ, ದಯವಿಟ್ಟು ಸಹಿಸ್ಕೊಳ್ಳಿ. ಸನ್ಮಾನ್ಯ ಲಕ್ಷ್ಮೀಪತಿ ಗೌಡ್ರೆ, ನಮ್ಮ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ಶೀಲವಂತರ್, ಡಾಕ್ಟರ್ ಚೆಂಗಪ್ಪ, ಡಾಕ್ಟರ್ BV ಪಾಟೀಲ್, ಡಾಕ್ಟರ್ ದಂಡಿನವರು ಆಮೇಲೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಮತ್ತು ವಿಶ್ವವಿದ್ಯಾನಿಲಯದ ಎಲ್ಲ ನಿವೃತ್ತ ಹಿರಿಯ ಅಧಿಕಾರಿಗಳೇ, ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳೇ, ಶೈಕ್ಷಣಿಕ ಪರಿಷತ್ನ ಎಲ್ಲ ಆತ್ಮೀಯ ಸದಸ್ಯರೇ ಹಾಗೂ ವಿದ್ಯಾರ್ಥಿನಿಯರೇ, ವಿಶ್ವವಿದ್ಯಾನಿಲಯದ ಬೋಧಕೇತರ ಸಿಬ್ಬಂದಿ ವರ್ಗದವರೇ, 58ನೇ ಫೌಂಡೇಶನ್ ಡೇನ ಎಲ್ಲ ಪ್ರಶಸ್ತಿ ವಿಜೇತ ವಿಜ್ಞಾನಿಗಳೇ, ಶಿಕ್ಷಕರೇ ಹಾಗೂ ಬೋಧಕೇತರ ವರ್ಗದವರಿಗೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಈ ಕಾರ್ಯಕ್ರಮ, ಅವರ ಈ ಕೆಲಸ ಕೃಷಿ ವಿಶ್ವವಿದ್ಯಾನಿಲಯದ ಏಳಿಗೆಗೆ ಸಹಕಾರಿಯಾಗಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ಈ ದಿನ ಹಾರ್ದಿಕವಾಗಿ ಅಭಿನಂದಿಸಿ, ವಿಶ್ವವಿದ್ಯಾನಿಲಯದಲ್ಲಿ ಯುವ ಪೀಳಿಗೆಗೆ ನೀವು ಮಾರ್ಗದರ್ಶಕರಾಗಿ ಪ್ರೋತ್ಸಾಹದಾಯಕವಾದಂಥ ನಿಮ್ಮ ಕೆಲಸಗಳನ್ನು ಬೇರೆಯವರಿಗೆ ತೋರಿಸ್ಕೊಟ್ಟು ಅವರನ್ನು ಸಹ ನಿಮ್ಮಂತೆ ಉತ್ತಮವಾಗಿ ಕೆಲಸ ನಿರ್ವಹಿಸೋದಕ್ಕೆ ಅವರಿಗೆ ಉತ್ತೇಜನವನ್ನು ನೀಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತಾ, ಬೇರೆಯವರು ಸಹ ಇದೇ ರೀತಿಯಾದಂಥ ವಿಶ್ವವಿದ್ಯಾನಿಲಯದ ಭದ್ರ ಬುನಾದಿಗೆ ಕೊಡುಗೆಯನ್ನು ನೀಡಲಿಕ್ಕೆ ನಿಮ್ಮ ಕೆಲಸ ಸಹಕಾರಿಯಾಗಲಿ ಅಂತ ಆಶಿಸ್ತಾ, ಇವತ್ತಿನ ದಿನ ಏನು 58ನೇ ಫೌಂಡೇಶನ್ ಡೇ ಪ್ರಯುಕ್ತ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಡಾಕ್ಟರ್ ಗೌಡ ಅವರು ಕೃಷಿ ಕ್ಷೇತ್ರದಲ್ಲಿ ಆಗಬೇಕಾದಂಥ ಬದಲಾವಣೆಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಯಾವ ದಿಕ್ಕಿನಲ್ಲಿ ತಮ್ಮ ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಹಲವಾರು ವಿಷಯಗಳನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಈಗಾಗಲೇ ನಡೀತಾ ಇರುವಂಥ ಈ ಕೆಲಸ ಕಾರ್ಯಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅವ್ರು ಹೇಳಿದ್ರಲ್ಲಿ ಸಾಕಷ್ಟು ಕೆಲಸಗಳನ್ನು ಈಗಾಗಲೇ ಹಮ್ಮಿಕೊಂಡಿದೆ. ಯಾವ ಕ್ಷೇತ್ರದಲ್ಲಿ ನಾವು ಇನ್ನೂ ಹೆಚ್ಚಿನ ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಅದು ವಿಶ್ವವಿದ್ಯಾನಿಲಯದ ಅರಿವಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಯೋಜನೆ ಒಳಗೂ ಸಹ ಅವರು ಸೂಚಿಸಿರುವಂಥ ಕೆಲವೊಂದು ಕಾರ್ಯಕ್ಷೇತ್ರಗಳನ್ನು ಒಳಗೊಂಡು ನಮ್ಮ ಸಂಶೋಧನೆಯಾಗಲಿ ಅಥವಾ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನಮ್ಮ ಪಾತ್ರವನ್ನಾಗಲಿ ಅಥವಾ ವಿಸ್ತರಣಾ ಚಟುವಟಿಕೆಗಳ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ನಾವು ತರೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೂತು ಚರ್ಚಿಸಿ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ನಾವು ಅದನ್ನು ಅಳವಡಿಸ್ಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇದ್ರ ಜೊತೆಗೆ ಈಗಾಗಲೇ ಕೃಷಿ ವಿಶ್ವವಿದ್ಯಾನಿಲಯ ಹಲವಾರು ಕಾರ್ಯಚಟುವಟಿಕೆಗಳನ್ನು ಕೈಗೊಂಡಿದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಅಂತ ಹೇಳ್ತಾ ಇದ್ದಾಗ ವೆರಿ ರೀಸೆಂಟ್ಲಿ ವಿ ಹ್ಯಾಡ್ ಎ ಮೀಟಿಂಗ್ ವಿತ್ ಆಲ್ ಪ್ರೈವೇಟ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಸೀಡ್ ಇಂಡಸ್ಟ್ರಿ. ಅವರ ಜೊತೆ ಚರ್ಚೆ ಮಾಡಿ ಸುಮಾರು 135 ಕಂಪನಿಗಳಿಂದ ಮುಖ್ಯಸ್ಥರು ಅದರಲ್ಲಿ ಭಾಗವಹಿಸಿದರು. ಅವರಿಂದ ಕೃಷಿ ವಿಶ್ವವಿದ್ಯಾನಿಲಯ ಯಾವ ರೀತಿಯಾಗಿ ಈ ಬೀಜ ಉತ್ಪಾದನಾ ಕಂಪನಿಗಳು ಮತ್ತು ಬೀಜ ಮಾರಾಟ ಕಂಪನಿಗಳ ಜೊತೆ ಯಾವ ರೀತಿಯಾದಂಥ ಒಡಂಬಡಿಕೆ, ಯಾವ ರೀತಿಯಾದಂಥ ಕೆಲಸಗಳನ್ನು ನಿರ್ವಹಿಸಬೇಕು ಅನ್ನೋದರಿಂದ ಅವರಿಂದಾನೇ ನಾವು ಫೀಡ್ಬ್ಯಾಕನ್ನು ತಗೊಂಡು ಈಗ ಒಂದು ಉತ್ತಮವಾದಂಥ ಕಾರ್ಯ ಅಂದರೆ ನಮ್ಮ PG ರಿಸರ್ಚ್ನಲ್ಲಿ ಆ
ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಂದನೇ ಒಬ್ಬರನ್ನ ಸ್ಪೆಷಲ್ ಇನ್ವೈಟಿ ಅಂತ ಕರೆದು ಪ್ರಾಬ್ಲಮ್ ಫಾರ್ಮುಲೇಷನ್ ಸ್ಟೇಜಿಂದ ಹಿಡಿದು ರಿಸರ್ಚ್ ಮಾಡೋವರೆಗೂ ಅವ್ರಿಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದೇ ಲ್ಯಾಬ್ನಲ್ಲಿ ನಮ್ಮ ವಿದ್ಯಾರ್ಥಿ ಹೋಗಿ ಕೆಲಸವನ್ನು ನಿರ್ವಹಿಸಿ ನಂತರದ ದಿನಗಳಲ್ಲಿ ಅವನ ಕೆಲಸ ಸುಗಮವಾಗಿದೆ, ಚೆನ್ನಾಗಿ ನಡೀತಾ ಇದೆ ಅಂದರೆ ಅದೇ ಕಂಪನಿಯಲ್ಲಿ ಅವನ್ನ ಅಬ್ಸರ್ವ್ ಮಾಡ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಈ ವರ್ಷದಿಂದ ನಾವು ಜಾರಿಗೆ ತಂದಿದ್ದೀವಿ. ಜೊತೆಗೆ ಈ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆಯಲ್ಲಿ ಈಗ ಏನಾಗ್ತಾ ಇದೆ, ಸಾಕಷ್ಟು ಸಲ ಎಲ್ಲ ಹಿರಿಯರಿದ್ದೀರಾ ಗೊತ್ತಿದೆ, ಸರ್ಕಾರದ ಮಟ್ಟದಲ್ಲಿ ಓದಿದ ತಕ್ಷಣ ವಿಶ್ವವಿದ್ಯಾನಿಲಯಗಳ ಕೊಡುಗೆ ಏನಿದೆ, ನಿಮ್ಮಗಳ ಅವಶ್ಯಕತೆ ಈ ಸಂದರ್ಭದಲ್ಲಿ ಯಾವ ರೀತಿ ನೀವು ಅದನ್ನು ಜಸ್ಟಿಫೈ ಮಾಡ್ಕೊಳ್ತೀರಾ ಅನ್ನೋಂಥ ಪ್ರಶ್ನೆ ಪ್ರತಿ ಬಾರಿಯೂ ನಮ್ಮ ಮುಂದೆ ಎದ್ದು ನಿಲ್ಲುತ್ತೆ ಅಲ್ಲಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡ್ತಾ ಇರುವಂಥ ಕೆಲಸವನ್ನು ನಾವು ಕ್ವಾಂಟಿಫೈ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ವೆನ್ ಐ ಸೇ ಇಟ್ ಈಸ್ ಕ್ವಾಂಟಿಫಿಕೇಷನ್, ಇಟ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಮನಿ. ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಕೃಷಿ ವಿಜ್ಞಾನಿಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಎಷ್ಟರ ಮಟ್ಟಿನ ಸಾಧನೆಯನ್ನು ಮಾಡಿ ಆ ಸಾಧನೆಯನ್ನು ಕ್ವಾಂಟಿಫೈ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ಕೊಡುಗೆಯನ್ನು ಈ ದೇಶಕ್ಕೆ ಅಥವಾ ಈ ರಾಜ್ಯಕ್ಕೆ ಕೃಷಿ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಆ ರೀತಿ ಕ್ವಾಂಟಿಫಿಕೇಷನನ್ನು ಮಾಡಿ ಸರ್ಕಾರಗಳ ಮುಂದೆ ಇಟ್ಟು ನಾವು ಅವರನ್ನು ಕನ್ವಿನ್ಸ್ ಮಾಡುವಂಥ ಒಂದು ಉದ್ದೇಶವನ್ನು ಈಗಿಟ್ಕೊಂಡು ಅದ್ರ ಬಗ್ಗೆ ಕಾರ್ಯರೂಪವನ್ನು ನಾವು ಯೋಚಿಸಿದ್ದೀವಿ. ಅದರ ಬಗ್ಗೆ ಮಾಡುವಂಥ ಒಂದು ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇದರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮೂಲಭೂತ ಸೌಕರ್ಯಗಳತ್ತ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಇವತ್ತಿನ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಉಳ್ಕೊಳ್ಳುವಂಥ ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಭಾಳಷ್ಟು ಸಮಸ್ಯೆಗಳು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಅದರ ವಿಶ್ವವಿದ್ಯಾನಿಲಯದ ಗಮನದಲ್ಲಿದೆ. ಆ ನಿಟ್ಟಿನಲ್ಲಿ ನಮಗೆ ಆ ಮೂಲಭೂತ ಸೌಕರ್ಯಗಳನ್ನು ಕ್ರಿಯೇಟ್ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಈಗ ಅನುದಾನಗಳ ಕೊರತೆ ನಮ್ಮನ್ನು ಕಾಡ್ತಾ ಇದೆ. ಅನುದಾನಗಳನ್ನು ನಾವು ದ ಓನ್ಲಿ ವೇ ಟು ಜನರೇಟ್ ದ ಫಂಡ್ಸ್ ಟು ದ ಯೂನಿವರ್ಸಿಟಿ ಈಸ್ ಬೈ ರೈಟಿಂಗ್ ಪ್ರಾಜೆಕ್ಟ್ಸ್ and getting externally funded projects and mobilized funds is the only alternative left with the scientists of this university. ಆ ನಿಟ್ಟಿನಲ್ಲಿ ಈಗ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿರುವಂಥ ಅತ್ಯುನ್ನತ ಸಂಶೋಧನಾ ಸಂಸ್ಥೆಗಳ ಜೊತೆಗೆ ನಾವು ನಮ್ಮ ಯೋಜನೆಗಳನ್ನು ಮಂಡಿಸಿ ಅಲ್ಲಿಂದ ದುಡ್ಡು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹೊಸದಾಗಿ ಈಗ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಫಂಡಿಂಗ್ ಫ್ರಮ್ ಓವರ್ಸೀಸ್ ಫಂಡಿಂಗ್ ಏಜೆನ್ಸೀಸ್. ಹೊರದೇಶಗಳಿಂದ ಈ ವಿಶ್ವವಿದ್ಯಾನಿಲಯಕ್ಕೆ ಬೇಕಾದಂಥ ಅನುದಾನಗಳ ಕೊರತೆಯನ್ನು ನೀಗಿಸುವಂಥ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಬೇಕು. ವಿ ನೀಡ್ ಟು ಎಕ್ಸ್ಪೋಸ್ ಅವರ್ ಸ್ಟೂಡೆಂಟ್ಸ್ ಟು ದ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಎಜುಕೇಷನ್ ಅನ್ನುವಂಥ ದೃಷ್ಟಿಯಿಂದ ಹೊರದೇಶದ ವಿಶ್ವವಿದ್ಯಾನಿಲಯಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಈಗ ಹೊಸದಾಗಿ ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿ ಜೊತೆ ನಮ್ಮ ವಿದ್ಯಾರ್ಥಿಗಳು ಸ್ಯಾಂಡ್ವಿಚ್ ಪ್ರೋಗ್ರಾಮ್, ಅಂದರೆ 3 ವರ್ಷಗಳು ಇಲ್ಲಿ ಓದಿ 1 ವರ್ಷ ಅಲ್ಲಿ ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿನಲ್ಲಿ ಓದಿ ದೇ ಆರ್ ಗೆಟಿಂಗ್ ಡಿಗ್ರಿ ಆರ್ ಅವಾರ್ಡೆಡ್ ಡಿಗ್ರಿ ಫ್ರಮ್ ಬೋತ್ ದ ಯೂನಿವರ್ಸಿಟೀಸ್. ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಅಡಿಷ್ನಲ್ ಆದಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. 3+1+1 ಇಯರ್ನಲ್ಲಿ, ಅಂದರೆ 5 ವರ್ಷಗಳಿಗೆ ಅವರು ಮಾಸ್ಟರ್ ಡಿಗ್ರಿಯನ್ನು ಮುಗಿಸುವಂಥ ವ್ಯವಸ್ಥೆಯ ಬಗ್ಗೆಯೂ ಸಹ ಅವ್ರ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಈ ವರ್ಷದಿಂದ ನಮ್ಮ ವಿದ್ಯಾರ್ಥಿಗಳನ್ನು ಆ ವಿಶ್ವವಿದ್ಯಾನಿಲಯಗಳಿಗೆ ನಿಯೋಜಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹೊರಗಡೆ ನಡೀತಾ ಇರೋವಂಥ ವಿದ್ಯಮಾನಗಳಿಗೆ ಇಫ್ ದೇ ಗೆಟ್ ಎಕ್ಸ್ಪೋಸ್ಡ್, ನ್ಯಾಚುರಲಿ ದಿ ನಾಲೆಡ್ಜ್ ವಾಟ್ ದೇ ಆರ್ ಗೇನಿಂಗ್ ಔಟ್ ಆಫ್ ಇಟ್ ವಿಲ್ ಬಿ ಮಚ್ ಮೋರ್ ದ್ಯಾನ್ ಇನ್ ದಿ ಇನ್-ಹೌಸ್ ಪ್ರೋಗ್ರಾಮ್ಸ್. ಸೊ ಆ ದೃಷ್ಟಿನಲ್ಲಿಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳನ್ನು ಹೊರದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಸಂಶೋಧನೆಯನ್ನು ಮಾಡಿ ಬರಲೋದಕ್ಕೆ ನಾವು ಉತ್ತೇಜನ ಮಾಡ್ತಾ ಇದ್ದೀವಿ. ಬಟ್ ಆದರೆ ಇನ್ನೊಂದು ಯೋಚನೆ ಮಾಡಿದ್ದೇನೆಂದರೆ, ಬರೀ ನಮ್ಮ ಹುಡುಗರೇ ಹೋದರೆ ಹೋಗಲ್ಲ, ನಮಗೆ ವಿಸಿಬಿಲಿಟಿ ಬರಬೇಕಾಗುತ್ತೆ ಅನ್ನೋವಂಥ ಕಾರಣದಿಂದ ಹೊರದೇಶಗಳ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಇಲ್ಲಿ ಸ್ಯಾಂಡ್ವಿಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಕೊಡುವಂಥ ಡಿಗ್ರಿಯಲ್ಲಿ ನಮ್ಮ ಹೆಸರನ್ನು ಸೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನು ಸಹ ನಾವು ಈ ವರ್ಷದಿಂದ ಜಾರಿ ಮಾಡ್ತಾ ಇದ್ದೀವಿ. ಈ ರೀತಿ ವಿಶ್ವವಿದ್ಯಾನಿಲಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಆದರೆ ಪ್ರತಿ ವರ್ಷ ರ್ಯಾಂಕ್ ಬಂದಾಗ ಒಂದಷ್ಟು ಹೊಗಳಿಕೆಗಳು, ಒಂದಷ್ಟು ಕ್ರಿಟಿಸಿಸಮ್ಸ್ನ ನಾವು ಪ್ರತಿ ಬಾರಿನೂ ಮುಂಚೆಯಿಂದನೂ ಫೇಸ್ ಮಾಡ್ತಾ ಇದ್ದೀವಿ. ಇದು ಇಟ್ಸ್ ಫಾರ್ ದ ಬೆನಿಫಿಟ್ ಆಫ್ ದಿ ಹೌಸ್ ಇಯರ್. ಕಳೆದ ವರ್ಷದಿಂದ ರ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆಯನ್ನು ಕೇಂದ್ರ ಸರ್ಕಾರದಿಂದ ತಂದಿದ್ದಾರೆ. ಮುಂಚೆ
ICR ಏನು ರ್ಯಾಂಕಿಂಗನ್ನು ಮಾಡ್ತಾ ಇತ್ತು, ಕಳೆದ 1 ವರ್ಷದ ಸಾಧನೆಯನ್ನು ಪರಿಗಣಿಸಿ ಅವರು ರ್ಯಾಂಕನ್ನು ಅವಾರ್ಡ್ ಮಾಡ್ತಾಯಿದ್ರು ದೇಶದಲ್ಲಿರುವಂಥ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ. ಆದರೆ ಈ ವರ್ಷದಿಂದ, ಕಳೆದ ವರ್ಷದಿಂದ 3 ವರ್ಷಗಳ ಸಾಧನೆಯನ್ನು ಗುರುತಿಸಿ ICRನವರು ಈ ರ್ಯಾಂಕನ್ನು ಕೊಡ್ತಾ ಇಲ್ಲ, ಒಂದು ಸಂಸ್ಥೆಗೆ ವಹಿಸಿಕೊಟ್ಟಿದ್ದಾರೆ. ಆ ಸಂಸ್ಥೆಯಿಂದ ಈ ರ್ಯಾಂಕನ್ನು ಕೊಡ್ತಾ ಇದ್ದಾರೆ. ಅವರು ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ಇನ್ನಿತರ ಎಲ್ಲ ವಿಶ್ವವಿದ್ಯಾನಿಲಯಗಳ ಜೊತೆ ಸೇರಿ ಕೊಡ್ತಾ ಇರುವಂಥ ಒಂದು ರ್ಯಾಂಕಿಂಗ್ ಪಟ್ಟಿ ಆದ್ದರಿಂದ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ರ್ಯಾಂಕಿಂಗ್ನಲ್ಲಿ ಈ ವಿಶ್ವವಿದ್ಯಾನಿಲಯಕ್ಕೆ ಆಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳನ್ನು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಎಲ್ಲ ಅಧಿಕಾರಿ ಮಿತ್ರರ ಜೊತೆ ಈಗಾಗಲೇ ನಡೆಸಿ ಯಾವ ಏರಿಯಾನಲ್ಲಿ ನಮ್ಮ ಸ್ಟ್ರೆಂತ್ ಕಡಿಮೆ ಇದೆ, ಎಲ್ಲಿ ನಾವು ಅದನ್ನು ಬದಲಾವಣೆ ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಸಾಧನೆ ಮುಂದಿನ ದಿನಗಳಲ್ಲಿ ಉತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇನ್ನೂ ಚರ್ಚೆಗಳಾಗಿದೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಈಗ ಏನು ನ್ಯಾಕ್ ಅಕ್ರೆಡೇಷನ್ ಆಗಲೇಬೇಕಾಗಿದೆ. ಇದುವರೆಗೂ ಯೂನಿವರ್ಸಿಟಿನಲ್ಲಿ ನ್ಯಾಕ್ ಅಕ್ರೆಡೇಷನ್ ಆಗಿಲ್ಲ. ಆ ನಿಟ್ಟಿನಲ್ಲಿ ಈಗ ಕಾರ್ಯೋನ್ಮುಖರಾಗಿದ್ದೀವಿ. ಇಟ್ಸ್ ಎನ್ ವಾಲ್ಯೂಮಿನಸ್ ವರ್ಕ್. ಸುಮಾರು ಆ ಒಂದು ಡಾಟಾ ಕಂಪೈಲೇಷನ್ ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್. ಹಾಗಾಗಿ ಒಂದು ಏನು ಕನ್ಸಲ್ಟೆಂಟ್ಗಳನ್ನು ಹೈರ್ ಮಾಡಿಕೊಂಡು ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಆ ಮಾಹಿತಿಯನ್ನು ಕಲೆ ಹಾಕಿ ಕ್ರೋಢೀಕರಿಸ್ತಾ ಇದ್ದೀವಿ. ಆ ಅಕ್ರೆಡೇಷನ್ ಆದರೆ ವಿಶ್ವವಿದ್ಯಾನಿಲಯಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ವಿಸಿಬಿಲಿಟಿ ಬರುತ್ತೆ ಮತ್ತು ಮಾನ್ಯತೆ ದೊರಕುತ್ತೆ ಅನ್ನೋ ಕಾರಣದಿಂದ ಈ ಕೆಲಸವನ್ನು ನಾವು ಈಗ ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ. ಅದ್ರ ಜೊತೆಗೆ ವಿಶ್ವವಿದ್ಯಾನಿಲಯ 58 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಆ 58 ವರ್ಷಗಳಲ್ಲಿ ನಡೆದು ಬಂದಿರೋ ಹಾದಿಯನ್ನು ನಾವು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ದಿಕ್ಕನ್ನು ಯಾವ ರೀತಿ ಬದಲಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೈತ ಸ್ನೇಹಿ ಸಂಶೋಧನೆಗೆ ಒತ್ತನ್ನು ಕೊಟ್ಟು ಈ ರಾಜ್ಯ ಮತ್ತು ರಾಷ್ಟ್ರದ ಕೃಷಿ ಅಭಿವೃದ್ಧಿಗೆ ಕೃಷಿ ವಿಶ್ವವಿದ್ಯಾನಿಲಯಗಳು ಹೆಚ್ಚಿನ ಕೊಡುಗೆಯನ್ನು ನೀಡುವತ್ತ ನಾವು ಮುಖ ಮಾಡಿ ನಮ್ಮ ಸಂಶೋಧನಾ ಚಟುವಟಿಕೆಗಳನ್ನು, ವಿಸ್ತರಣಾ ಚಟುವಟಿಕೆಗಳನ್ನು ಬದಲಾಯಿಸ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ತನ್ನ ಶೈಕ್ಷಣಿಕ, ಸಂಶೋಧನಾ ಮತ್ತು ವಿಸ್ತರಣಾ ಚಟುವಟಿಕೆಗಳಿಂದ ಈ ದೇಶದ ಅತ್ಯುನ್ನತ ವಿಶ್ವವಿದ್ಯಾನಿಲಯವಾಗಿ ಹೊರಹೊಮ್ಮೋದಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಶ್ವವಿದ್ಯಾನಿಲಯಕ್ಕೆ ತನ್ನನ್ನು ತಾನು ಗುರುತಿಸ್ಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸ್ಕೊಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಫಲಿತಾಂಶ ನಮ್ಮ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು, ಶಿಕ್ಷಕರು, ಬೋಧಕೇತರ ಸಿಬ್ಬಂದಿಗಳ ಜವಾಬ್ದಾರಿಯುತ ನಡವಳಿಕೆ, ಅವರ ಕೊಡುಗೆ ಮೇಲೆ ನಿಂತಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಕೈ ಜೋಡಿಸಿ ಈ ವಿಶ್ವವಿದ್ಯಾನಿಲಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಶ್ರಮಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂಸ್ಥಾಪನಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೋರ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಶ್ವವಿದ್ಯಾನಿಲಯದ ಇತ್ತೀಚಿನ ಯೋಜನೆಗಳು, ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ಮಾನ್ಯ ಕುಲಪತಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಡಾಕ್ಟರ್ ವೆಂಕಟರಮಣ, ಡೀನ್, ರೇಷ್ಮೆ ಮಹಾವಿದ್ಯಾಲಯ ಇವರಿಂದ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು 58ನೇ ಸಂಸ್ಥಾಪನಾ ದಿನಾಚರಣೆ ಭಾಗವಹಿಸಿರುವ ಎಲ್ಲರಿಗೂ ಕೂಡ ಈ ವಂದನಾರ್ಪಣೆ ಅಥವಾ ಧನ್ಯವಾದಗಳನ್ನು ತಿಳಿಸುವ ಒಂದು ಜವಾಬ್ದಾರಿ ನನಗೆ ಬಂದಿರುವುದು ನನ್ನ ಸೌಭಾಗ್ಯ ಅಂತ ತಿಳಿದು, ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಘನ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿರವರು ಅನ್ಯ ಕಾರಣದಿಂದ ಕೇಂದ್ರದ ಬರ ಅಧ್ಯಯನ ತಂಡ ಕರ್ನಾಟಕಕ್ಕೆ ಆಗಮಿಸಿರುವುದರಿಂದ ಅವರ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಮತ್ತು ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಅವರ ಹಿತನುಡಿಗಳನ್ನು ನುಡಿದಂಥ
ಖ್ಯಾತ ಅಂತಾರಾಷ್ಟ್ರೀಯ ವಿಜ್ಞಾನಿಯಾದಂಥ ಡಾಕ್ಟರ್ CL ಲಕ್ಷ್ಮೀಪತಿ ಗೌಡರು ಅವರು ಕೂಡ ನಮ್ಮ ಅಲ್ಯುಮಿನಿ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ತಳಿತಾಂತ್ರಿಕತೆಗಳನ್ನು ಅವರು ಬಿಡುಗಡೆ ಮಾಡಿರ್ತಾರೆ. ಮತ್ತು ಇದಲ್ಲದೆ ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಬೀಜಗಳ ಒಂದು ಉತ್ಪಾದನೆಯಲ್ಲೂ ಹೆಚ್ಚಿಸುವಲ್ಲಿ ಅವರ ಪಾತ್ರ ಬಹಳ ಮುಖ್ಯ. ಅವರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಗೂ ಕೂಡ ಈ ಟ್ರಾಪಿಕಲ್ ಲೆಗ್ಯೂಮ್ಸ್ 2 ಎಂಬ ಒಂದು ಈ ರಿಸರ್ಚ್ ಪ್ರಾಜೆಕ್ಟನ್ನು ಕೊಟ್ಟು ಅವರು ಸಹಕಾರಿಯಾಗಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಕೂಡ ಭಾಗಿಯಾಗಿರುತ್ತದೆ. ಅವರು ನಮ್ಮ ತಮ್ಮ ಭಾಷಣದಲ್ಲಿ ಅವರು ಉಲ್ಲೇಖ ಮಾಡದಂತೆ ಈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಮತ್ತು ಕ್ರಿಯೇಟಿವ್ ಲರ್ನಿಂಗನ್ನು ನಾವು ಈಗಾಗಲೇ ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಅಳವಡಿಸ್ಕೊಂಡಿದ್ವಿ ಸರ್. ತಾವು ಈ ಸಮಾರಂಭಕ್ಕೆ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಕ್ಕೆ ತಮಗೆ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಾವು ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಈ ಕಾರ್ಯಕ್ರಮದ ರೂವಾರಿ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದಂಥ ಗೌರವಾನ್ವಿತ ಕುಲಪತಿಗಳಾದಂಥ ಡಾಕ್ಟರ್ SV ಸುರೇಶ್ ಸರ್ ಅವರು ಈ ಕೃಷಿ ವಿಶ್ವವಿದ್ಯಾನಿಲಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಅವರ ಆಸೆ ಇದೆ. ಅವರು ನಿಜವಾಗಲೂ ಕೂಡ ಒಂದು ಮ್ಯಾನ್ ಆಫ್ ವಿಷನರಿ ಅಂತ ನಾವು ಭಾವಿಸ್ಬೋದು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಅದರ ಜೊತೆಗೆ ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಈ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರಾದಂಥ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಸದಸ್ಯರಾದಂಥ ಹಿರಿಯರಾದಂಥ ಡಾಕ್ಟರ್ TK ಪ್ರಭಾಕರ್ ಶೆಟ್ಟಿ ಸರ್ ಅವರು ಇಲ್ಲಿದ್ದಾರೆ. ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಒಂದು ಪ್ರಶಸ್ತಿಗಳನ್ನು ನಮ್ಮ ಸಾಧಕರಿಗೆ ಪ್ರದಾನ ಮಾಡಿರ್ತಾರೆ. ಅವ್ರಿಗೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ನಾನು ಕೋರುತ್ತೇನೆ. ಮತ್ತು ಅದರಂತೆ ಇನ್ನೋರ್ವ ನಮ್ಮ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರಾದಂಥ ಡಾಕ್ಟರ್ HL ಹರೀಶ್ರವರು ಅವರು ಕೂಡ ಹಲವಾರು ಸಾಧಕರಿಗೆ ಪ್ರಶಸ್ತಿಗಳನ್ನು ಅವರು ಪ್ರದಾನ ಮಾಡಿರ್ತಾರೆ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ. ಅವ್ರಿಗೂ ಕೂಡ ನಮ್ಮ ಈ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಉತ್ಪೂರ್ವಕ ವಂದನೆಗಳನ್ನು ಸ್ವೀಕರಿಸಬೇಕು. ಮತ್ತು ಅದೇ ರೀತಿಯಲ್ಲಿ ಒಂದು ಗೌರವ ಒಂದು ಕಾಣಿಕೆಯನ್ನು ಕೂಡ ಅವರು ಸ್ವೀಕರಿಸಬೇಕು. ಮತ್ತು ಇನ್ನೋರ್ವ ಈ ನಮ್ಮ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರಾದಂಥ ಉಲ್ಲಾಸ್ರವರು ಅವರು ಕೂಡ ಈ ಸಂದರ್ಭದಲ್ಲಿ ಅವರು ಹಾಜರಿದ್ದು ಮತ್ತು ಹಲವಾರು ಒಂದು ಪ್ರಶಸ್ತಿ ಪತ್ರಗಳನ್ನು ಅವರು ಸಾಧಕರಿಗೆ ಪ್ರದಾನ ಮಾಡಿರ್ತಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳು ಮತ್ತು ಗೌರವ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಕೋರುತ್ತೇನೆ. ಮತ್ತು ದಿನೇಶ್ರವರು ಇನ್ನೋರ್ವ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರು ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಹಲವಾರು ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿರ್ತಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳು ಮತ್ತು ಈ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮತ್ತು ಇನ್ನೋರ್ವ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರಾದಂಥ ಡಾಕ್ಟರ್ M ಚಂದ್ರೇಗೌಡ ಸರ್ ಅವರು ಇವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ನಮ್ಮ ಸಾಧಕರಿಗೆ ಪ್ರಶಸ್ತಿಗಳನ್ನು ಅವರು ಪ್ರದಾನ ಮಾಡಿದ್ದು ಮತ್ತು ಈ ಸಂದರ್ಭದಲ್ಲಿ ಹಾಜರಿದ್ದು ಅವ್ರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ ಅವರಿಗೆ ಧನ್ಯವಾದಗಳು ಮತ್ತು ನೆನಪಿನ ಕಾಣಿಕೆ ಅವರು ಸ್ವೀಕರಿಸಬೇಕು. ಇನ್ನು ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಬೇಕಂತಂದರೆ ನಮ್ಮ ಈ ಕೃಷಿ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳ ತಂಡ ಬಹಳ ಮುಖ್ಯ. ಮೊದಲನೇದಾಗಿ ಅಧಿಕಾರಿಗಳ ತಂಡದ ಮುಖ್ಯಸ್ಥರಾದಂಥ ನಮ್ಮ ಶಿಕ್ಷಣ ನಿರ್ದೇಶಕರಾದಂಥ ಡಾಕ್ಟರ್ KC ನಾರಾಯಣಸ್ವಾಮಿ ಸರ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದು
ಸೊ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಈ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಮತ್ತು ಈ ನಮ್ಮ ಕುಲಸಚಿವರಾದ ಡಾಕ್ಟರ್ ಬಸವೇಗೌಡರವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಮತ್ತು ಈ ನಮ್ಮ ಸ್ನಾತಕೋತ್ತರ ಡೀನ್ರಾದಂಥ ಡಾಕ್ಟರ್ HC ಪ್ರಕಾಶ್ರವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಡೀನ್ ಕೃಷಿ ಮಹಾವಿದ್ಯಾಲಯ ಬೆಂಗಳೂರು ಡಾಕ್ಟರ್ NB ಪ್ರಕಾಶ್ರವರು ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅನೇಕ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಉತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ವೆಂಕಟೇಶ್ರವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಪರವಾಗಿ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಡಾಕ್ಟರ್ VL ಮಧುಪ್ರಸಾದ್ರವರು ವಿಸ್ತರಣಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಇವ್ರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಡಾಕ್ಟರ್ SN ವಾಸುದೇವನ್ರವರು ಡೀನ್ ಕೃಷಿ ಕಾಲೇಜು ಹಾಸನರವರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅನೇಕ ಒಂದು ಕಾರ್ಯಕ್ರಮಗಳನ್ನು ಅವರು ನಡೆಸ್ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡುತ್ತೇನೆ. ಮತ್ತು ಡೀನ್ ಕೃಷಿ ಕಾಲೇಜು ಮಂಡ್ಯ ಡಾಕ್ಟರ್ SS ಪ್ರಕಾಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅನೇಕ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಏರ್ಪಾಟು ಮಾಡಲು ಸಹಕಾರಿಯಾದಂಥ ನಮ್ಮ ಆಸ್ತಿ ಅಧಿಕಾರಿಗಳಾದಂಥ D ಕೃಷ್ಣಮೂರ್ತಿಯವರು ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳು. ಮತ್ತು ಆಡಳಿತಾಧಿಕಾರಿಗಳಾದಂಥ MS ಪ್ರತಿಭಾ ಮೇಡಮ್ರವರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡ್ತೇನೆ. ಮತ್ತು ಗ್ರಂಥಪಾಲಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ MN ಶೀಲವಂತರ ಸರ್ ಅವರು, ಡಾಕ್ಟರ್ ಶಿವಣ್ಣ ಸರ್ ಅವರು, ಡಾಕ್ಟರ್ ದಂಡೀನ್ ಸರ್ ಅವರು, ಡಾಕ್ಟರ್ ಬಿ ಪಾಟೀಲ್ ಸರ್ ಅವರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ನಾನು ಇಚ್ಛೆ ಪಡ್ತೇನೆ. ಮತ್ತು ವಿಶ್ರಾಂತ ಅಧಿಕಾರಿಗಳಾದ ಡಾಕ್ಟರ್ ವೀರಭದ್ರ ಸರ್ ಅವರು, ಮತ್ತು ಡಾಕ್ಟರ್ ಈಶ್ವರಪ್ಪರವರು, ಮತ್ತು ರಾಜೇಗೌಡ ಸರ್ ಅವರು, ಮತ್ತು DP ಕುಮಾರ್ ಸರ್ ಅವರು, ಮತ್ತು ಆಫೀಸರ್ ಆ್ಯಂಡ್ ಸ್ಪೆಷಲ್ ಡ್ಯೂಟಿ ಡಾಕ್ಟರ್ AB ಪಾಟೀಲ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಒಂದು ಮೆರುಗನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಈ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲು ಆಶಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯಬೇಕಂತಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಬೋಧಕ ವರ್ಗದವರು ಇರಬಹುದು, ಬೋಧಕೇತರ ವರ್ಗದವರು ಇರಬಹುದು, ಕೃಷಿ ಕಾರ್ಮಿಕರಿರಬಹುದು, ಮತ್ತು ವಿದ್ಯಾರ್ಥಿನಿಯರಿರಬಹುದು. ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದ ಈ ಚಟುವಟಿಕೆಗಳನ್ನು ಕಾರ್ಯಕ್ರಮವನ್ನು ಈ ಮಾಧ್ಯಮ ಮಿತ್ರರು ಕೂಡ ಬಿತ್ತರಿಸಲು ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ PG ಚೆಂಗಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಮೆರುಗನ್ನು ತಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಈ ಕಾರ್ಯಕ್ರಮದ ಪರವಾಗಿ
ನಾನು ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ನಾನು ಇಚ್ಛೆ ಪಡ್ತೀನಿ. ಜೈ ಹಿಂದ್, ಜೈ ಕಿಸಾನ್.